ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಸೊ ವೆಲ್ಕಮ್ ಬ್ಯಾಕ್ ಟು Kaveri second PUC batch. So we were discussing about first three chapters of your zoology, human reproduction, reproductive health and evolution. I hope you have gone through that. And we are focusing board examination. Board pattern ಅಲ್ಲಿ ನಾವು ಈ ಎಂಟೈರ್ ಸೀರೀಸ್ ಅಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೊ ಹೊಸ ಬ್ಲೂ ಪ್ರಿಂಟ್ ಪ್ರಕಾರ ಇವಾಗ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರಬಹುದು ಮತ್ತೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ವಾಟ್ ಆರ್ ದ ಕ್ವಶನ್ಸ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಅಂಡ್ ಹೌ ಯು ನೀಡ್ ಟು ಆನ್ಸರ್, ಯಾವ ತರ ಆನ್ಸರ್ ಬರೀಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಹಾಟ್ಸ್ ಕ್ವಶನ್ಸ್ ಇರುತ್ತಾ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಮೆಮೊರಿ ಬೇಸ್ಡ್ ಕ್ವಶನ್ಸ್ಗಳಿರುತ್ತಾ ಅದನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ಸೊ let's begin without wasting the time. Today I am here with one more lesson of your zoology class 12, that is biotechnology principles and processes. So ತುಂಬಾ ಈಸಿ ಆಗಿರೋ ಚಾಪ್ಟರು. ಸೊ ಜೊತೆಗೆ ಆಲ್ಮೋಸ್ಟ್ ಇದೇ ಕ್ವಶನ್ ಅನ್ನ ಕೇಳ್ತಾರೆ ಅಂತ ನಾವು ಗೊತ್ತು ಮಾಡ್ಕೊಂಡ್ಬಿಡಬಹುದು. ಓಕೆ, ವಿ ಕ್ಯಾನ್ ಈಸಿಲಿ ಐಡೆಂಟಿಫೈ ದ ಕ್ವಶನ್ಸ್ ವಾಟ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ಫ್ಯೂಚರ್ ಟು. ಯಾವುದು ಅಂತ ನೋಡೋಣ ಇವಾಗ. ಸೊ ಈ ಚಾಪ್ಟರ್ ಅಲ್ಲಿ ಯಾವ ಕಾನ್ಸೆಪ್ಟ್ಗಳಿದೆ ಫಸ್ಟ್ ತಿಳ್ಕೊಳ್ಳೋಣ, ಜೊತೆಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಹಿಯರ್ ಇಟ್ ಈಸ್ ದ ಟಾಪಿಕ್ಸ್ ದಟ್ ವಿ ಆರ್ ಡಿಸ್ಕಸಿಂಗ್ ಇನ್ ದಿಸ್ ಚಾಪ್ಟರ್. ಟಾಪಿಕ್ಸ್ಗಳು ಯಾವುದಿದೆ? ಸೊ ಇಲ್ಲಿ ಜಸ್ಟ್ ನಾವು ಒಂದನ್ನು ಮಾತ್ರ ಫೋಕಸ್ ಮಾಡ್ತೀವಿ. ಯಾವುದದು? ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಅಥವಾ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಇದೊಂದು ಬರುತ್ತೆ. ಸೊ ಎಷ್ಟು ಸ್ಟೆಪ್ಗಳಿರುತ್ತೆ, ಆ ಸ್ಟೆಪ್ಗಳನ್ನು ಯಾವ ಥರ ಕ್ಯಾರಿ ಔಟ್ ಮಾಡ್ತೀವಿ ಅನ್ನೋದು ಈ ಚಾಪ್ಟರ್ ಆಗಿರುತ್ತೆ. ಓಕೆನಾ? ಮತ್ತೆ ಯಾವ್ಯಾವ ಟೂಲ್ಸ್ಗಳನ್ನ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ ಆಗಿರೋ ಒಂದೇ ಒಂದು ಕಾನ್ಸೆಪ್ಟು, ಬಯೋಟೆಕ್ನಾಲಜಿ, ಜೆನೆಟಿಕ್ ಇಂಜಿನಿಯರಿಂಗ್, ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಅದರಲ್ಲಿ ಬರೋ ಸ್ಟೆಪ್ಸ್ಗಳು. ಸೊ ಹಿಯರ್ ಇಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿಯ ಯೂನಿಟ್ ಅಲ್ಲಿ ಇದು ಫಸ್ಟ್ ಚಾಪ್ಟರ್ ಆಗಿರೋದ್ರಿಂದ ಬಯೋಟೆಕ್ನಾಲಜಿ ಅಂದ್ರೆ ಏನು, ಅದರಲ್ಲಿ ಬರೋ ಪ್ರಿನ್ಸಿಪಲ್ಸ್ಗಳು ಯಾವುದು ಅಂತ ತಿಳ್ಕೊಳ್ತೀವಿ. ಓಕೆ, ಸೊ ದಟ್ ಈಸ್ ದ ವೆರಿ ಫಸ್ಟ್ ಟಾಪಿಕ್ ವಿ ಆರ್ ಗೋನಾ ಡಿಸ್ಕಸ್. ಸೊ ಅದರಲ್ಲಿ 1 ಮಾರ್ಕ್ಗೆ ಕ್ವಶನ್ ಕೇಳ್ಬೋದು ಮಲ್ಟಿಪಲ್ ಚಾಯ್ಸ್ ಅಲ್ಲಿ. ಓಕೆ, ಅದನ್ನ ಬಿಟ್ರೆ 5 ಮಾರ್ಕ್ ಮಾತ್ರ ಕ್ವಶನ್ ಇರುತ್ತೆ ಈ ಚಾಪ್ಟರ್ ಇಂದ. ಸೊ ಹಾಗಾಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಓನ್ಲಿ 1 ಮಾರ್ಕ್ ಇನ್ ಅ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಸ್ ಎ ಡೆಫಿನೇಷನ್. ನೆಕ್ಸ್ಟ್, ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಈಗ ಇದನ್ನ 3 ಮಾರ್ಕ್ಗೆ ಕೇಳಬಹುದು ಈ ಕ್ವಶನ್ ಅನ್ನ. ವಾಟ್ ಆರ್ ದ ಟೂಲ್ಸ್ ದಟ್ ಈಸ್ ರಿಕ್ವೈರ್ಡ್ ಫಾರ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ. ಆದರೆ 3 ಮಾರ್ಕ್ಗೆ ಈ ಚಾಪ್ಟರ್ ಅಲ್ಲಿ ತುಂಬಾನೇ ರೇರು ಕೇಳೋದೇ ಇಲ್ಲ ಅನ್ಕೊಂಬಿಡಿ. ಕೇಳಿದ್ರೆ ಯೂಶಲ್ ಆಗಿ ಏನ್ ಮಾಡ್ತಾರೆ, 5 ಮಾರ್ಕ್ ಕೇಳ್ತಾರೆ, ಇಲ್ಲ ಅಂತ ಹೇಳಿದ್ರೆ 2 ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ತಾರೆ. ಹಾಗಿದ್ರೆ 5 ಮಾರ್ಕ್ ಅಲ್ಲಿ ಈ ತರ ಕ್ವಶನ್ಗಳನ್ನ ಕೇಳಬೇಕು ಅಂದಾಗ ಏನ್ ಮಾಡ್ತಾರೆ ಅಂದ್ರೆ, ಜಸ್ಟ್ ದೇ ಆರ್ ಗೋಯಿಂಗ್ ಟು ಡಿವೈಡ್ ದ ಕ್ವಶನ್ ಡಿವೈಡ್ ಮಾಡ್ತಾರೆ. ಎ ಅಂತ ಕೊಟ್ಟು ವಾಟ್ ಆರ್ ದ ಟೂಲ್ಸ್ ರಿಕ್ವೈರ್ಡ್ ಫಾರ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಕೇಳಿ, ಬಿ ಅಲ್ಲಿ ಸೊ ವಾಟ್ ಆರ್ ದ ಎನ್ಸೈಮ್ಸ್ ಅಂತ ಕೇಳಬಹುದು, ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದಾದ್ರೂ ಕ್ವಶನ್ ಅನ್ನ ಕೇಳಬಹುದು ಅದಕ್ಕೆ ರಿಲೇಟೆಡ್ ಆಗಿರೋದು. ಸೊ ಹಾಗಾಗಿ 3+2 ಅನ್ನೋ ರೀತಿಯಲ್ಲಿ 5 ಮಾರ್ಕ್ ಅಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಡಿಸ್ಕಸ್ ಮಾಡೋಣ. ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಕ್ಲೋನಿಂಗ್ ವೆಕ್ಟಾರ್ಸ್. ಸೊ ಇದು ಕೂಡ ಒಂದು ಟೂಲ್ ವಿ ಆರ್ ಯೂಸಿಂಗ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಬಿಕಾಸ್ ಟು ಟ್ರಾನ್ಸ್ಫರ್ ದ ಏಲಿಯನ್ DNA ಇನ್ ಟು ದ ಹೋಸ್ಟ್. ಟ್ರಾನ್ಸ್ಫರ್ ಮಾಡಬೇಕಲ್ವಾ? ಆ ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರಾನ್ಸ್ಫಾರ್ಮೇಷನ್ ಪ್ರಾಸೆಸ್ಗೆ ಯೂಸ್ ಮಾಡೋ ಒಂದು ವೆಹಿಕಲ್ ಏನಿದೆ, ವೆಹಿಕಲ್ ಅಂತ ಹೇಳಿದ್ರೆ ಇಟ್ಸ್ ಎ ಜೀನ್ ಕ್ಯಾರಿಯರ್. ಓಕೆ, ಅದಕ್ಕೆ ವೆಕ್ಟಾರ್ ಅಂತ ಹೇಳ್ತೀವಿ. ಯಾವ ವೆಕ್ಟಾರ್ಗಳಿದೆ, ಅದಕ್ಕೆ ಸೇಲೆಂಟ್ ಫೀಚರ್ಸ್ಗಳು ಏನಿದೆ ತಿಳ್ಕೊಳ್ಳೋಣ ಸಿಂಪ್ಲಿಫೈಡ್ ಮ್ಯಾನರ್ ಅಲ್ಲಿ ಬೋರ್ಡ್ ಎಕ್ಸಾಮ್ಗೆ. ಕಾಂಪಿಟೆಂಟ್ ಹೋಸ್ಟ್, ಎಲ್ಲ ಹೋಸ್ಟ್ಗಳು ಕೂಡ ಏಲಿಯನ್ DNA ತೆಗೆದುಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಹೆಸರಲ್ಲೇ ಇದೆ ಏಲಿಯನ್ DNA, ಫಾರಿನ್ DNA ಅಂತ ಹೇಳಿ. ಸೊ ಹೊರಗಡೆಯಿಂದ ಬರೋ ಯಾವುದೇ ಸಬ್ಸ್ಟೆನ್ಸ್ಗಳನ್ನು ನಮ್ಮ ಬಾಡಿ ಅಥವಾ ಬೇರೆ ಆರ್ಗ್ಯಾನಿಸಮ್ಸ್ಗಳು ಆಂಟಿಜನ್ ಅಂತ ಕನ್ಸಿಡರ್ ಮಾಡಿ ದ ಕೆಮಿಕಲ್ ಸಬ್ಸ್ಟೆನ್ಸಸ್ ದಟ್ ದೇ ಆರ್ ಗೋಯಿಂಗ್ ಟು ಇಂಡ್ಯೂಸ್ ದ ಆಂಟಿಬಾಡೀಸ್ ಆರ್ ದ ಪ್ರೋಟೀನ್ ಇನ್ ಅವರ್ ಬಾಡಿ ಇಂಡ್ಯೂಸ್ ಮಾಡುತ್ತೆ. ಅದನ್ನ ಆಂಟಿಜನ್ ಅಂತಾನೆ ಕನ್ಸಿಡರ್ ಮಾಡುತ್ತೆ ಯಾವುದೇ ಆದ್ರೂ ಕೂಡ. ಸೊ ಹಾಗಾಗಿ ಒಳಗಡೆ ತೆಗೆದುಕೊಳ್ಳಲ್ಲ, ಬಟ್ ವಿ ಹ್ಯಾವ್ ಟು ಮೇಕ್ ದೆಮ್ ಟು ಟೇಕ್ ಅಪ್ ದ ಏಲಿಯನ್ DNA. ಸೊ ದಟ್ ಈಸ್ ಕಾಲ್ಡ್ ಕಾಂಪಿಟೆನ್ಸಿ, ಕಾಂಪಿಟೆಂಟ್ ಹೋಸ್ಟ್ ಹೇಗೆ ಮಾಡೋದು ಅಂತ ಹೇಳಿ. ಅದಾದ್ಮೇಲೆ ಬರೋದೆ ದ ಪ್ರಾಸೆಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಇಷ್ಟೇನಾಗಿದ್ರೆ ಇದಾದ್ಮೇಲೆ ತುಂಬಾ ಕಾನ್ಸೆಪ್ಟ್ಗಳು ಬರುತ್ತೆ. ಅವುಗಳೇ ಇದರಲ್ಲಿ ಬರೋ ಸ್ಟೆಪ್ಸ್ಗಳು. ದ ಸ್ಟೆಪ್ಸ್ ಫ್ರಮ್ ದ ಬಿಗಿನಿಂಗ್ ಆಫ್ ದ ಐಸೋಲೇಷನ್ ಆಫ್ DNA ಆರ್ ದ ಜೆನೆಟಿಕ್ ಮೆಟೀರಿಯಲ್ ಫ್ರಮ್ ದ ಆರ್ಗ್ಯಾನಿಸಮ್ ವಿತ್ ಅ ಡಿಸೈರಬಲ್ ಜೀನ್, ಐಸೋಲೇಷನ್ ಇಂದ ಹಿಡಿದು ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್ ತನಕನೂ ಕೂಡ ದೇರ್ ಆರ್ ಅಬೌಟ್ 9 ಸ್ಟೆಪ್ಸ್. 9 ಸ್ಟೆಪ್ಸ್ಗಳಿದೆ. ಆ 9 ಸ್ಟೆಪ್ಸ್ಗಳಲ್ಲಿ ಒಂದು 2-3 ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮಗೆ ಗೊತ್ತಿರುತ್ತೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್ ಆಗಿರ್ಬೋದು, ಇನ್ನೊಂದು ಐಸೋಲೇಷನ್ ಆಫ್ DNA ವೆರಿ ಫಸ್ಟ್ ಬರುತ್ತಲ್ಲ ಅದು, ಆ್ಯಂಡ್ ಫೈನಲ್ ಆಗಿ ಬಂದರೆ
PCR ಟೆಕ್ನಾಲಜಿ. ರೇರ್ ಆಗಿ ಕೇಳ್ತಾರೆ ಕಾಂಪೊನೆಂಟ್ಸ್ ಆಫ್ ಬಯೋರಿಯಾಕ್ಟರ್ ಆಗಿರ್ಬೋದು ಅಥವಾ ಡಯಾಗ್ರಾಮ್ ಕೂಡ ತಿಳ್ಕೊಳ್ಳೋಣ. ಓಕೆ, ಸೊ ಹಾಗಿದ್ರೆ ಈ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಾಯ್ತು ಇವಾಗ. ಸೊ ದೇ ಗೋನಾ ಆಸ್ಕ್ ಅಂಡ್ ಯು ಆರ್ ಗೆಟಿಂಗ್ ನಿಯರ್ಲಿ 7 marks ಫ್ರಮ್ ದಿಸ್ ಚಾಪ್ಟರ್ ಇನ್ ಯುವರ್ ಆನ್ಯುವಲ್ ಆರ್ ಬೋರ್ಡ್ ಎಕ್ಸಾಮಿನೇಷನ್. ಬೋರ್ಡ್ ಎಕ್ಸಾಮ್ ಅಲ್ಲಿ ಕಾಮನ್ ಆಗಿ 7 marks ಬರುತ್ತೆ. 7 marks ಅಲ್ಲಿ ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್ 24-25 ಅಲ್ಲಿ ರಿಲೀಸ್ ಆಗಿರೋದ್ರಲ್ಲಿ ನೀವು ನೋಡ್ತೀರಾ 2+1 ಅಂತ ಹೇಳಿ. ಆ 2+1 ಯಾವ್ದು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ 2 questions ಆರ್ MCQ ಬೇಸ್ಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಆ್ಯಂಡ್ 1 question ಈಸ್ ಯೂಶಲಿ ಮೇ ಬಿ ಹಾಟ್ಸ್ ಆಗಿರ್ಬೋದು, ಅಂದರೆ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅಂತ ಏನು ಹೇಳ್ತೀವಿ ಆ ಕ್ವಶನ್ಸ್ಗಳು ಇಂಡೈರೆಕ್ಟ್ ಆಗಿ ಕೇಳ್ತಾರೆ ಅಷ್ಟೇ, ಇನ್ನೇನಿಲ್ಲ. ಇಂಡೈರೆಕ್ಟ್ ಆಗಿ ಕೇಳ್ತಾರೆ. ನಾವು ಓದಿರೋದನ್ನೇ ಸ್ವಲ್ಪ ನಾವು ಅದನ್ನು ಜನರಲೈಸ್ ಮಾಡಿ ಅರ್ಥ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ಇದು 5 markಗೆ ಕ್ವಶನ್ ಅನ್ನ ಕೇಳ್ತಾರೆ. ಲಾಂಗ್ ಟೈಪ್ ಆಫ್ ಕ್ವಶನ್ಸ್ಗಳಾಗಿರುತ್ತೆ. ಸೊ 2+1 2 MCQs ಅಲ್ಲಿ, ಇನ್ನೊಂದು 5 mark ಅಲ್ಲಿ ಕೇಳೋ ಚಾನ್ಸ್ ಇರುತ್ತೆ. ಟೋಟಲ್ ಆಗಿ 5+2 ಬಂದು 7 marksಗೆ ಈ ಚಾಪ್ಟರ್ಲಿ ಬರುತ್ತೆ. ಫೋಕಸ್ ಮಾಡೋಣ ಆಗಿದ್ರೆ ಇವಾಗ ಕ್ವಶನ್ಸ್ಗಳು ಯಾವ ಥರ ಕೇಳ್ತಾರೆ ಅಂತ. ಸೊ ನಾನು ಅವಾಗಲೇ ಹೇಳಿದ್ದೀನಿ, ಬೋರ್ಡ್ ಎಕ್ಸಾಮ್ ಪ್ಯಾಟರ್ನ್ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಬೋರ್ಡ್ ಎಕ್ಸಾಮ್ಗೆ ಯಾವ ಥರ ಕ್ವಶನ್ಸ್ಗಳು ಬೇಕು ಮತ್ತು ಆನ್ಸರ್ಗಳು ಬೇಕು ಅದನ್ನು ತಿಳ್ಕೊಳ್ತಾ ಹೋಗೋಣ. ಸೊ ಹಿಯರ್ ಇಟ್ ಈಸ್ ದ ವೆರಿ ಫಸ್ಟ್ ಕಾನ್ಸೆಪ್ಟ್. ವಾಟ್ ಈಸ್ ಬಯೋಟೆಕ್ನಾಲಜಿ? ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಆನ್ ದೇರ್ ಪಾರ್ಟ್ಸ್ ಟು ಪ್ರೊಡ್ಯೂಸ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಫಾರ್ ಹ್ಯೂಮನ್ ವೆಲ್ಫೇರ್. ಸೊ ತುಂಬ ಸಿಂಪಲ್ ಆಗಿ ಡಿಫೈನ್ ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಹೇಳ್ಬೋದು. ಬಯೋಟೆಕ್ನಾಲಜಿ, ಟೆಕ್ನಾಲಜಿ ಅಲ್ಲ, ಬಯೋ ಮೀನ್ಸ್ ಲೈಫ್. ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಪಾರ್ಟ್ಸ್. ಯಾಕೆ ಅಪ್ಲೈ ಮಾಡ್ತೀವಿ ಟೆಕ್ನಾಲಜಿಯನ್ನು? ಬಿಕಾಸ್ ಟು ಅಬ್ಟೈನ್ ದ ಯೂಸ್ಫುಲ್ ಪ್ರಾಡಕ್ಟ್ಸ್ ಫಾರ್ ವಾಟ್? ಫಾರ್ ಹ್ಯೂಮನ್ ವೆಲ್ಫೇರ್, ನಮ್ಮ ಕಲ್ಯಾಣಕ್ಕೋಸ್ಕರ, ಮಾನವ ಕಲ್ಯಾಣ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಹೌದಾ? ಸೊ ಇನ್ ದ ಸೆನ್ಸ್ ಆಫ್ ಪ್ರೊಡ್ಯೂಸಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಕಾಂಬಿನೆಂಟ್ ಸಬ್ಸ್ಟೆನ್ಸಸ್, ವ್ಯಾಕ್ಸಿನ್ಸ್, ಆಂಟಿಬಯೋಟಿಕ್ಸ್, ಇದೆಲ್ಲವೂ ಕೂಡ ಇದರಿಂದನೇ ಪ್ರೊಡ್ಯೂಸ್ ಆಗ್ತಾ ಇರೋದು ಇವತ್ತು. ಓಕೆ, ಸೊ ಹಾಗಾಗಿ ಒಂದು ಸಿಂಪಲ್ ಡೆಫಿನೇಷನ್ ಅದು ನೋಡೋಣ ಇಲ್ಲಿ ಏನಿದೆ ಅಂತ ಹೇಳಿ. ಬಯೋಟೆಕ್ನಾಲಜಿ ಡೀಲ್ಸ್ ವಿತ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಮೈಕ್ರೋ ವಿಚ್ ಆರ್ ನಾಟ್ ವಿಸಿಬಲ್, ಪ್ಲಾಂಟ್ಸ್, ಮೆಟಾಫೈಟಾ, ಮೆಟಾಝೂವಾ, ಈ ಎಲ್ಲ ಸೆಲ್ಸ್ಗಳ ಮೇಲೆ ಆರ್ ದೇರ್ ಎನ್ಸೈಮ್ಸ್ ಟು ಪ್ರೊಡ್ಯೂಸ್ ಯೂಸ್ಫುಲ್ ಪ್ರಾಡಕ್ಟ್ಸ್. ಯೂಸ್ಫುಲ್ ಪ್ರಾಡಕ್ಟ್ಸ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಫಾರ್ ಹ್ಯೂಮನ್ ವೆಲ್ಫೇರ್, ನಮಗೆ ಯೂಸ್ ಆಗಲಿ ಅಂತ ಹೇಳಿ ನಾವು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಎಲ್ಲ ಅನಿಮಲ್ಸ್ಗಳು, ಮೈಕ್ರೋಬ್ಸ್ಗಳು, ಪ್ಲಾಂಟ್ಸ್ಗಳ ಮೇಲೆ ಅಪ್ಲೈ ಮಾಡ್ತಾ ಇದ್ದೀವಿ. ಸೊ ಯೂಸ್ಫುಲ್ ಪ್ರಾಡಕ್ಟ್ ನಮಗೆ ಒಪ್ಟೈನ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು ಡೆಫಿನೇಷನ್ ಕಾಮನ್ ಆಗಿ ಕೇಳ್ತಾರೆ. ಈಗ ಇದು ಜನರಲ್ ಡೆಫಿನೇಷನ್ ಆಯಿತು, ಅಪ್ಲಿಕೇಶನ್ ಆಫ್ ಟೆಕ್ನಾಲಜಿ ಆನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ದೇರ್ ಪಾರ್ಟ್ಸ್ ಅಂತ. ಆದರೆ ಅಕಾರ್ಡಿಂಗ್ ಟು EFB, ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ ಏನು ಹೇಳುತ್ತೆ, ಇದನ್ನೇ ಸ್ಪೆಸಿಫಿಕ್ ಆಗಿ ಕೇಳೋ ಚಾನ್ಸ್ ಇರುತ್ತೆ. ಡಿಫೈನ್ ಬಯೋಟೆಕ್ನಾಲಜಿ, ಓಕೆ, ವಿತ್ ರೆಸ್ಪೆಕ್ಟ್ ಟು EFB ಅಂತ ಹೇಳಿ. ಓಕೆ, ಆಲ್ ಗಿವನ್ ಬೈ EFB ಅಂತ ಏನಿದೆ. ಬಯೋಟೆಕ್ನಾಲಜಿ ಈಸ್ ದ ಇಂಟಿಗ್ರೇಷನ್. ಇಂಟಿಗ್ರೇಷನ್ ಅಂತ ಹೇಳಿದ್ರೆ ಒಂದಕ್ಕೊಂದು ಹೊಂದಿಕೆ ಮಾಡ್ಕೊಳ್ಳೋದು. ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್, ಸೆಲ್ಸ್, ಪಾರ್ಟ್ಸ್ ದೇರ್ ಆಫ್. ನೋಡಿ ಇಲ್ಲಿ ಇಂಟಿಗ್ರೇಷನ್ ಆಗ್ತಾ ಇದೆ. ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ ಆ್ಯಂಡ್ ಆರ್ಗ್ಯಾನಿಸಮ್ಸ್, ಅದು ಒಂದು ಆರ್ಗ್ಯಾನಿಸಮ್ ಆಗಿರ್ಬೋದು, ಅವುಗಳ ಸೆಲ್ಸ್ ಆಗಿರ್ಬೋದು, ಅವುಗಳ ಪಾರ್ಟ್ಸ್ಗಳಾಗಿರ್ಬೋದು, ಅಥವಾ ಮಾಲಿಕ್ಯುಲರ್ ಅನಲಾಗ್ಸ್ ಫಾರ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. ಅಲ್ಲಿಗೆ ಬಂತು ಟು ಪ್ರೊಡ್ಯೂಸ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಫಾರ್ ಹ್ಯೂಮನ್ ವೆಲ್ಫೇರ್ ಸರ್ವಿಸಸ್ ಅಂತ ಹೇಳಿ. ಸೊ ಇಂಟಿಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್ and organisms, cells, parts thereof, and molecular analogues for products and services is called biotechnology with respect to ಅಥವಾ in the point of EFB ಅಂತ ಹೇಳ್ತೀವಿ. ಸೊ ಈ ಡೆಫಿನೇಷನ್ ಅನ್ನು ನೆನ್ಪಿಟ್ಕೊಂಡಿರಿ. ಸೊ ಅದಾದ್ಮೇಲೆ ಇವಾಗ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ ಬಂದರೆ ನೋಡಿ, ಇದನ್ನೇ ಇವಾಗ 3 markಗೆ ಕೇಳಿ 2 markಗೆ 2 ಡಿವೈಡ್ ಮಾಡ್ಬೋದು ಅವರು 5 markಲ್ಲಿ 3+2 ಅನ್ನೋ ಥರ, ಅಥವಾ 3 ಕ್ವಶನ್ ಕೇಳ್ಬೋದು, 1+1+3 2+2+1 ಈ ಥರ, ಅದು ವೇರಿ ಆಗ್ತಾ ಹೋಗುತ್ತೆ. ಇಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ ಬಂದಾಗ, ಸೊ ನಾವು ಹಿಂದೆ ಹೇಳ್ತಾ ಇದ್ದೋ ಯೂಶಲ್ ಆಗಿ ಯಾವಾಗ ಅಂತ ಹೇಳಿದ್ರೆ ಸಿಂಪಲ್ ಆಗಿ 20 years ಬ್ಯಾಕ್ ಹೋದರೆ ನಮಗೆಲ್ಲ ಕಂಪ್ಯೂಟರ್ ಕ್ಲಾಸಸ್ಗಳಂತ ಇರ್ತಾ ಇತ್ತು. ಕಂಪ್ಯೂಟರ್ ಕ್ಲಾಸ್ಗೆ ಹೋಗೋದೇ ಒಂಥರ ಖುಷಿ ಇರ್ತಾ ಇತ್ತು.
ಅದಾದ್ಮೇಲೆ ಬಯೋಟೆಕ್ನಾಲಜಿ ಅನ್ನೋದು ಕೂಡ ಅದಕ್ಕೆ ರಿಲೇಟೆಡ್ ಆಗಿರೋದು. ಹೌದಾ? ಹೇಗೆ ಅಂತ ಹೇಳಿದ್ರೆ ಕಂಪ್ಯೂಟರೈಸ್ಡ್ ಆಗಿ ನಾವು ಇಲ್ಲಿ ಅಂದರೆ ಹೊಸದಾಗಿ ಏನಾಗ್ತಾ ಇರುತ್ತೆ, ಇನ್ವೆಂಟ್ ಆಗ್ತಾನೆ ಇರುತ್ತೆ ಬಯೋಟೆಕ್ನಾಲಜಿಯಲ್ಲಿ. ಸೊ ಈಗ ಜೆನೆಟಿಕ್ ಇಂಜಿನಿಯರಿಂಗ್ ಇನ್ ದ ಸೆನ್ಸ್ ದ ಪ್ರಾಸೆಸ್ ಆಫ್ manipulating the genes, altering the genes by manipulation ಅಂತ ಹೇಳ್ತೀವಿ. altering the genes by manipulation in laboratory in a aseptic condition. ಅಲ್ಲಿ ಜೀನ್ಸ್ಗಳನ್ನೇ ಎಂಜಿನಿಯರಿಂಗ್ ಮಾಡೋದು. ಎಂಜಿನಿಯರಿಂಗ್ ಅಂತ ಹೇಳಿದ್ರೆ ಆಲ್ಟರ್ ಮಾಡೋದು ಅಂತ ಹೇಳಿ. ಸೊ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಬಂತು ಅಂತ ಹೇಳಿದ್ರೆ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ. ಫಸ್ಟ್ ಒನ್ ಈಸ್ ಜೆನೆಟಿಕ್ ಎಂಜಿನಿಯರಿಂಗ್, which is modification of chemical nature of DNA or RNA. Modification, alteration of chemical nature of DNA and RNA. So these two are the genetic materials of living organisms. DNA is the genetic material in most of the living organisms. RNA is the genetic material in most of the viruses. Okay, and their introduction to the another host organism to change the phenotypic characters of the host. ಈಗ ಒಂದು ಹೋಸ್ಟ್ ಆರ್ಗ್ಯಾನಿಸಮ್ ಇರುತ್ತೆ. ಓಕೆ, ಹೋಸ್ಟ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಈಗ ಕಾಟನ್ ಪ್ಲಾಂಟ್ ಅಂತ ತಿಳ್ಕೊಳ್ಳೋಣ. ಕಾಟನ್ ಪ್ಲಾಂಟ್, ಈಗ ಕಾಟನ್ ಪ್ಲಾಂಟ್ ಅಲ್ಲಿ ನಮಗೆ ಬೇಕಾಗಿರೋ ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನ ನಾವು ತರಬೇಕು. ಓಕೆ, ಸೊ ಹೌ ಯು ಆರ್ ಗೋಯಿಂಗ್ ಟು ಡೂ ದಟ್? ಹೇಗೆ ಮಾಡ್ತೀರಾ? ವಿ ಆರ್ ಯೂಸಿಂಗ್ ದ ಜೆನೆಟಿಕ್ ಇಂಜಿನಿಯರಿಂಗ್, ವಿ ಆರ್ ಯೂಸಿಂಗ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಓಕೆ, ಅಲ್ಲಿ ದ ಟೆಕ್ನಿಕ್ ಆಫ್ ಆಲ್ಟ್ರಿಂಗ್ ಆರ್ ಚೇಂಜಿಂಗ್ ದ ಕೆಮಿಕಲ್ ನೇಚರ್ ಆಫ್ DNA ಅಂಡ್ RNA ಚೇಂಜ್ ಮಾಡಿ ಇಂಟ್ರೊಡಕ್ಷನ್ ಆಫ್ ದಟ್ changed DNA and RNA into the another host ಅಂತ ಹೇಳಿದ್ರೆ ವಿಚ್ ಈಸ್ ಏಬಲ್ ಟು ರಿಸೀವ್ ಅಂತ ಹೇಳಿ, ರಿಸೀವ್ ಮಾಡ್ಕೊಳ್ಳೋ ಆರ್ಗ್ಯಾನಿಸಮ್. ಸೊ ಅದಕ್ಕೆ ಇಂಟ್ರೊಡ್ಯೂಸ್ ಮಾಡಿ ಆ್ಯಂಡ್ ಬ್ರಿಂಗಿಂಗ್ ದ ಫಿನೋಟೈಪಿಕ್ ಡಿಸೈರಬಲ್ ಕ್ಯಾರೆಕ್ಟರ್ಸ್, ಬೇಕಾಗಿರೋ ಕ್ಯಾರೆಕ್ಟರ್ನ ತಗೊಂಬರ್ಬೇಕಾಗತ್ತೆ. ಇದಕ್ಕೆ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಹೇಳ್ತೀವಿ. ದ ಟೆಕ್ನಿಕ್ ಆಫ್ ಆಲ್ಟ್ರಿಂಗ್ ದ ಕೆಮಿಕಲ್ ನೇಚರ್ ಆಫ್ DNA and RNA in the laboratory and finally introducing that into the host to bring the phenotypic changes. So next second one ನೋಡಿ, ಇವಾಗ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೆನೆಟಿಕ್ ಇಂಜಿನಿಯರಿಂಗ್ ಮಾಡ್ತಾ ಇದೀವಿ ಅಂದರೆ DNA ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಐಸೋಲೇಟ್ ಮಾಡಾದ್ಮೇಲೆ ವೆಕ್ಟಾರ್ ಮುಖಾಂತರ ಅದನ್ನು ಹೋಸ್ಟ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡಿ, ಸೊ ಫೈನಲ್ ಆಗಿ ಏನಾಗುತ್ತೆ, ಇವಾಗ ಫಿನೋಟೈಪಿಕ್ ಕ್ಯಾರೆಕ್ಟರ್ ಅಪಿಯರ್ ಆಗುತ್ತೆ. ಬಟ್ ಇವಾಗ ಎಲ್ಲ ಪ್ರೋಸೆಸ್ ಆಗಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಪ್ರೊವೈಡ್ ಅ ಪ್ರಾಪರ್ ಆಂಬಿಯನ್ಸ್, ಒಂದು ನಿರ್ದಿಷ್ಟವಾಗಿರೋ ವಾತಾವರಣವನ್ನು ಕೊಡಬೇಕು ನಾವು. ಓಕೆ, ಆಂಬಿಯನ್ಸ್ ಅಂತ ಹೇಳ್ತೀವಿ. ಸೊ ನೋಡೋಣ ಇಲ್ಲಿ, ಸ್ಟೆರಿಲೈಸೇಷನ್ ಮೆಥಡ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಬಯೋಟೆಕ್ನಾಲಜಿಕಲ್ ಸ್ಟೆಪ್ಸ್. ಏನದು? ಟು ಮೇಂಟೈನ್ ಗ್ರೋತ್ ಆ್ಯಂಡ್ ಮ್ಯಾನಿಪುಲೇಷನ್ ಆಫ್ ಓನ್ಲಿ ದ ಡಿಸೈರ್ಡ್ ಮೈಕ್ರೋಬ್ಸ್ or cells in large quantities for the manufacture of biotechnological products like antibiotics, vaccines and enzymes etc. Here simple ಆಗಿ ಹೇಳಬೇಕು ಅಂತ ಹೇಳಿದ್ರೆ providing the perfect ambience, sterilization method to obtain the useful products and to maintain the optimum temperature, pH, whatever it is, ಎಲ್ಲವನ್ನು ಆಪ್ಟಿಮಮ್ ಅಲ್ಲಿ ಅದನ್ನು ಮೇಂಟೈನ್ ಮಾಡಬೇಕಾಗತ್ತೆ. So first one is genetic engineering and second one is the sterilization method and providing the ambient, suitable ambient for all these processes. ಇದು ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಕೇಳಿದಾಗ ಒಂದು EFB ಪ್ರಕಾರ ಬಯೋಟೆಕ್ನಾಲಜಿ ಅಂದರೆ ಏನು, ವಾಟ್ ಆರ್ ದ ಟೂ ಪ್ರಿನ್ಸಿಪಲ್ಸ್ ಆಫ್ ಬಯೋಟೆಕ್ನಾಲಜಿ ಅಂತ ಕೇಳ್ಬೋದು. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಹಿಯರ್ ಇಟ್ ಈಸ್ ದ ಕಾನ್ಸೆಪ್ಟ್ ಜೆನೆಟಿಕ್ ಎಂಜಿನಿಯರಿಂಗ್ ಬೇಸಿಕ್ ಸ್ಟೆಪ್ಸ್. ವಾಟ್ ಆರ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ಜೆನೆಟಿಕ್ ಎಂಜಿನಿಯರಿಂಗ್? ಟೆಕ್ಸ್ಟ್ ಬುಕ್ಕಿನಲ್ಲಿ ಥಿಯರಿಟಿಕಲ್ ಆಗಿ ಕೊಟ್ಟಿದ್ದಾರೆ, ಅದಕ್ಕೆ ಹೇಳಿದ್ದು ನಾನು ವಿ ಆರ್ ಫೋಕಸಿಂಗ್ ದ ಬೋರ್ಡ್ ಎಕ್ಸಾಮಿನೇಷನ್ ಅಂಡ್ ಐ ಆಮ್ ಜಸ್ಟ್ ಗೋಯಿಂಗ್ ಟು ಸಮರೈಸ್ ದಟ್ ಸ್ಲೈಡ್ ಬೈ ಸ್ಲೈಡ್. ಓಕೆ, ಅಂದರೆ ಹೇಗೆಗೋ ಕೊಟ್ಟಿರೋದನ್ನು ಹಾಗೆ ಒಂದು ಕಡೆ ಅದನ್ನು ಸಮರೈಸ್ ಮಾಡ್ತಾ ಇದ್ದೀವಿ. ಓಕೆ, ನೆಕ್ಸ್ಟ್ ಬರುತ್ತೆ ಅದು ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ, ಮತ್ತೆ ರಿಪೀಟ್ ಆಗ್ತಾ ಇರುತ್ತೆ ಅಲ್ಲಿ. ಸೊ ಹಾಗಾಗಿ ಇಲ್ಲಿ ನೋಡೋಣ ಜೆನೆಟಿಕ್ ಇಂಜಿನಿಯರಿಂಗ್ ಬೇಸಿಕ್ ಸ್ಟೆಪ್ಸ್ ಯಾವುದಿರುತ್ತೆ. ಫಸ್ಟ್ ಒನ್, ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್ಸ್. ಈಗ ನಾವು ಫಸ್ಟು DNA ಐಸೋಲೇಟ್ ಮಾಡಬೇಕು. ದೇರ್ ಈಸ್ ಎ ಪ್ಲಾಂಟ್ ವಿಚ್ ಇಸ್ ಪ್ರೊಡ್ಯೂಸಿಂಗ್ ಬ್ಯೂಟಿಫುಲ್ ಫ್ಲವರ್ಸ್. ಓಕೆ, ಆ್ಯಂಡ್ ವಿ ನೀಡ್ ಟು ಐಡೆಂಟಿಫೈ ದಟ್ ಜೀನ್ ವಿಚ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಬ್ಯೂಟಿಫುಲ್ ಫ್ಲವರ್. ಅದನ್ನು ನಾವು ಐಡೆಂಟಿಫೈ ಮಾಡಬೇಕು. DNA ವಿತ್ ಡಿಸೈರಬಲ್ ಜೀನ್ಸ್ ರೆಸ್ಪಾನ್ಸಿಬಲ್ ಫಾರ್ ಎ ಸ್ಪೆಸಿಫಿಕ್ ಕ್ಯಾರೆಕ್ಟರ್. ಸೊ ಫಸ್ಟ್ ಐಡೆಂಟಿಫಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್ಸ್, ನಮಗೆ ಬೇಕಾದಂತಹ
ಜೀನ್ಸ್ಗಳು ಅಂತ ಹೇಳ್ತೀವಿ. ನೆಕ್ಸ್ಟ್, ಇಂಟ್ರೊಡಕ್ಷನ್ ಆಫ್ ದ ಡಿ ಎನ್ ಎ ಇಂಟು ದ ಹೋಸ್ಟ್ ಟು ಫಾರ್ಮ್ ರಿಕಾಮಿನೆಂಟ್ ಡಿ ಎನ್ ಎ. ಇಲ್ಲಿ ರಿಕಾಮಿನೆಂಟ್ ಡಿ ಎನ್ ಎ ಫಸ್ಟ್ ಬರಲ್ಲ. ಓಕೆ, ಇಂಟ್ರೊಡಕ್ಷನ್ ಆಫ್ ದ ಡಿ ಎನ್ ಎ ಇಂಟು ದ ಹೋಸ್ಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಎರಡು ತರ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಅದನ್ನ ನಾವು ಮುಂದೆ ತಿಳ್ಕೊಳ್ತಾ ಹೋಗ್ತೀವಿ. ಫಸ್ಟ್ ಏನ್ ಮಾಡ್ಬೇಕು ನಾವು ಅದನ್ನ, ವಿ ಹ್ಯಾವ್ ಟು ಲೈಗೇಟ್ ದಟ್ ಡಿ ಎನ್ ಎ ವಿಚ್ ಇಸ್ ಹ್ಯಾವಿಂಗ್ ಎ ಡಿಸೈರಬಲ್ ಜೀನ್ ವಿತ್ ಎ ವೆಕ್ಟಾರ್. ವೆಕ್ಟಾರ್ ಜೊತೆ ಲೈಗೇಟ್ ಮಾಡ್ತೀವಿ. ಒನ್ಸ್ ಯು ಲೈಗೇಟ್ ದ ಏಲಿಯನ್ ಡಿ ಎನ್ ಎ ವಿತ್ ಎ ಡಿಸೈರಬಲ್ ಜೀನ್ ಇಂಟು ಎ ವೆಕ್ಟಾರ್, ದಟ್ ಬಿಕಮ್ಸ್ ರಿಕಾಮಿನೆಂಟ್ ಡಿ ಎನ್ ಎ. That recombinant DNA we are introducing into the host by the process called transformation. Aduna transformation anta heltivi. So that by that way we are bringing the phenotypical characters or changes. So introduction of the DNA into the host to form recombinant DNA. ಒಂದಾಯ್ತು. recombinant DNA ಅಂದ್ರೆ ಏನು ಅಂತ ಮತ್ತೊಮ್ಮೆ ಹೇಳ್ತೀನಿ ನಾನು ನಿಮಗೆ. Next, maintenance of introduced DNA in host and gene cloning. ಈಗ ಮೇಂಟೈನ್ ಮಾಡಬೇಕು, ಇದನ್ನೇ ಸ್ಟೆರಿಲೈಸೇಷನ್ ಮೆಥಡ್ ಅಂತ ಹೇಳೋದು. ವಿ ಆರ್ ಪ್ರೊವೈಡಿಂಗ್ ದ ಪ್ರಾಪರ್ ಎಂಬಿಯನ್ಸ್ ಟು ಮೇಂಟೈನ್, ಅದನ್ನ ಮೇಂಟೈನ್ ಮಾಡಬೇಕು. ದೆನ್ ಓನ್ಲಿ ಯು ಆರ್ ಏಬಲ್ ಟು ಗೆಟ್ ಮಲ್ಟಿಪಲ್ ನಂಬರ್ ಆಫ್ ಕಾಪೀಸ್ ವಿತ್ ಅ ಡಿಸೈರಬಲ್ ಜೀನ್ಸ್ ಆರ್ ಹ್ಯಾವಿಂಗ್ ಅ ಡಿಸೈರಬಲ್ ಜೀನ್ಸ್. ಓಕೆ, ನೆಕ್ಸ್ಟ್ ಕ್ಲೋನಿಂಗ್ ಜೀನ್ಸ್. ಕ್ಲೋನಿಂಗ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಪ್ರಾಸೆಸ್ ಆಫ್ ಡುಪ್ಲಿಕೇಶನ್ ಆಫ್ ಜೀನ್ಸ್ ಅಥವಾ ಡುಪ್ಲಿಕೇಶನ್ ಆಫ್ ಜೀನ್ಸ್ ಫ್ರಮ್ ದ ಸೇಮ್ ಪ್ರಿಕಾರ್ಸರ್ಸ್ ಅಂತ ಹೇಳ್ತೀವಿ. ಪ್ರಿಕಾರ್ಸರ್ಸ್ ಅಂತ ಹೇಳಿದ್ರೆ ಒಂದೇ ಜೀನ್ಸ್ಗಳಿಂದ ಮಲ್ಟಿಪಲ್ ಕಾಪೀಸ್ಗಳು ಪ್ರೊಡ್ಯೂಸ್ ಆಗ್ತಾ ಹೋಗೋದು. ಓಕೆ, ಇದೇ ಜೀನ್ ಕ್ಲೋನಿಂಗ್. ಇದನ್ನೇ ನಾವು ಬೇರೆ ಬೇರೆ ಟಿಶ್ಯೂ ಕಲ್ಚರ್ಲು ಕೂಡ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅಲ್ಲಿ ಕ್ಲೋನಿಂಗ್ ಅನ್ನೋ ವರ್ಡ್ ಬರುತ್ತೆ, ಜೀನ್ ಕ್ಲೋನಿಂಗ್ ಅನ್ನೋ ವರ್ಡ್ ಬರಲ್ಲ. ಕ್ಲೋನಿಂಗ್ ಅಂತ ಹೇಳಿದ್ರೆ ಡುಪ್ಲಿಕೇಶನ್, ಪ್ರೊಡ್ಯೂಸಿಂಗ್ ಮಲ್ಟಿಪಲ್ ಕಾಪೀಸ್ ಆಫ್ ದ ಸೇಮ್ ಫ್ರಮ್ ದ ಸೇಮ್ ಪ್ರಿಕಾರ್ಸರ್ಸ್ ಅಂತ ಹೇಳಿ ಮೇಂಟೈನ್ ಮಾಡಬೇಕು. ನೆಕ್ಸ್ಟ್, ಟ್ರಾನ್ಸ್ಫರ್ ಆಫ್ ದ ಡಿ ಎನ್ ಎ ಟು ಇಟ್ಸ್ ಪ್ರೊಜೆನಿ. ನಂತರ ಆ ಡಿ ಎನ್ ಎನ ಪ್ರೊಜೆನಿಗೆ ಎಲ್ಲಿ ಎಕ್ಸ್ಪ್ರೆಸ್ ಆಗುತ್ತೋ, ಫಾರ್ ದಿಸ್ ಯಾಕಿದು ಫಾರ್ ಎಕ್ಸ್ಪ್ರೆಷನ್ ಅಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ ಅದು. ಓಕೆ, ಸೊ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಟು ಪ್ರೊಡ್ಯೂಸ್ ಮಲ್ಟಿಪಲ್ ನಂಬರ್ ಆಫ್ ಕಾಪೀಸ್. ಇವಾಗ ಅಲ್ಲಿ ಬರೋ ಪ್ರಾಡಕ್ಟ್ ಅನ್ನು ನಾವು ಮತ್ತೇನ್ ಮಾಡ್ತಾ ಇದ್ವಿ, ಪ್ರೊಜೆನಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ ಫಾರ್ ದ ಎಕ್ಸ್ಪ್ರೆಷನ್ ಅಂತ ಹೇಳಿ. ಸೊ ದೀಸ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಜೆನೆಟಿಕ್ ಇಂಜಿನಿಯರಿಂಗ್. ಸಿಂಪಲ್ ಆಗಿ ಹೇಳಿರೋದು ಇದು ಎಂಟೈರ್ ಜೆನೆಟಿಕ್ ಇಂಜಿನಿಯರಿಂಗ್. ಮತ್ತೆ ನಾವು ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಅಂತ ಬಂದಾಗ ಕಂಪ್ಲೀಟ್ ಆಗಿ ಹೋಗ್ತೀವಿ ಫ್ರಮ್ ದ ಬಿಗಿನಿಂಗ್ ಆಫ್ ಐಸೋಲೇಷನ್, ಐಡೆಂಟಿಫಿಕೇಶನ್, ಐಸೋಲೇಷನ್ ಟಿಲ್ ದ ಎಂಡ್ ಆಫ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಓಕೆ, ಸೊ ಇದನ್ನ ಕೇಳಿದ್ರೆ ನೆನ್ಪಿಟ್ಕೊಬೋದಲ್ಲ. ಐಡೆಂಟಿಫಿಕೇಶನ್ ಆಫ್ ಡಿ ಎನ್ ಎ ವಿತ್ ಅ ಡಿಸೈರಬಲ್ ಜೀನ್, introduction of DNA into the host to form the recombinant DNA. Okay, or you can say forming the recombinant DNA, and maintenance of introduced DNA. ಅದನ್ನ ಇಂಟ್ರೊಡ್ಯೂಸ್ ಮಾಡಾದ್ಮೇಲೆ ಮೇಂಟೈನ್ ಮಾಡಬೇಕು. ಜೊತೆಗೆ ಇನ್ ಹೋಸ್ಟ್, ಎಲ್ಲಿ ಹೋಸ್ಟ್ ಒಳಭಾಗದಲ್ಲಿ, ಅಂಡ್ ಜೀನ್ ಕ್ಲೋನಿಂಗ್ ಆಗುತ್ತೆ ಅಲ್ಲಿ. ಟ್ರಾನ್ಸ್ಫರ್ ಆಫ್ ದ ಡಿ ಎನ್ ಎ ಟು ದ ಪ್ರೊಜೆನಿ ಆರ್ ಇಟ್ಸ್ ಪ್ರೊಜೆನಿ. ಓಕೆ, ಸೊ ಇಲ್ಲಿ ಒಂದು ಕೆಲವು ಸೆಂಟೆನ್ಸ್ಗಳಿರುತ್ತೆ, ಇದನ್ನು ಕೂಡ ಕಾಮನ್ ಆಗಿ ಕೇಳ್ತಾರೆ. So in the year 1972, Stanley Cohen and Herbert Boyer constructed the first recombinant DNA. We can usually call it as rDNA, recombinant DNA. So who constructed and when they were constructed, the very first recombinant DNA ಅಂತ ಹೇಳಿದ್ರೆ, the first recombinant DNA was constructed in the year 1972 by Herbert Boyer and Stanley Cohen. ಸೊ ಫಸ್ಟ್ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾರೆ. ಓಕೆ, ಅದಕ್ಕೂ ಮುಂಚೆನೆ ನೋಡಿ, ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ರಿಕಾಂಬಿನೆಂಟ್ ಡಿ ಎನ್ ಎನ ತುಂಬ ಸಿಂಪಲ್ ಆಗಿ ಹೇಳೋದಾದ್ರೆ, ಲೆಟ್ಸ್ ಕನ್ಸಿಡರ್ ಹಿಯರ್ ಈಸ್ ದ ಪ್ಲಾಸ್ಮಿಡ್. ಎಲ್ಲ ವರ್ಡ್ಗಳು ಮತ್ತೆ ರಿಪೀಟ್ ಆಗುತ್ತೆ. ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಏನು? ಇಟ್ಸ್ ಅ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿ ಎನ್ ಎ ಅಂತ ಹೇಳ್ತೀವಿ. ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿ ಎನ್ ಎ ವಿಚ್ ಇಸ್ ಯೂಶಲಿ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ದ ಬ್ಯಾಕ್ಟೀರಿಯಾಗಳಲ್ಲಿ ಇರುತ್ತೆ. ಇವಾಗ ನಾವು ಇದಕ್ಕೆ ಏಲಿಯನ್ ಡಿ ಎನ್ ಎ ಅಥವಾ ಫಾರಿನ್ ಡಿ ಎನ್ ಎ ವಿಚ್ ಇಸ್ ಹ್ಯಾವಿಂಗ್ ಎ ಡಿಸೈರಬಲ್ ಜೀನ್ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿಗೆ ನೀವು ಇದನ್ನು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳಿ. ಸೊ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅನ್ನಿಸಿದ್ರೆ ಫಸ್ಟ್ ನಾವು ಅದನ್ನು ಕಟ್ ಮಾಡಬೇಕು, ಡಿ ಎನ್ ಎನ. ಅದನ್ನು ಕಟ್ ಮಾಡೋದಕ್ಕೆ ಏನು ಬೇಕು? ನಮಗೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಬೇಕು. ಹಾಗಾಗಿ ಟು ಕಟ್ ದೋಸ್ ಡಿ ಎನ್ ಎ ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್, ವಿ ಆರ್ ಯೂಸಿಂಗ್ group of enzymes which comes under the large class of enzymes commonly called the nucleases. ಅದನ್ನ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್, ರಿಸ್ಟ್ರಿಕ್ಷನ್ ಎಕ್ಸೋನ್ಯೂಕ್ಲಿಯಸಸ್ ಅಂತ ಹೇಳ್ತೀವಿ. ಅದನ್ನ 1963 ಅಲ್ಲಿ ಏನ್ ಮಾಡ್ತಾರೆ, ಐಸೋಲೇಟ್ ಮಾಡಿರ್ತಾರೆ. 1963 ಅಲ್ಲಿ
ಡಿ ಎನ್ ಎನ ಕಟ್ ಮಾಡೋ ಎಂಜೈಮ್ಸ್ಗಳನ್ನು ಐಸೋಲೇಟ್ ಮಾಡಾದ್ಮೇಲೆ, ಐಡೆಂಟಿಫೈ ಮಾಡಾದ್ಮೇಲೆ ಅದನ್ನ ಯೂಸ್ ಮಾಡಿಕೊಂಡು 1972 ಅಲ್ಲಿ ಈ ತರ ಒಂದು ರೀಕಾಂಬಿನೆಂಟ್ ಡಿ ಎನ್ ಎನ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಇಲ್ಲಿ ನಾನು 2 ಪೋರ್ಷನ್ ಬರೆದಿದ್ದೀನಿ. ಒಂದು ಪೋರ್ಷನ್ ಅಲ್ಲಿ ಪ್ಲಾಸ್ಮಿಡ್ ಇದೆ. ಪ್ಲಾಸ್ಮಿಡ್ ಇಟ್ ಇಸ್ ನಥಿಂಗ್ ಬಟ್ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ autonomously replicating extra chromosomal DNA which is present in most of the bacteria, and the second one is a piece of DNA. ಇಲ್ಲೊಂದು piece of DNA ಇದೆ. ಸೊ ಎರಡೂ ಕಂಬೈನ್ ಆದಾಗ್ಲೇನೆ ಅದನ್ನ ನಾವು ರಿಕಾಂಬಿನೆಂಟ್ DNA ಅಂತ ಹೇಳೋದು. ಅರ್ಥ ಆಯ್ತಾ? ಸೊ ಇವಾಗ ಇಲ್ಲಿ ಸ್ಟೆಪ್ಸ್ಗಳಾಯಿತು, ಮತ್ತೆ ರಿಕಾಂಬಿನೆಂಟ್ DNA ಯಾವಾಗ ಫಸ್ಟ್ ಕನ್ಸ್ಟ್ರಕ್ಟ್ ಆಯಿತು, ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದು ಅಂತ ಗೊತ್ತಾಯಿತು. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಫಸ್ಟ್ ರಿಕಾಂಬಿನೆಂಟ್ DNA ಹೇಗೆ ಕನ್ಸ್ಟ್ರಕ್ಟ್ ಆಯಿತು ಕೇಳ್ತಾರೆ ಇದನ್ನ. ಇಲ್ಲಿ ಎ ಜೀನ್ ಎನ್ಕೋಡಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ದ ನೇಟಿವ್ ಪ್ಲಾಸ್ಮಿಡ್ ಆಫ್ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ. ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ, ಯು ಶುಡ್ ರಿಮೆಂಬರ್ ದಾಟ್. ಇಲ್ಲಿ ಕೆಲವು ವರ್ಡ್ಗಳು ಬರ್ತಾ ಇದೆ. ಯಾರಾದರೂ ಫಸ್ಟ್ ಟೈಮ್ ಈ ಲೆಕ್ಚರ್ನ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಆ ವರ್ಡ್ಗಳ ಅರ್ಥ ಆಗುತ್ತೆ. ಯಾವುದದು? ಎ ಜೀನ್ ಎನ್ಕೋಡಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಏನು? ಇವುಗಳಿಗೆ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತಾನೂ ಕೂಡ ಹೇಳ್ತೀವಿ. ದೀಸ್ ಆರ್ ಅ ವೆರಿ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ವೆಕ್ಟಾರ್. ಆ ವೆಕ್ಟಾರ್ ಇರುತ್ತಲ್ಲ, ವಿಚ್ ಈಸ್ ಏಬಲ್ ಟು ಕ್ಯಾರಿ ದ ಏಲಿಯನ್ DNA ಟು ದ ಹೋಸ್ಟ್, ಅವುಗಳಿಗೆ ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇರಲೇಬೇಕು. ಯಾಕೆ ಅಂತ ಹೇಳಿದ್ರೆ ಬಿಕಾಸ್ ಟು ಎಲಿಮಿನೇಟ್ ದ ನಾನ್ ರಿಕಾಂಬಿನೆಂಟ್ಸ್. ಯಾವುದು ರಿಕಾಂಬಿನೆಂಟ್ ಆಗಲ್ಲ, ಟ್ರಾನ್ಸ್ಫಾರ್ಮೆಂಟ್ಸ್ಗಳೇನಿರುತ್ತೆ, ನಾನ್ ಟ್ರಾನ್ಸ್ಫಾರ್ಮೆಂಟ್ಸ್ಗಳು, ಅದನ್ನ ಎಲಿಮಿನೇಟ್ ಮಾಡೋದಕ್ಕೆ ಅದು ಬೇಕಾಗುತ್ತೆ. ಸೊ ಅದಕ್ಕೆ ಮುಂದೆ ಹೇಳ್ತೀನಿ ನಾನು ನಿಮಗೆ. ಬಟ್ ಯು ಶುಡ್ ರಿಮೆಂಬರ್ ಹೌ ದ ಫಸ್ಟ್ ರಿಕಾಂಬಿನೆಂಟ್ DNA ವಾಸ್ ಕನ್ಸ್ಟ್ರಕ್ಟೆಡ್ ಅಂತ ಹೇಳಿದ್ರೆ ಎ ಜೀನ್ ಎನ್ಕೋಡಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಇನ್ ದ ನೇಟಿವ್ ಪ್ಲಾಸ್ಮಿಡ್. ಇಲ್ಲಿ ಬಂತು ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಬಟ್ ಅ ಸರ್ಕ್ಯುಲರ್ double stranded double stranded extra chromosomal autonomously replicating ಇಲ್ಲೇ ಇದೆ, ಓಕೆ, ಇಲ್ಲೇ ವರ್ಡ್ ಇದೆ, ಸಾರಿ, autonomously replicating ಅಂತ ವರ್ಡ್ ಇದೆ ಇಲ್ಲಿ. ಓಕೆ, ಸೊ ಹಿಯರ್ ಇಟ್ ಈಸ್. ಸೊ ಅದಕ್ಕೆ ಪ್ಲಾಸ್ಮಿಡ್ ಅಂತ ಹೇಳ್ತೀವಿ. ವಾಸ್ ಐಡೆಂಟಿಫೈಡ್. ಸೊ ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಏನು? ಪ್ಲಾಸ್ಮಿಡ್ ಇಸ್ ಆನ್ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತ ಸಿಂಪಲ್ ಆಗಿ ಕೊಟ್ಟಿದ್ದಾರೆ ಟೆಕ್ಸ್ಟ್ ಬುಕ್ಕಿನಲ್ಲಿ. ಎಲ್ಲಿರುತ್ತೆ? ಬ್ಯಾಕ್ಟೀರಿಯಾದಲ್ಲಿರುತ್ತೆ ಸರ್ ಇದು. ನೆಕ್ಸ್ಟ್, ದ ಡಿಸೈರ್ಡ್ DNA ವಾಸ್ ಕಟ್. ಈಗ ಫಸ್ಟು DNA ನ ಐಡೆಂಟಿಫೈ ಮಾಡಬೇಕು, ಹ್ಯಾವಿಂಗ್ ದ ಡಿಸೈರಬಲ್ ಜೀನ್. ಓಕೆ, ನೆಕ್ಸ್ಟ್ ಆ ಡಿಸೈರಬಲ್ DNA ನ ಕಟ್ ಮಾಡಬೇಕು. ವಾಸ್ ಕಟ್ ಏನನ್ನ? DNA ನ ಕಟ್ ಆದ್ಮೇಲೆ ಎಲ್ಲಿ? ಅಟ್ ಸ್ಪೆಸಿಫಿಕ್ ಲೊಕೇಶನ್ಸ್ ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಜೈಮ್ಸ್. ಇಲ್ಲಿ ಕೆಲವು ಎಂಜೈಮ್ಸ್ಗಳಿದೆ. ಸೊ ದೋಸ್ ಎಂಜೈಮ್ಸ್ ವಿಚ್ ಆರ್ ಏಬಲ್ ಟು ರಿಸ್ಟ್ರಿಕ್ಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಸ್ ಆನ್ ಆರ್ ಇನ್ ಬ್ಯಾಕ್ಟೀರಿಯಾ. ಈಗ ಬ್ಯಾಕ್ಟೀರಿಯಾಗಳಿಗಿಂತ ಅವುಗಳಿಂದಾನೇ ನಮಗೆ ತುಂಬ ಬೇಕಾದಷ್ಟು ರೋಗಗಳು ಬರುತ್ತೆ. ಹೌದಾ? ಬ್ಯಾಕ್ಟೀರಿಯಲ್ ಡಿಸೀಸಸ್ ಅಂತಾನೆ ಹೇಳ್ತೀವಿ. ಬ್ಯಾಕ್ಟೀರಿಯಾಗಳೇ ನಮಗೆ ರೋಗವನ್ನು ತಗೊಂಡ್ಬರ್ತವೆ. ಅಂತ ಬ್ಯಾಕ್ಟೀರಿಯಾಗಳನ್ನೇ ಇನ್ಫೆಕ್ಟ್ ಮಾಡೋ ಇನ್ನು ಕೆಲವು ಆರ್ಗ್ಯಾನಿಸಮ್ಸ್ಗಳಿದೆ. ಆರ್ಗ್ಯಾನಿಸಮ್ಸ್ ವಿಚ್ ಇನ್ಫೆಕ್ಟ್ಸ್ ದ ಬ್ಯಾಕ್ಟೀರಿಯಾ ಆರ್ ಕಾಮನ್ಲಿ ಕಾಲ್ಡ್ ಬ್ಯಾಕ್ಟೀರಿಯೋಫೇಸಸ್. ಸೊ ಬ್ಯಾಕ್ಟೀರಿಯಾಗಳಲ್ಲಿ ಟು ಪ್ರಿವೆಂಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಸಸ್ ದೇರ್ ಆರ್ 2 ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಜೈಮ್ಸ್ ಆರ್ ಪ್ರೆಸೆಂಟ್ ಇರುತ್ತೆ. ಅವು ಯಾವ್ಯಾವುದು ಅಂತಲೂ ಕೂಡ ಈಗ ತಿಳ್ಕೊಳ್ತಾ ಹೋಗೋಣ. ಸೊ ದೋಸ್ ಎಂಜೈಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ರಿಸ್ಟ್ರಿಕ್ಷನ್ ಎಂಜೈಮ್ಸ್. ಸೊ ಇವುಗಳು ಯಾವುದಕ್ಕೆ ಯೂಸ್ ಆಗ್ತಾ ಇದೆ ಇವಾಗ? ವಿ ಆರ್ ಯೂಸಿಂಗ್ ದೆಮ್ ಟು ಕಟ್ ದ DNA ಟು ಸ್ಪೆಸಿಫಿಕ್ ಲೊಕೇಶನ್. ಸ್ಪೆಸಿಫಿಕ್ ಲೊಕೇಶನ್ ಅಲ್ಲಿ DNA ನ ಕಟ್ ಮಾಡಬೇಕು. ದೇರ್ ಆಫ್ಟರ್ ವಿ ಆರ್ ಗೆಟಿಂಗ್ ನಂಬರ್ ಆಫ್ ಪೀಸಸ್. ಓಕೆ, ಅವುಗಳಿಗೆ DNA ಪೀಸಸ್, ಫ್ರಾಗ್ಮೆಂಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ದ ಕಟ್ DNA ವಾಸ್ ಲಿಂಕ್ ಟು ಪ್ಲಾಸ್ಮಿಡ್. ಆ ಕಟ್ ಮಾಡಿರೋ DNA ಅನ್ನ ಪ್ಲಾಸ್ಮಿಡ್ಗೆ ಲಿಂಕ್ ಮಾಡಬೇಕು. ಅಂಡ್ ಟ್ರಾನ್ಸ್ಫರ್ ಟು ಎಸ್ಚೆರಿಷಿಯಾ E. coli ಫಾರ್ ಜೀನ್ ಮಲ್ಟಿಪ್ಲಿಕೇಶನ್. ಕಾಮನ್ ಆಗಿ ಯೂಸ್ ಮಾಡೋ ಒಂದು ಹೋಸ್ಟ್ ಫಾರ್ ದ ಜೀನ್ ಕ್ಲೋನಿಂಗ್, ದಟ್ ಈಸ್ ಕಾಲ್ಡ್ ಎಸ್ಚೆರಿಷಿಯಾ ಕೋಲೈ, E. coli ಅಂತ ಹೇಳ್ತೀವಿ. ಸೊ ಇವಾಗ ಅರ್ಥ ಆಗಿರ್ಬೋದಲ್ಲ. ದ ಫಸ್ಟ್ DNA ವಾಸ್ ಕನ್ಸ್ಟ್ರಕ್ಟೆಡ್ 1972. ಅದಾದ್ಮೇಲೆ ಹೇಗೆ ಅಂತ ಹೇಳಿದ್ರೆ ಬೈ ಯೂಸಿಂಗ್ ನೇಟಿವ್ ಪ್ಲಾಸ್ಮಿಡ್ ಆಫ್ ಸಾಲ್ಮೊನೆಲ್ಲಾ ಟೈಫಿಮ್ಯೂರಿಯಂ. ಸೊ ಅದ್ರ ಮುಖಾಂತರ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಸರ್ಕ್ಯುಲರ್ ಡಬಲ್ ಸ್ಟ್ರಾಂಡೆಡ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ DNA ಅಂತ ಹೇಳ್ತೀವಿ.
ಉಲ್ಟಾ ಹೇಳ್ಬೋದು ನೀವು, ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿ ಎನ್ ಎ ಅಂತಾನು ಕೂಡ ಹೇಳಿ. ಸೊ ನೆಕ್ಸ್ಟ್, ಆ ಡಿಸೈರಬಲ್ ಡಿ ಎನ್ ಎನ ವಿ ಹ್ಯಾವ್ ಟು ಕಟ್ ಅಟ್ ಸ್ಪೆಸಿಫಿಕ್ ಲೊಕೇಶನ್ ಬೈ ಯೂಸಿಂಗ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. These restriction enzymes are comes under the group of enzymes called nucleases. They are able to cut the DNA at specific location. ಎರಡು ಥರ ಇರುತ್ತೆ, ಮುಂದೆ ತಿಳ್ಕೊಳ್ಳೋಣ. ನೆಕ್ಸ್ಟ್, ಆ ಕಟ್ ಮಾಡಿರೋ ಡಿ ಎನ್ ಎನ ನಾವೇನು ಮಾಡಬೇಕು ಇವಾಗ, ಲಿಂಕ್ಡ್ ವಿತ್, ಸಿ ಹಿಯರ್, linked with the plasmid. Once we link with the plasmid, that becomes recombinant DNA. ರಿಕಾಮಿನೆಂಟ್ ಡಿ ಎನ್ ಎ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ, ಪ್ರೀವಿಯಸ್ ಸ್ಲೈಡಲ್ಲಿ ನಾನು ಡಯಾಗ್ರಾಮ್ ಬರೆದ ಹಾಗೆ, ವೆನ್ ದ ಡಿ ಎನ್ ಎ ಪೀಸ್ ಈಸ್ ಲಿಂಕ್ಡ್ ವಿತ್ ದ ಪ್ಲಾಸ್ಮಿಡ್, ದೆನ್ ಓನ್ಲಿ ದಟ್ ಬಿಕಮ್ಸ್ ರಿಕಾಮಿನೆಂಟ್ ಡಿ ಎನ್ ಎ. ಸೊ ಅಂಡ್ ಟ್ರಾನ್ಸ್ಫರ್ಡ್, ದಿಸ್ ಪ್ರಾಸೆಸ್ ಯು ನೋ, ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಟ್ರಾನ್ಸ್ಫಾರ್ಮೇಶನ್. ಟ್ರಾನ್ಸ್ಫಾರ್ಮೇಶನ್ ಅಂತ ಹೇಳ್ತೀವಿ, ಟ್ರಾನ್ಸ್ಫಾರ್ಮೇಶನ್. ದ ಪ್ರಾಸೆಸ್ ಆಫ್ ಇಂಟ್ರೊಡಕ್ಷನ್ ಆಫ್ ರಿಕಾಮಿನೆಂಟ್ ಡಿ ಎನ್ ಎ ಆರ್ ಏಲಿಯನ್ ಡಿ ಎನ್ ಎ into the host is commonly called a transformation. Again, ಸರ್ ಹಾಗಿದ್ರೆ ಇದು ಈಕೋಲೈ ಸುಮ್ಮನೆ ತಗೊಂಡ್ಬಿಡುತ್ತಾ ಏಲಿಯನ್ ಡಿ ಎನ್ ಅಥವಾ ರಿಕಾಮಿನೆಂಟ್ ಡಿ ಎನ್ ಎನ? ಇಲ್ಲ, ದೇ ಮಸ್ಟ್ ಬಿ ಕಾಂಪಿಟೆಂಟ್ ಆಗಿರಬೇಕು. ಕಾಂಪಿಟೆನ್ಸಿ ಅಂತ ಹೇಳ್ತೀವಿ, ಮೀನ್ಸ್ ಎಬಿಲಿಟಿ ಟು ಟೇಕ್ ಅಪ್ ದ ಫಾರಿನ್ ಡಿ ಎನ್ ಎ. ಫಾರಿನ್ ಡಿ ಎನ್ ಎನ, ಏಲಿಯನ್ ಡಿ ಎನ್ ಎನ ತೆಗೆದುಕೊಳ್ಳೋ ಎಬಿಲಿಟಿ ಇರಬೇಕು. ಇಲ್ಲ, ಅದಕ್ಕೆ ಏನು ಮಾಡಬೇಕು ನಾವು, ವಿ ಹ್ಯಾವ್ ಟು ಮೇಕ್ ಇಟ್ ಎಸ್ ಅ ಕಾಂಪಿಟೆಂಟ್ ಮಾಡಬೇಕು. ಹೇಗೆ ನೆಕ್ಸ್ಟ್ ತಿಳ್ಕೊಳ್ತೀವಿ. ದೇರ್ ಆರ್ different methods to make the cell as a competent to take up the foreign DNA ಅಂತ ಹೇಳಿ. So transformation for gene multiplication or gene cloning, multiplication, duplicacy ಅಂತ ಹೇಳ್ಬೋದು. So this is how they constructed, ಅಂದ್ರೆ ಯಾವುದರಿಂದ ಆಯಿತು ಮತ್ತು ಹೇಗೆ ಮಾಡ್ತಾರೆ ಅಂತ ಕಂಟಿನ್ಯೂ ಆಗಿರೋದು. ಕಂಪ್ಲೀಟ್ ಆಗಿ ಕನ್ಸ್ಟ್ರಕ್ಷನ್ ಬಗ್ಗೆ ಇಲ್ಲ ಇಲ್ಲಿ. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಹೇಗಾಯಿತು, ಯಾವುದರಿಂದ ಆಯಿತು, ಅದಾದಮೇಲೆ ಯಾವ ಥರ ನಾವು ಪ್ರೊಸೀಜರ್ನ ಯೂಸ್ ಮಾಡ್ತೀವಿ ಅಂತ. ಸೊ ಹಾಗೆ ಮುಂದೆ ಹೋದರೆ ಇವಾಗ ನೆಕ್ಸ್ಟು ಟೂಲ್ಸ್ ಫಾರ್ ರಿಕಾಮಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಇನ್ನು ಕೆಲವು ವರ್ಡ್ಗಳಿದೆ, ನೆನ್ಪಿಟ್ಕೊಳ್ಳಿ. ಇದ್ರ ಹಿಂಭಾಗದಲ್ಲಿ ಇಲ್ಲಿ ಬರೋ ಎಲ್ಲ ವರ್ಡ್ಸ್ಗಳು ಕೂಡ ಮತ್ತೆ ರಿಪೀಟ್ ಆಗುತ್ತೆ ಇಲ್ಲಿ ನಿಮಗೆ. ಪ್ಲಾಸ್ಮಿಡ್ ಅಂದ್ರೇನು, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳಿದ್ರೇನು, ಯಾಕೆ ಹೆಲ್ಪ್ ಆಗುತ್ತೆ, ಎಲ್ಲವೂ ಕೂಡ. ಸೊ ದಿಸ್ ಇಸ್ ದ ಕ್ವಶನ್ ದೇ ಗೋಯಿಂಗ್ ಟು ಆಸ್ಕ್ ಫಾರ್ 3 marks. ಕಾಮನ್ ಆಗಿ 2 to 3 ಮಾರ್ಕ್ಗೆ ಕೇಳೋ ಕ್ವಶನ್ ಇದು. ನಾನು ಅವಾಗಲೇ ಹೇಳಿದಾಗೆ ಈ ಚಾಪ್ಟರ್ಲಿ 5 mark ಕ್ವಶನ್ ಇದೆ, 2 ಮತ್ತು 3 mark ಇಲ್ಲ. ಅದೇ 5 mark ಪಾರ್ಟ್ ಡಿ ಅಲ್ಲಿ ಏನಿದೆ ಅಲ್ಲೇನೆ ಏನು ಮಾಡ್ತಾರೆ, ಆ ಕ್ವಶನ್ಗಳನ್ನು ಸೆಗ್ರಿಗೇಟ್ ಮಾಡಿ, ಸೊ ಪಾರ್ಟ್ ವೈಸ್ ಮಾಡ್ತಾರೆ, ಕ್ವಶನ್ ಕೇಳ್ತಾರೆ 1, 2 ಅಂತ ಹೇಳಿ. ಸೊ 2 mark, 3 mark, ಆರ್ 1 + 1 + 3, 2 + 3 ಈ ಥರ ಕೇಳ್ಬೋದು. ಓಕೆ, ಸೊ ಈಗ ನೋಡೋಣ ಒಂದು ಟೂಲ್ಸ್ ಫಾರ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ, ಟೆಕ್ನಿಕ್ ಆಫ್ ಆಲ್ಟ್ರಿಂಗ್ ದ ಕೆಮಿಕಲ್ ನೇಚರ್ ಆಫ್ ಡಿ ಎನ್ ಎ. ಆ ಜೆನೆಟಿಕ್ ಮೆಟೀರಿಯಲ್ದು ಕೆಮಿಕಲ್ ನೇಚರ್ನೇ ಚೇಂಜ್ ಮಾಡ್ತಾ ಇದ್ದೀವಿ. ವೈ? ಬಿಕಾಸ್ ಟು ಒಬ್ಟೈನ್ ದ ಯೂಸ್ಫುಲ್ ಪ್ರಾಡಕ್ಟ್ಸ್ ಆ್ಯಂಡ್ ದ ಎಕ್ಸ್ಪ್ರೆಷನ್ ಆಫ್ ದೀಸ್ ಜೀನ್ಸ್ ಟು ಎಕ್ಸ್ಪ್ರೆಸ್ ಆಸ್ ಎ ನ್ಯೂ ಫಿನೋಟೈಪಿಕಲ್ ಕ್ಯಾರೆಕ್ಟರ್. ಹೊಸ ಕ್ಯಾರೆಕ್ಟರ್ ಅಪಿಯರ್ ಆಗ್ಬೇಕು ನಮ್ಗೆ ಇವಾಗ. ಆ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ ಮಾಡೋದಕ್ಕೆ ಈ ಎಲ್ಲ ಈಗ ಡಿ ಎನ್ ಎ ಕಟ್ ಮಾಡೋದಕ್ಕೆ ಆರ್ ವಿ ಗೋನಾ ಯೂಸ್ a normal knife that we are using to cut the vegetables? ಯೂಸ್ ಮಾಡೋಕ್ಕಾಗತ್ತೆ. ವೆಜಿಟೇಬಲ್ಸ್ ಕಟ್ ಮಾಡ್ತೀವಲ್ಲ, ನಾರ್ಮಲ್ ಚಾಕು ಇರುತ್ತಲ್ಲ, ಅದರಲ್ಲಿ ಡಿ ಎನ್ ಎ ಕಟ್ ಮಾಡೋದಕ್ಕೆ ಡಿ ಎನ್ ಎ ಏನು ದೊಡ್ಡದಾಗಿರೋ ಹಗ್ಗ ಅಲ್ಲ. ತುಂಬಾ ಹೀಗೆ ನಮ್ಮ ಕಣ್ಣಿಗೆ ಸೆಲ್ಸ್ಗಳೇ ಕಾಣಿಸಲ್ಲ. ಆ ಸೆಲ್ ಒಳಗಡೆ ಇರೋ, ನ್ಯೂಕ್ಲಿಯಸ್ ಒಳಗಡೆ ಇರೋ ಡಿ ಎನ್ ಎನ ಕಟ್ ಮಾಡಬೇಕು ಅಂತ ಹೇಳಿದ್ರೆ ವಿ ಮಸ್ಟ್ ಯೂಸ್ ಮಾಲಿಕ್ಯುಲರ್ ಸೀಸರ್, ನಾಟ್ ಅ ನಾರ್ಮಲ್ ಮೆಟಲ್ ಸೀಸರ್. ಅದನ್ನ ಯೂಸ್ ಮಾಡೋಕ್ಕಾಗಲ್ಲ, ಮಾಲಿಕ್ಯುಲರ್ ಸೀಸರ್ನ ಯೂಸ್ ಮಾಡಬೇಕು. ಆ ಮಾಲಿಕ್ಯುಲರ್ ಸಿಸರ್ ಯಾವುದಪ್ಪ ಅಂತ ಹೇಳಿದ್ರೆ ದಟ್ ಈಸ್ ಕಾಲ್ಡ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್, ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು. ನೋಡೋಣ ಈಗ ಯಾವುದು ಅಂತ ಹೇಳಿ. ಟೋಟಲ್ ಆಗಿ ನೋಡಿ, ಒಂದು ಹೇಳ್ತೇನೆ ನಾನು. ಟು ಕಟ್ ದ ಡಿ ಎನ್ ಎ ಒಂದು ಬೇಕು. ನೆಕ್ಸ್ಟು ಟು ಎಕ್ಸ್ಟ್ರಾಕ್ಟ್ ದ ಡಿ ಎನ್ ಎ ಓನ್ಲಿ. ವಿ ಡೋಂಟ್ ವಾಂಟ್ ಆಲ್ ದೋಸ್ ಕಾಂಪೊನೆಂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಸೆಲ್. ಸೆಲ್ ಅಂತ ಹೇಳಿದ್ರೇನೆ ಒಳಗಡೆ ತುಂಬಾ ಆರ್ಗನಲ್ಸ್ಗಳಿರುತ್ತೆ, ತುಂಬಾ ಕಾಂಪೊನೆಂಟ್ಸ್ಗಳಿರುತ್ತೆ. We don't want all those components. We just need DNA as a genetic material having a desirable gene. ಈಗೆಲ್ಲ ಕಾಂಪೊನೆಂಟ್ಸ್ಗಳನ್ನ ನಾವು ತೆಗೆದಾಕ್ಬೇಕಲ್ವಾ, ಅದನ್ನು ತೆಗೆದಾಕೋದಕ್ಕೆ ಕೆಲವು ಎನ್ಸೈಮ್ಸ್ಗಳನ್ನ ಯೂಸ್ ಮಾಡಬೇಕು. ಸೊ ಕಟ್ ಮಾಡೋದಕ್ಕೆ ಎನ್ಸೈಮ್ಸ್ಗಳು, ತೆಗೆದಾಕೋದಕ್ಕೆ ಎನ್ಸೈಮ್ಸ್ಗಳು, ಅದನ್ನು ಲಿಂಕ್ ಮಾಡೋದಕ್ಕೆ ಎನ್ಸೈಮ್ಸ್ಗಳು, ಅದನ್ನೇ ಹೇಳೋದು ಲೈಗೇಸ್ ಅಂತ ಹೇಳ್ತೀವಿ. ಸೊ ಒಂದು ಅದಾದಮೇಲೆ ಇಂಟ್ರಡ್ಯೂಸ್ ಮಾಡೋದಕ್ಕೆ ಇನ್ನೂ ಬೇರೆ ಮೆಥಡ್ಸ್ಗಳು ಬೇಕಾಗುತ್ತೆ. ಇಂಟ್ರಡ್ಯೂಸ್ ಮಾಡೋದಕ್ಕೆ ವೆಕ್ಟಾರ್ ಬೇಕಾಗುತ್ತೆ. ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅದನ್ನು ಜೀನ್ ಕ್ಲೋನಿಂಗ್ ಮಾಡೋದಕ್ಕೆ ನಮಗೆ ಹೋಸ್ಟ್ ಬೇಕಾಗತ್ತೆ. ಸೊ 1 by 1 ಹೇಳೋದಾದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ವಿ ನೀಡ್. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಯಾಕೆ ಬೇಕು? ಬಿಕಾಸ್ ಟು ಕಟ್ ದ ಡಿ ಎನ್ ಎ,
because to cut the DNA, you can say, just a minute, to cut the DNA at specific location, of course, at specific location within the DNA, and also to remove the nucleotides from the end of the DNA. DNA ನ ಕೊನೆಯಲ್ಲಿ ರಿಮೂವ್ ಮಾಡೋದು ಬೇರೆ, ಅದು ಎಕ್ಸೋನ್ಯೂಕ್ಲಿಯಸಸ್, ಎಕ್ಸೋ ಔಟ್ಸೈಡ್ ದ ನ್ಯೂಕ್ಲಿಯಸಸ್, ಎಂಡೋ ವಿಥಿನ್ ಅದು ಕಟ್ ಮಾಡೋದೇ ಬೇರೆ ಆಗಿರುತ್ತೆ. ಓಕೆ, ನೆಕ್ಸ್ಟ್ ವಿ ನೀಡ್ ಲೈಗೇಸ್ ಎನ್ಸೈಮ್. ಈಗ ಕಟ್ ಮಾಡಾಯಿತು, ಆ ಕೆಲವು ಡಿ ಎನ್ ಎ ಫ್ರಾಗ್ಮೆಂಟ್ಸ್ಗಳನ್ನು ನೀವು ಪ್ಲಾಸ್ಮಿಡ್ಗೆ ಲೈಗೇಟ್ ಮಾಡಬೇಕು ಅಂತ ಹೇಳಿದ್ರೆ, ವಿ ಡೋಂಟ್ ವಾಂಟ್ ಎನಿ ಗ್ಲೂ, ನಾರ್ಮಲ್ ಗ್ಲೂ ಯೂಸ್ ಮಾಡೋಕ್ಕಾಗಲ್ಲ. ವಿ ನೀಡ್ ಮಾಲಿಕ್ಯುಲಾರ್ ಗ್ಲೂ, ಮಾಲಿಕ್ಯುಲಾರ್ ಸ್ಟಿಚ್ ಮಾಡಬೇಕು ಇವಾಗ ನಾವು ಡಿ ಎನ್ ಎನ. ಸೊ ಅಲ್ಲಿಗೆ ವಿ ನೀಡ್ ಲೈಗೇಸ್. ಇದಕ್ಕೆ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಟು ಜಾಯಿನ್ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್, ಟು ಜಾಯಿನ್ ದ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಎಲ್ಲ ಫ್ರಾಗ್ಮೆಂಟ್ಸ್ಗಳಲ್ಲ ಇಲ್ಲಿ ಇವಾಗ. ಯಾವುದು ಫ್ರಾಗ್ಮೆಂಟ್ಸ್ ಅಂತ ಹೇಳಿದ್ರೆ, ಒಂದು ಏಲಿಯನ್ ಡಿ ಎನ್ ಎ ಫ್ರಾಗ್ಮೆಂಟು, ಇನ್ನೊಂದು ದಾಟ್ ಇಟ್ ಸೆಲ್ಫ್ ದ ಪ್ಲಾಸ್ಮಿಡ್ ಆಗಿರುತ್ತೆ. ನೆಕ್ಸ್ಟ್ ಹೋಸ್ಟ್ ಆರ್ಗ್ಯಾನಿಸಮ್. ಸೊ ಫಾರ್ ಜೀನ್ ಕ್ಲೋನಿಂಗ್ ಯಾಕೆ ಯೂಸ್ ಮಾಡ್ತಾ ಇದ್ದೀವಿ? ಫಾರ್ ಜೀನ್ ಕ್ಲೋನಿಂಗ್ ಆರ್ ಮಲ್ಟಿಪ್ಲಿಕೇಶನ್. ಈಗ ನಾವು ತೆಗೆದುಕೊಂಡಿರೋ ಜೀನ್ ಏನಿದೆ ಅದು ಎಕ್ಸ್ಪ್ರೆಸ್ ಆಗಬೇಕು. ಎಕ್ಸ್ಪ್ರೆಸ್ ಆಗೋದಕ್ಕಿಂತ ಹೆಚ್ಚಾಗಿ ಮಲ್ಟಿಪ್ಲೈ ಆಗಬೇಕು. ವಿ ನೀಡ್ ಮಲ್ಟಿಪಲ್ ನಂಬರ್ ಆಫ್ ಕಾಪೀಸ್ ದಟ್ ಡಿಪೆಂಡ್ಸ್ ಆನ್ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂಡ್ ಆಲ್ಸೋ ದ ಕಾಪಿ ನಂಬರ್. ಮುಂದೆ ಹೇಳೋಣ. ಸೊ ಹಾಗಾಗಿ ಜೀನ್ ಕ್ಲೋನಿಂಗ್ ಬೇಕು. ಪಾಲಿಮರೇಸ್ ಎಂಜೈಮ್ಸ್ಗಳು ಯಾಕೆ ಬೇಕು? ಫಾರ್ ಪಾಲಿಮರೈಸೇಷನ್ ಆಫ್ ಡಿ ಎನ್ ಎ, ಫಾರ್ ಪಾಲಿಮರೈಸೇಷನ್ ಅಂತ ಹೇಳೋಣ. ಯಾಕೆಂದರೆ ಈಗ ಸ್ಮಾಲ್ ಸೆಗ್ಮೆಂಟ್ ಆಫ್ ಡಿ ಎನ್ ಎ ಇದೆ, ಆ ಡಿ ಎನ್ ಎ ಸೆಗ್ಮೆಂಟ್ ಎಕ್ಸ್ಟೆಂಡ್ ಆಗಬೇಕು. ಪಾಲಿಮರೈಸೇಷನ್ ವೇರ್ ದ ಪಾಲಿಮರ್ಸ್ ಆರ್ ಬೀಯಿಂಗ್ ಆ್ಯಡೆಡ್, ಮಾನೋಮರ್ಸ್ ಆರ್ ಬೀಯಿಂಗ್ ಆ್ಯಡೆಡ್ ಟು ಬಿಕಮ್ ಎ ಪಾಲಿಮರ್. ಒಂದು ಹೊಸ ಲೆಂತ್ ಫಾರ್ಮೇಷನ್ ಆಗಬೇಕು, ಹೊಸದಾಗಿ ಡಿ ಎನ್ ಎ ಆಗಬೇಕು ಅಂದರೆ ಪಾಲಿಮರೈಸೇಷನ್ ಅಂತ ಹೇಳ್ತೀವಿ. ಪಾಲಿಮರೇಸ್ ಎನ್ಸೈಮ್ಸ್. ವೆಕ್ಟಾರ್ಸ್ ಬೇಕು. ಯಾಕೆ ಬೇಕಾಗುತ್ತೆ? ಬಿಕಾಸ್ ಹೋಸ್ಟ್ ತೆಗೆದುಕೊಂಡ ಹೋಸ್ಟ್ ಆಯಿತು. ವೆಕ್ಟಾರ್ಸ್ ಯಾಕೆ ಬೇಕು ಅಂತ ಹೇಳಿದ್ರೆ, ಟು ಕ್ಯಾರಿ ಫಾರಿನ್ ಡಿ ಎನ್ ಎ ಇಂಟು ದ ಹೋಸ್ಟ್ ಒಳಗಡೆಗೆ ನಾವು ಫಾರಿನ್ ಡಿ ಎನ್ ಎನ ಅಥವಾ ಏಲಿಯನ್ ಡಿ ಎನ್ ಎನ ಇಂಟ್ರಡ್ಯೂಸ್ ಮಾಡಬೇಕಲ್ವಾ? ಅದಕ್ಕೆ ನಮಗೆ ವೆಕ್ಟಾರ್ ಬೇಕಾಗುತ್ತೆ. ಸೊ ವಿ ನೀಡ್ ಆಲ್ ದೀಸ್ ಟೂಲ್ಸ್ ಟು ಅಚೀವ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಇದು ಸ್ಟೆಪ್ಸ್ಗಳಲ್ಲಪ್ಪ, ದೀಸ್ ಆರ್ ಜಸ್ಟ್ ಟೂಲ್ಸ್ ದಟ್ ವಾಟ್ ವಿ ಆರ್ ಯೂಸಿಂಗ್. ಲ್ಯಾಬೊರೇಟರಿಯಲ್ಲಿ ಈಗ ನಿಮಗೊಂದು ಡಿಸೆಕ್ಷನ್ ಇರುತ್ತೆ. ಸಿಂಪಲ್ ಆಗಿ ಒಂದು ಫ್ಲವರ್ ಡಿಸೆಕ್ಷನ್ ಮಾಡಬೇಕು. ಫ್ಲವರ್ ಡಿಸೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿಸೆಕ್ಟ್. ಓಕೆ, ಈಗ ಅದನ್ನು ನೀವು ಡಿಸೆಕ್ಟ್ ಮಾಡಬೇಕಂತ ಹೇಳಿದ್ರೆ ವಾಟ್ ಯು ಗೋನ್ ಡೂ? ಯು ಹ್ಯಾವ್ ಅ ಡಿಸೆಕ್ಷನ್ ಬಾಕ್ಸ್, ರೈಟ್? ಅದರಲ್ಲಿ ಬೇಕಾದಷ್ಟು ಎಕ್ವಿಪ್ಮೆಂಟ್ಸ್ಗಳಿರುತ್ತೆ. ಅದೇ ಥರ ರಿಕಾಂಬಿನೆಂಟ್ ಡಿ ಎನ್ ಎ ಮಾಡೋದಕ್ಕೆ ಎಕ್ವಿಪ್ಮೆಂಟ್ಸ್ಗಳು ಬೇಕು. ಅದನ್ನೆಲ್ಲ ನಾವು ಹೇಳ್ತಾ ಇಲ್ಲ. ಇಲ್ಲಿ ಪಿಪೆಟ್ ಬೇಕು, ಡ್ರಾಪರ್, ಅವೇನೂ ಇಲ್ಲ ಇಲ್ಲಿ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಏನು ಒಂದು ಹೈಯರ್ ಲೆವೆಲಲ್ಲಿ ಏನು ಬೇಕು ಅದನ್ನು ಬರೀತಾ ಇದ್ದೀವಿ ಅಷ್ಟೇ. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೂಲ್ಸ್ ಆಫ್ ರಿಕಾಂಬಿನೆಂಟ್ ಡಿ ಎನ್ ಎ ಟೆಕ್ನಾಲಜಿ. ಯಾವ ಟೂಲ್ಸ್ಗಳು ಬೇಕಾಗತ್ತೆ ಅಂತ ಹೇಳಿ. ನೆಕ್ಸ್ಟ್ ನೋಡೋಣ. ಹಿಯರ್ ಇಟ್ ಈಸ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳಿದ್ರೆ ಏನು, ಯಾವಾಗ ಅದನ್ನು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಲಾಯಿತು, ಹೇಗೆ ಅದು ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ದ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಕಾಲ್ಡ್ ಮಾಲಿಕ್ಯುಲಾರ್ ಸೀಸರ್ಸ್. ಇವುಗಳಿಗೆ ಮಾಲಿಕ್ಯುಲಾರ್ ಸೀಸರ್ಸ್ ಅಂತ ಹೇಳ್ತಾರೆ. We know the meaning of scissors, right? Because they are able to cut anything. Anything means rock cut ಮಾಡೋಕ್ಕಾಗತ್ತೆ, ಅದಕ್ಕೆ ಬೇರೆ ಸೀಸರ್ಸ್ಗಳು. ಸೊ ಏನಿಯೋ, ಇವಾಗ ಸೀಸರ್ಸ್ಗಳಿರುತ್ತೆ. ಮಾಲಿಕ್ಯುಲಾರ್ ಸೀಸರ್ ಅಂತ ಹೇಳಿದ್ರೆ ಏನು? ದೇ ಆರ್ ಏಬಲ್ ಟು ಕಟ್ ಸಮಥಿಂಗ್ ಲೈಕ್ ಡಿ ಎನ್ ಎ, ಇಟ್ ಮೇ ಬಿ ಎನಿ ಅದರ್ ಪಾರ್ಟ್ ಆಫ್ ಅವರ್ ಸೆಲ್. ಓಕೆ, ಇನ್ನು ಮಾಲಿಕ್ಯುಲಾರ್ ಲೆವೆಲಲ್ಲಿ ಸೆಲ್ಯುಲಾರ್ ಲೆವೆಲಲ್ಲಿ ನಮಗೆ ಬೇಕಾಗಿರತಕ್ಕಂಥ ಡಿ ಎನ್ ಎನ ಕಟ್ ಮಾಡೋದು. ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಕಾಲ್ಡ್ ಮಾಲಿಕ್ಯುಲಾರ್ ಸೀಸರ್ಸ್. ಸೊ ಬಿಕಾಸ್ ದೆ ಕಟ್, ಯಾಕೆ ಅಂತ ಹೇಳಿದ್ರೆ ದೆ ಕಟ್ ಡಿ ಎನ್ ಎನ ಕಟ್ ಮಾಡುತ್ತೆ. ದೆ ಕಟ್ ಡಿ ಎನ್ ಎನ ಕಟ್ ಮಾಡುತ್ತೆ. ಆ್ಯಂಡ್ ಅವ್ರ ರೆಸ್ಪಾನ್ಸಿಬಲ್ ಫಾರ್, ಇಲ್ಲೇ ಇದೆ, ಕಟಿಂಗ್ ಡಿ ಎನ್ ಎ, ರೆಸ್ಪಾನ್ಸಿಬಲ್ ಫಾರ್ ಕಟಿಂಗ್ ಡಿ ಎನ್ ಎ. ಬಟ್ ಹೇಗೆ ಕಟ್ ಮಾಡುತ್ತೆ? ಎದರ್ ಅಟ್ ಸ್ಪೆಸಿಫಿಕ್ ಲೊಕೇಶನ್, ಹೌದಾ? ಸೊ ಇಲ್ಲ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಕೊನೆಯಲ್ಲಿ ಡಿ ಎನ್ ಎನ ಕಟ್ ಮಾಡಬಹುದು. ಆ ಬೇಸಿಸ್ ಮೇಲೇ ನಾವು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳನ್ನ ಕ್ಲಾಸಿಫೈ ಮಾಡೋದು. ಓಕೆ, ಸೊ ಒಂದಾಯಿತು. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಕಾಮನ್ಲಿ ಕಾಲ್ಡ್ ಮಾಲಿಕ್ಯುಲಾರ್ ಸೀಸರ್ ಬಿಕಾಸ್ ದೇ ಕಟ್ ದ ಡಿ ಎನ್ ಎ ಅಟ್ ಸ್ಪೆಸಿಫಿಕ್ ಲೊಕೇಶನ್. ದೇ ಆರ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಎಲ್ಲಿರುತ್ತೆ ಅದು? ಬ್ಯಾಕ್ಟೀರಿಯಾದಲ್ಲಿ. ಟು ಪ್ರೊವೈಡ್ ಅ ಟೈಪ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಕಾಲ್ಡ್
ರೆಸ್ಟ್ರಿಕ್ಷನ್ ಮಾಡಿಫಿಕೇಶನ್ ಸಿಸ್ಟಮ್. ಈಗ ಬ್ಯಾಕ್ಟೀರಿಯಾ ಇದೆ, ಈಗ ನಮ್ಮಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೋ ಒಂದು ಪ್ಯಾಥೋಜನ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಆಂಟಿಜನ್, ಬಾಡಿ ಒಳಗಡೆ ಎಂಟರ್ ಆದಾಗ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಅಂತ ಒಂದು ಡಿಫೆನ್ಸ್ ಸಿಸ್ಟಮ್ ಇದೆ. ಇಮ್ಯೂನ್ ಸಿಸ್ಟಮ್ ಏನು ಮಾಡುತ್ತೆ, ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ಆಂಟಿಬಾಡೀಸ್ ಅಗೇನ್ಸ್ಟ್ ದ ಆಂಟಿಜನ್ ಆರ್ ಪ್ಯಾಥೋಜನ್. ಪ್ರೊಡ್ಯೂಸ್ ಮಾಡುತ್ತೆ ಅಲ್ವಾ, ದಟ್ಸ್ ಆಲ್ಸೋ ಒನ್ ಟೈಪ್ ಆಫ್ ಡಿಫೆನ್ಸ್ ಮೆಕ್ಯಾನಿಸಮ್ ಸಿಸ್ಟಮ್. ಅದೇ ರೀತಿಯಲ್ಲಿ ಬ್ಯಾಕ್ಟೀರಿಯಾಗಳಿಗೆ ಬ್ಯಾಕ್ಟೀರಿಯಾ ಫೇಸ್ ಅಟ್ಯಾಕ್ ಆಗದ ರೀತಿಯಲ್ಲಿ, ಅಟ್ಯಾಕ್ ಆದರೆ ಏನು ಮಾಡಬೇಕು ಅನ್ನೋದಕ್ಕೆ ಈ ಥರ ಒಂದು ಸಿಸ್ಟಮ್ ಇರುತ್ತೆ, ರೆಸ್ಟ್ರಿಕ್ಷನ್ ಮಾಡಿಫಿಕೇಶನ್ ಸಿಸ್ಟಮ್. ಬಿಕಾಸ್ ಟು ಪ್ರಿವೆಂಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಸ್ ಹೇಗಿರುತ್ತೆ, ಫಸ್ಟ್ ಇಯರಲ್ಲಿ ನೀವು ಡಯಾಗ್ರಾಮ್ ನೋಡಿರ್ತೀರ, ರೊಬೋಟಿಕ್ ಆಗಿ ಹೆಡ್, ನೆಕ್ ಮತ್ತು ಕಾಲರಲ್ಲಿ ಮತ್ತು ಟೈಲ್ ಫೈಬರ್ಸ್ಗಳಿರುತ್ತೆ ನೋಡಿ, ರೊಬೋಟಿಕ್ ಆಗಿರುತ್ತಲ್ಲ ಅದು. ಬ್ಯಾಕ್ಟೀರಿಯೋಫೇಸಸ್ ಅನ್ನು ಪ್ರಿವೆಂಟ್ ಮಾಡೋದಕ್ಕೆ ಇವುಗಳಲ್ಲಿ ರೆಸ್ಟ್ರಿಕ್ಷನ್ ಮಾಡಿಫಿಕೇಶನ್ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಒಂದೇನು ಮಾಡುತ್ತೆ, ಒನ್ ಈಸ್ ಗೋಯಿಂಗ್ ಟು ಆ್ಯಡ್ ದ ಮೀಥೈಲ್ ಟು ದ DNA and the second one is going to cut the DNA at specific location. DNA ಅವುಗಳ DNA ಕಟ್ ಮಾಡುತ್ತೆ ಅದು. ಸೊ ದೇರ್ ಬೈ ಇಟ್ ಇಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ದೆಮ್, ಅದನ್ನು ಡಿಸ್ಟ್ರಾಯ್ ಮಾಡುತ್ತೆ. ಸೊ ಅಲ್ಲಿಗೆ ಏನಾಗ್ತಾ ಇದೆ, ಸೊ ಡಿಫೆನ್ಸ್ ಥರ ಆ್ಯಕ್ಟ್ ಮಾಡ್ತಾ ಇದೆ, ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಸನ್ನು ಏನು ಮಾಡ್ತಾ ಇದೆ, ಕಂಟ್ರೋಲ್ ಮಾಡ್ತಾ ಇದೆ. ಆ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ವಿ ಆರ್ ಯೂಸಿಂಗ್ ದಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಟು ಕಟ್ ಅವರ್ ಡಿಸೈರಬಲ್ DNA, ನಮಗೆ ಬೇಕಾಗಿರೋ DNA ಕಟ್ ಮಾಡ್ತಾ ಇದೆ ಅಷ್ಟೇ. ಓಕೆ, ಸೊ ಈಗ ನೋಡೋಣ, ದ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ನಾವು ಜನರಲ್ ನೇಮಿಂದ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನೋ ವರ್ಡಿಂದ ಸ್ಪೆಸಿಫಿಕ್ ಆಗಿರೋ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನೋ ವರ್ಡನ್ನು ನೋಡ್ತಾ ಇದ್ದೀವಿ, ಹೌದಾ? ಸೊ ಹಾಗಿದ್ರೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂದ್ರೆ ಏನು, ಡೆಫಿನೇಷನ್ ತಿಳ್ಕೊಳ್ಳೋಣ. ದ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ದಟ್ ವಾಸ್ ಹೆಂಡ್ ಟು ಮೀನ್ಸ್, ಈಗ ಕಾಮನ್ ಆಗಿ ಇಲ್ಲಿ ಕೆಲವು ವರ್ಡ್ಗಳಿದೆ, ಅದನ್ನ ನೋಮನ್ಕ್ಲೇಚರ್ಲಿ ನಾನು ಹೇಳ್ತೀನಿ ನಿಮಗೆ. ಎಚ್ ಅಂದರೆ ಏನು, IND ಅಂತೆ, IN ಅಂದರೆ ಏನು, ಡಿ ಅಂದರೆ ಏನು, ಟು ಅಂದರೆ ಏನು ಅಂತ ಹೇಳಿ. ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ, D2 ಅಂತ ಅರ್ಥ. ಓಕೆ, ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಇಟ್ಸ್ ಅ ನೇಮ್ ಆಫ್ ಅ ಬ್ಯಾಕ್ಟೀರಿಯಾ. ದೆನ್ ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ರಿಸ್ಟ್ರಿಕ್ಷನ್ ಎನ್ಸೈಮ್ ಅದು. ಓಕೆ, ಸೊ ನೆಕ್ಸ್ಟ್ ಡಿ ಈಸ್ ಇಂಡಿಕೇಟಿಂಗ್ ದ ಸ್ಟ್ರೈನ್ ಆಫ್ ದ ಬ್ಯಾಕ್ಟೀರಿಯಾ ಫ್ರಮ್ ವಿಚ್ ವಿ ಹ್ಯಾವ್ ಎಕ್ಸ್ಟ್ರಾಕ್ಟೆಡ್ ದಿಸ್ ಎನ್ಸೈಮ್. ಈ ಎನ್ಸೈಮ್ ಅನ್ನ ಯಾವ ಸ್ಟ್ರೈನ್ ಆಫ್ ಬ್ಯಾಕ್ಟೀರಿಯಾದಿಂದ, ದೇರ್ ಆರ್ ಮೆನಿ ಸ್ಟ್ರೈನ್ಸ್ ಇನ್ ಬ್ಯಾಕ್ಟೀರಿಯಾ, ಓಕೆ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ದಿಸ್ ಒನ್ ಈಸ್ ಇಂಡಿಕೇಟಿಂಗ್ ದ ಆರ್ಡರ್ ಫ್ರಮ್ ವಿಚ್ ವಿ ಹ್ಯಾವ್ ಐಸೋಲೇಟೆಡ್, ಯಾವ ಆರ್ಡರ್ ಅಲ್ಲಿ, ಯಾವ ಸೀರೀಸ್ ಅಲ್ಲಿ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ ಅದು ಇಂಡಿಕೇಟ್ ಮಾಡುತ್ತೆ. ಸೊ ವಾಟ್ ಈಸ್ ದ ಫಸ್ಟ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ದಟ್ ವಾಸ್ ಫಾರ್ಮ್ಡ್ ಅಂತ ಕೇಳಿದ್ರೆ ಹೆಂಡ್ ಟು ಅಂತ ಹೇಳ್ಬೋದು ನೀವು. ಸೊ ವಾಸ್ ಐಸೋಲೇಟೆಡ್ ಬೈ ಸ್ಮಿತ್, ವಿಲ್ಕಾಕ್ಸ್ and Kelly in the year 1963 from Haemophilus influenzae bacterium. ಹೆಸರೇ ಇದೆ, Haemophilus influenzae, HIN. H ಕ್ಯಾಪಿಟಲ್ ಲೆಟರ್ ಇರಬೇಕು, ಹೇಗೆ ಅಂತ ಹೇಳ್ತೀವಿ ಆಮೇಲೆ, ಅದು ನಾಮನ್ಕ್ಲೇಚರ್ಲಿ ಬರುತ್ತೆ. ಸೊ ಯಾವ ಬ್ಯಾಕ್ಟೀರಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ದು, ದ ವೆರಿ ಫಸ್ಟ್ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್, ಇಟ್ ಈಸ್ ಕಾಲ್ಡ್ HEND2, that was extracted from the Haemophilus influenzae bacterium. And this was extracted by Wilcox, Smith and Kelly in the year 1963. It was used to cut DNA molecules at a particular point. You have to focus this word, at a particular point or a specific location. Specific point alli cut ಮಾಡೋದಕ್ಕೆ ಯೂಸ್ ಮಾಡಲಾಗುತ್ತೆ by recognizing the specific sequence of 6 base pairs. ಅಂದ್ರೆ ಈ DNA ಫಸ್ಟ್, ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಏನಿದೆ ಎಂಡೋನ್ಯೂಕ್ಲಿಯಸ್ ಏನು ಮಾಡುತ್ತೆ, ಫಸ್ಟು ಇಟ್ ಈಸ್ ಗೋಯಿಂಗ್ ಟು ಇನ್ಸ್ಪೆಕ್ಟ್ ದ ಲೆಂತ್ ಆಫ್ ದ DNA. ಆ DNA ಲೆಂತನ್ನು ಇನ್ಸ್ಪೆಕ್ಟ್ ಮಾಡುತ್ತೆ. ಎಲ್ಲಿ ಒಂದು ಪರ್ಟಿಕ್ಯುಲರ್ ಸೀಕ್ವೆನ್ಸ್ ಇರುತ್ತೋ, ಹ್ಯಾವಿಂಗ್ ಎ 6 ಬೇಸ್ ಪೇರ್ಸ್, ಅಲ್ಲಿ ಎಕ್ಸಾಕ್ಟ್ ಆಗಿ ಕಟ್ ಮಾಡುತ್ತೆ. ಓಕೆ, ಇಫ್ ವಿ ಆರ್ ಯೂಸಿಂಗ್ ದ ಸೇಮ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಇನ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಹ್ಯಾವಿಂಗ್ ದ DNA, ಓಕೆ, ಅದೇ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಅಲ್ಲಿ DNA ಕಟ್ ಮಾಡೋದಕ್ಕೆ ಯೂಸ್ ಮಾಡಿದ್ರೆ ಇಟ್ಸ್ ಗೋನ್ ಕಟ್ ದ ಸೇಮ್ ಸೀಕ್ವೆನ್ಸ್, ಕಟಿಂಗ್ ಅಟ್ ದ ಸೇಮ್ ಸೀಕ್ವೆನ್ಸ್. ಅದಕ್ಕೆ ಒಂದೇ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನ ಯೂಸ್ ಮಾಡಿ ಕಟ್ ಮಾಡಬೇಕಾಗತ್ತೆ ಟು ಗೆಟ್ ದ ಸೇಮ್ ಸೀಕ್ವೆನ್ಸ್. ಓಕೆ, ನೋನ್ ಆಸ್ ದ ರೆಕಗ್ನಿಷನ್ ಸೀಕ್ವೆನ್ಸ್. ಅದೆಲ್ಲಿ ಕಟ್ ಮಾಡುತ್ತೋ ಆ 6 ಬೇಸ್ ಪೇರ್ಸ್ಗಳಿರುತ್ತೆ, ಅದನ್ನ ರೆಕಗ್ನಿಷನ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಐ ಹೋಪ್ ಯು ಅಂಡರ್ಸ್ಟುಡ್. ಸೊ ಈ ಸ್ಲೈಡಲ್ಲಿ ನಿಮ್ಗೆ ಅರ್ಥ ಆಗಿದ್ದು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೆ ಏನು, ಮಾಲಿಕ್ಯುಲರ್ ಸಿಸರ್ಸ್, ಮತ್ತು ಅದು ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಆಯಿತು, ಫ್ರಮ್ ದ ಬ್ಯಾಕ್ಟೀರಿಯಾ, ಮತ್ತು ಬ್ಯಾಕ್ಟೀರಿಯಾಗಳು ಯಾಕೆ ಪ್ರೊಡ್ಯೂಸ್ ಮಾಡ್ತು ಅದನ್ನು. ಸೊ ದೇ ಆರ್ ಪ್ರೊಡ್ಯೂಸ್ಡ್ ಆಸ್ ಎ ರಿಸ್ಟ್ರಿಕ್ಷನ್ ಮಾಡಿಫಿಕೇಶನ್
ಸಿಸ್ಟಮ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಬಿಕಾಸ್ ಟು ಪ್ರಿವೆಂಟ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯೋಫೇಸಸ್ ಆನ್ ಬ್ಯಾಕ್ಟೀರಿಯಾ. ಸೊ ಅದರಲ್ಲಿ ಒಂದು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಏನು ಮಾಡುತ್ತೆ, ಎಸ್ಪೆಷಲಿ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್, ದೇ ಆರ್ ಏಬಲ್ ಟು ಕಟ್ ದ DNA. ಸೊ ಅದನ್ನು ಯೂಸ್ ಮಾಡಿಕೊಂಡು 1963 ಅಲ್ಲಿ ಹಿಂಡ್ 2 ಅನ್ನು ಫಸ್ಟು ಏನು ಮಾಡ್ತಾರೆ, ಐಸೋಲೇಟ್ ಮಾಡ್ತಾರೆ. ಹಿಂಡ್ 2 ಅಲ್ಲಿ ಹಿನ್ ಅಂತ ಹೇಳಿದ್ರೆ HIN ಅಂತ ಹೇಳಿದ್ರೆ ಹಿಮೋಫಿಲಸ್ ಇನ್ಫ್ಲೂಯೆನ್ಸೆ ಅಂತ ಹೇಳಿ. ಸೊ ಯಾವ ತರ ಕಟ್ ಮಾಡುತ್ತೆ, ದಟ್ ಇಸ್ ರೆಕಗ್ನೈಸಿಂಗ್ ದ ಪರ್ಟಿಕ್ಯುಲರ್ ಬೇಸ್ ಸೀಕ್ವೆನ್ಸ್ ಹ್ಯಾವಿಂಗ್ ದ 6 ಬೇಸ್ ಪೇರ್ಸ್, ದಟ್ ಇಸ್ ಕಾಲ್ಡ್ ರೆಕಗ್ನಿಷನ್ ಸೈಟ್ ಆರ್ ಸೀಕ್ವೆನ್ಸ್. ಓಕೆ, ಸೊ ನೆಕ್ಸ್ಟ್ ಮೂವ್ ಆಗೋಣ. ಕಾನ್ಸೆಪ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಲ್ಲಿ ಕಾನ್ಸೆಪ್ಟ್ ಬರೋದು ಯಾವುದಂತ ಹೇಳಿದ್ರೆ, ಹಿಯರ್ ಇಟ್ ಈಸ್ ರೆಸ್ಟ್ರಿಕ್ಷನ್ ಎನ್ಸೈಮ್. ಕಂಪ್ಲೀಟ್ ಆಗಿ ಹೇಳೋದಾದ್ರೆ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂತ ಹೇಳಿದ್ರೆ ದೇ ಕಮ್ಸ್ ಅಂಡರ್ ದ ಲಾರ್ಜ್ ಗ್ರೂಪ್ ಆಫ್ ಕ್ಲಾಸ್. ನಾನು ಆವಾಗಲೇ ಹೇಳಿದೆ, ಸೊ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಕಮ್ಸ್ ಅಂಡರ್ ದ ಕ್ಲಾಸ್ of enzymes called nucleases. See, aces ಎಲ್ಲಿ ಯಾವ ವರ್ಡ್, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಬಯಾಲಜಿ ಆ್ಯಂಡ್ ಕೆಮಿಸ್ಟ್ರಿ, ಈ ಒಂದು ಪರ್ಟಿಕ್ಯುಲರ್ ಬಯೋಮಾಲಿಕ್ಯೂಲ್ಸ್ ಅನ್ನೋದು ಕೇಳಿರ್ತೀರಲ್ಲ, ಏಸಸ್ ಇಂಡಿಕೇಟಿಂಗ್ ಎನ್ಸೈಮ್ಸ್, ಕೊನೆಯಲ್ಲಿ ಎಂಡ್ ಆಗುತ್ತೆ ಅದು. ಓಕೆ, ಸೊ ನ್ಯೂಕ್ಲಿಯಸ್ ಅಲ್ಲಿ DNA ಅನ್ನ ಕಟ್ ಮಾಡೋ ಎಬಿಲಿಟಿ ಅದಕ್ಕೆ ಇರುತ್ತೆ ಆ ಎನ್ಸೈಮ್ಗೆ. ಸೊ ಹಾಗಾಗಿ ಆ ಎನ್ಸೈಮ್ ಗ್ರೂಪ್ಗಳಿಗೆ ನ್ಯೂಕ್ಲಿಯಸಸ್ ಅಂತ ಹೇಳ್ತಾರೆ. ಸೊ ಎರಡು ಥರ ನ್ಯೂಕ್ಲಿಯಸಸ್ ಎನ್ಸೈಮ್ಸ್ಗಳಿದೆ, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್, ರಿಸ್ಟ್ರಿಕ್ಷನ್ ಎಕ್ಸೋನ್ಯೂಕ್ಲಿಯಸಸ್. ಇಲ್ಲಿದೆ ಡಿಫ್ರೆನ್ಸ್ ಏನಾಗಿದ್ರೆ, ಅವಾಗಲೇ ಹೇಳಿದಾಗೆ 3+2 2+3 ಕ್ವಶನ್ ಅಲ್ಲಿ ಇದನ್ನು 5 ಮಾರ್ಕಲ್ಲಿ ಕೇಳಬಹುದು. ಹೇಗಿದೆ, ಎಂಡೋನ್ಯೂಕ್ಲಿಯಸಸ್, ಎಂಡೋ ಮೀನ್ಸ್ ವಿಥಿನ್, ವರ್ಡ್ ಮೀನಿಂಗ್ ನಮಗೆ ಗೊತ್ತಿರಬೇಕು. ಎಂಡೋ ಮೀನ್ಸ್ ವಿಥಿನ್ ಅಂತ ಹೇಳಿ, ಇನ್ಸೈಡ್. ಎಕ್ಸೋ ಮೀನ್ಸ್ ಔಟರ್ ಆರ್ ಔಟ್ಸೈಡ್. ಔಟ್ಸೈಡ್ ಇನ್ ದ ಸೆನ್ಸ್ ಎಂಡ್ ಪಾರ್ಟ್, ಟೈಲ್ ಪಾರ್ಟ್ ಅಂತ ಅರ್ಥ ಮಾಡ್ಕೋಬೇಕು ಇವಾಗ ನಾವು. ಓಕೆ, ಏನಿದೆ ಎಂಡೋನ್ಯೂಕ್ಲಿಯಸಸ್ ಏನು ಮಾಡುತ್ತೆ? Endonucleases are the restriction enzymes. They cut DNA molecules at a particular point or at a particular specific location. Recognition site ಅಂತ ಏನು ಹೇಳ್ತೀವಿ ಅಲ್ಲಿ ಕಟ್ ಮಾಡುತ್ತೆ. ಓಕೆ, ಸೊ ಯು ಕ್ಯಾನ್ ಸೇ ರೆಕಗ್ನಿಷನ್ ಸೀಕ್ವೆನ್ಸ್, ಅದನ್ನು ಕಟ್ ಮಾಡುತ್ತೆ. ಸೊ ದೇ ಕಟ್ ದ DNA at specific location within. We can use the word within, ಅಥವಾ within the DNA ಅಂತಲೂ ಕೂಡ ಹೇಳ್ಬೋದು, within the DNA, but don't forget to write the particular or specific location, loci. Next, ಇದೇನ್ ಮಾಡುತ್ತೆ ಇವಾಗ, ಎಕ್ಸೋನ್ಯೂಕ್ಲಿಯಸಸ್. ಎಕ್ಸೋ ಮೀನ್ಸ್ ಔಟರ್, ಎಲ್ಲ ಕಡೆನೂ ಆ ವರ್ಡ್ ಮೀನಿಂಗ್ ಅದನ್ನೇ ಇಂಡಿಕೇಟ್ ಮಾಡೋದು. ದೇ ರಿಮೂವ್ ನ್ಯೂಕ್ಲಿಯೋಟೈಡ್ಸ್. ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಗೊತ್ತಲ್ಲ, ದೀಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ DNA. ಕೇಳಿರ್ತೀರಾ, ನೈಟ್ರೋಜನ್ ಬೇಸಸ್, ಶುಗರ್, ಫಾಸ್ಫೇಟ್, ಅವು ಮೂರು ಸೇರಿದ್ರೆ ನ್ಯೂಕ್ಲಿಯೋಟೈಡ್ ಆಗುತ್ತೆ. When the nucleotides are repeated in n number of time, ರಿಪೀಟ್ ಆದರೆ ಅದಕ್ಕೇನಂತ ಹೇಳ್ತೀವಿ, ಪಾಲಿಮರ್. ಒಂದು ಪಾಲಿಮರ್ ಆಗುತ್ತೆ. ಸೊ 2 ಪಾಲಿಮರ್ಸ್ ಅಂತ ಹೇಳಿದ್ರೆ ಯೂಶಲಿ ದೇ ರನ್ ಆಂಟಿ ಪ್ಯಾರಲಲಿ, ಸೊ ಟ್ವಿಸ್ಟಿಂಗ್ ಲೈಕ್ ಅ ಲ್ಯಾಡರ್, ಟ್ವಿಸ್ಟೆಡ್ ಲ್ಯಾಡರ್, ದಟ್ ಬಿಕಮ್ಸ್ DNA. ನಂತರ ಅದು DNA ಆಗೋದು. ಸೊ ಹಾಗಾಗಿ ನ್ಯೂಕ್ಲಿಯೋಟೈಡ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ DNA. ದೇ ರಿಮೂವ್ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ದ ಎಂಡ್ ಆಫ್ ದ DNA. Focus this word, end of the DNA, outside ಅನ್ನೋ ವರ್ಡ್ ಅನ್ನು ಇಂಡಿಕೇಟ್ ಮಾಡುತ್ತೆ. ದೇ ಪ್ರೊಡ್ಯೂಸ್ ಸ್ಟಿಕಿ ಎಂಡ್ಸ್. ಅಂದರೆ ದೇರ್ ಈಸ್ ಎ ಓವರ್ ಹ್ಯಾಂಗಿಂಗ್ ಒನ್ ಎಕ್ಸ್ಟ್ರಾ ಸ್ಟ್ರೆಚ್ ಏನಾಗುತ್ತೆ, ಫಾರ್ಮೇಷನ್ ಆಗುತ್ತೆ. ಓಕೆ, ಐ ವಿಲ್ ಶೋ ದ ಡಯಾಗ್ರಾಮ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಹೇಗೆ ಅದು ಕಟ್ ಮಾಡುತ್ತೆ, ಹೇಗೆ ರೆಕಗ್ನಿಷನ್ ಸೈಟ್ಗಳು ಫಾರ್ಮ್ ಆಗುತ್ತೆ ಅನ್ನೋದು ಕೂಡ ಡಯಾಗ್ರಾಮ್ ಇದೆ, ತೋರಿಸೋಣ. ಓಕೆ, ದೇ ಪ್ರೊಡ್ಯೂಸ್ ಸ್ಟಿಕಿ ಎಂಡ್ಸ್, ಬಟ್ ದೇ ಪ್ರೊಡ್ಯೂಸ್ ಅಂದರೆ ಎಕ್ಸೋನ್ಯೂಕ್ಲಿಯಸಸ್ ಪ್ರೊಡ್ಯೂಸ್ ಬ್ಲಂಟ್ ಎಂಡ್ಸ್. ಬ್ಲಂಟ್ ಆಗಿರೋ ಎಂಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ಓವರ್ ಹ್ಯಾಂಗಿಂಗ್ ಎಕ್ಸ್ಟ್ರಾ ಸ್ಟ್ರೆಚ್ಗಳು ಫಾರ್ಮ್ ಆಗಲ್ಲ, ಲೈಕ್ ಎಂಡೋನ್ಯೂಕ್ಲಿಯಸಸ್ ಥರ. ನೆಕ್ಸ್ಟ್, ದೇ ಪ್ರೊಡ್ಯೂಸ್ ಆಲಿಗೋನ್ಯೂಕ್ಲಿಯೋಟೈಡ್. ಕೇಳಿರ್ತೀರ ಕಾಮನ್ ಆಗಿ ಮೊನೊಸ್ಯಾಕರೈಡ್, ಡೈಸ್ಯಾಕರೈಡ್, ಆಲಿಗೋಸ್ಯಾಕರೈಡ್, ಪಾಲಿಸ್ಯಾಕರೈಡ್. ಆಲಿಗೋ ಅಂತ ಹೇಳಿದ್ರೆ ಮೋರ್ ದೆನ್ 2, ಮೋರ್ ದೆನ್ 3 ಅಂತ ಹೇಳ್ತೀವಿ. ಸೊ ಮೋರ್ ದೆನ್ 3 ನ್ಯೂಕ್ಲಿಯೋಟೈಡ್ಸ್ಗಳಿದ್ದಾಗ ಅದನ್ನು ಆಲಿಗೋನ್ಯೂಕ್ಲಿಯೋಟೈಡ್ ಅಂತ ಹೇಳ್ಬೋದು. ದೇ either ಪ್ರೊಡ್ಯೂಸ್ ನ್ಯೂಕ್ಲಿಯೋಟೈಡ್ಸ್ ಆರ್ ನ್ಯೂಕ್ಲಿಯೋಸೈಡ್ಸ್. ಸೊ ಇದು ನ್ಯೂಕ್ಲಿಯೋಟೈಡ್ಸ್ ಅನ್ನ ಅಥವಾ ನ್ಯೂಕ್ಲಿಯೋಸೈಡ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಬಹುದು. ದೇ ಬ್ರೇಕ್ ದ ಬಾಂಡ್ ಪ್ರೆಸೆಂಟ್ ಇನ್ ಬಿಟ್ವೀನ್ ದೆಮ್. ಓಕೆ, ಸೊ ದಿಸ್ ಇಸ್ ಅಬೌಟ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಕಾಮನ್ ಆಗಿ ಡಿಫ್ರೆನ್ಸ್ ಕೇಳಿದಾಗ ಬರಲಿಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಮೂವ್ ಆಗೋಣ. here it is naming of restriction enzymes.
ಯಾವ ಥರ ನೇಮಿಂಗ್ ಮಾಡೋದು. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗೆ ಒಂದು ಎಕ್ಸಾಂಪಲ್ ತೆಗೆದುಕೋಣ ಇವಾಗ. ಯಾವುದು ಎಕ್ಸಾಂಪಲ್ ಅದು? ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರೋದೇ ತಗೋಬೋದು, ಇಲ್ಲ ಅಂತ ಹೇಳಿದ್ರೆ ಹಿಂಡ್ 2 ಅಂತ ಹೇಳಿದ್ವಲ್ಲ ಅದು ಬೇಕಾದರೂ ತಗೋಬೋದು. ಸೊ ಹಿಯರ್ ಈಸ್ ಆನ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಕಾಲ್ಡ್, ಸಿಂಪಲ್ ಆಗಿ ಈ ಥರನೇ ಬರೆಯೋಣ, ಈಕೋ ಆರ್ 1 ಅಂತ ಇದೆ. ಸೊ ವಾಟ್ ಇಸ್ ದಿಸ್? ದಿಸ್ ಈಸ್ ಅ ರಿಸ್ಟ್ರಿಕ್ಷನ್ enzyme. ಇಲ್ಲಿದೆ. So for what purpose we are using this? Because to cut the DNA at a specific location or to cut the DNA within, ಮಧ್ಯದಲ್ಲಿ ಕಟ್ ಮಾಡೋದಕ್ಕೆ. ಸೊ ಈಗ ಇದು ಯಾವ ಬೇಸಿಸ್ ಮೇಲೆ ಈಕೋ R1 ಅಂತ ಬರೀತೀವಿ, ಹೇಗೆ ಬರೀತೀವಿ? ಓಕೆ, ಬ್ಯಾಮ್ H1 ಅಂತ ಕೇಳಿರ್ಬೋದು ನೀವು. ಸೊ ಬ್ಯಾಸಿಲಸ್ ಅಮೈಲೋ ಲಿಕ್ವಿಫೆಸೆನ್ಸ್ H1 ಅಂತ, ಅಥವಾ H2 ಆಗಬಹುದು ಅದು. ಓಕೆ, ಸೊ ಅಲ್ಲೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಯಾವ ಬೇಸಿಸ್ ಮೇಲೆ ಇದರ ಬರೀತಾ, ವಿ ಆರ್ ನಾಟ್ ರೈಟಿಂಗ್ ದ ಎಸ್ಚೆರಿಷಿಯಾ ಕೋಲೈ R1 ಅಂತ ಕಂಪ್ಲೀಟ್ ಆಗಿ ಬರೀತಾ ಇಲ್ಲ ನಾವು. ವಿ ಆರ್ ರೈಟಿಂಗ್ ಲೈಕ್ ದಿಸ್ ಬಿಕಾಸ್ ದಿಸ್ ಇಸ್ ಕಾಲ್ಡ್ ನಾಮನ್ಕ್ಲೇಚರ್. ಇದೇ ಥರ ಬರೀಬೇಕು. ಈಗ ನಾವು ಕಾಮನ್ ಆಗಿ ಬೈನಾಮಿಯಲ್ ನಾಮನ್ಕ್ಲೇಚರ್ ಅಲ್ಲಿ ಫಸ್ಟ್ ಲೆಟರ್ ಕ್ಯಾಪಿಟಲ್ ಆಗಿರಬೇಕು ಆಫ್ ದ ಜೀನಸ್, ದ ಫಸ್ಟ್ ಲೆಟರ್ ಆಫ್ ದ ಸ್ಪೀಶೀಸ್ ಮಸ್ಟ್ ಬಿ ಸ್ಮಾಲ್ ಲೆಟರ್, ಈ ಥರ ಓದಿರ್ತೀವಲ್ಲ ಅದೇ ಥರ. ಸೊ ಇನ್ ದಿಸ್ ಈಕೋ R1 ರೆಸ್ಟ್ರಿಕ್ಷನ್ ಎನ್ಸೈಮ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೆಟ್ ಮಿ ರೈಟ್ ಇಟ್ ಒನ್ಸ್ ಅಗೈನ್, ಇ ಕೋ ಆರ್ 1. ಹಿಯರ್ ದ ಇ ಇಂಡಿಕೇಟ್ಸ್ ದ ಜೀನಸ್. ಇದು ಜೀನಸ್ ಅನ್ನ ಇಂಡಿಕೇಟ್ ಮಾಡುತ್ತೆ. ಸೊ ಜೀನಸ್ ಜೆನರಿಕ್ ನೇಮ್. ಸೊ ಅಲ್ಲಿಗೆ ಜೀನಸ್ ಯಾವ್ದಾಗಿರುತ್ತೆ? ಎಸ್ಚೆರಿಷಿಯಾ ಆಗಿರುತ್ತೆ. Escherichia, and CO, the next two letters which are usually represented by small letters. So these are commonly called species epithet. Species name ಆಗಿರುತ್ತೆ. So this indicates the species of the bacteria. ಆ ಬ್ಯಾಕ್ಟೀರಿಯಾ ಯಾವ ಸ್ಪೀಶೀಸ್ ಅಲ್ಲಿ ಬರುತ್ತೆ ಅಂತ ಹೇಳಿ. ಸೊ ಅದ್ಯಾವುದು ಸ್ಪೀಶೀಸ್ ಎಪಿಥೆಟ್ ಅಂತ ಹೇಳ್ಬೋದು. That is commonly called coli. So in the restriction enzymes, the first letter indicates the first letter of the genus, the second and third letters indicates the two letters of the species, and or indicates the strain of the bacteria from which we have extracted. Strain of the bacteria. A bacteria ಯಾವ strain ಅಲ್ಲಿ ಬರುತ್ತೆ bacteria. Okay, bacteria. And the one indicating the order from which we have extracted or isolated. So this is indicating the order have been isolated. So this is how we can write. ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂತ ಹೇಳಿದ್ರೆ ನಾನು ಅವಾಗಲೇ ಹೇಳಿದ ಹಾಗೆ BAM H1 R2 you can write. ಸೊ ಇದರಲ್ಲೂ ಕೂಡ ನೀವು ಹಾಗೇನೆ ಐಡೆಂಟಿಫೈ ಮಾಡಬಹುದು. So this is also one type of restriction enzyme, and what the B indicates here, B ಏನು indicate ಮಾಡುತ್ತೆ? B indicates the genus, the first letter of the genus Bacillus, and AM indicates amyloliquefescence. So that is indicating AM. So these two letters, second and third letters are indicating the specific or species epithet. H indicating the usually the strain of the bacteria, and one indicating the order from which we have extracted the restriction enzyme. Okay, so it is all about the naming of nomenclature. Simple agi keltare 3 mark ge explain the nomenclature of restriction enzyme, or illustrate by using an example, by taking an example. Illustrate ಮಾಡಬೇಕು. That means we have to take and we have to represent each and every component of that restriction enzyme. Illustrate ಮಾಡಬೇಕು ಅಂತ ಕೇಳಿದಾಗ. Okay, next move ಆಗೋಣ. Here it is, the mechanism of action of endonucleases. How these endonucleases are gonna act. ಹೇಗೆ ಆಕ್ಟ್ ಮಾಡುತ್ತೆ ಅಂತ ತಿಳ್ಕೋಬೇಕು. ಫಸ್ಟು ನಾನು ಅವಾಗಲೇ ಹೇಳಿದಾಗೆ ಎಂಡೋನ್ಯೂಕ್ಲಿಯಸ್ ಅಂತ ಹೇಳಿದ್ರೇನೆ, ಸೊ ದೀಸ್ ಆರ್ ಏಬಲ್ ಟು ಕಟ್ ದ DNA within ಅಂತ ಹೇಳ್ತೀವಿ. ಕಟ್ ದ DNA within. So the word within indicating at a specific location or a particular point. Recognition sequence identify ಮಾಡುತ್ತೆ. ಫಸ್ಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, these restriction endonucleases are inspecting the length of the DNA.
ಆ DNA ಹೋಲ್ ಲೆಂತ್ ಅನ್ನು ಏನು ಮಾಡುತ್ತೆ, ಇನ್ಸ್ಪೆಕ್ಟ್ ಮಾಡುತ್ತೆ. ಓಕೆ, ಸೊ ಅನ್ವೇಷಣೆ ಮಾಡುತ್ತೆ. ಎಂಟೈರ್ ಆಗಿ ಅದು ಇನ್ಸ್ಪೆಕ್ಟ್ ಮಾಡಾದ ಮೇಲೆ ಆ್ಯಂಡ್ ಐಡೆಂಟಿಫೈಯಿಂಗ್ ದ ರೆಕಗ್ನಿಷನ್ ಸೀಕ್ವೆನ್ಸಸ್ ಇಲ್ಲಿದೆ ನೋಡಿ. ಸೊ ವಾಟ್ ಈಸ್ ದಿಸ್? ದಿಸ್ ಇಸ್ ದ ವೆಕ್ಟಾರ್ DNA. ಈಗ ನಾವು ಎರಡನ್ನ ಕಟ್ ಮಾಡಬೇಕು. ಒಂದು ದ ವೆಕ್ಟಾರ್ DNA. ವೆಕ್ಟಾರ್ DNA ಅಂತ ಹೇಳಿದ್ರೇನು? ಕಾಮನ್ ಆಗಿ ದಿಸ್ ಇಸ್ ನಥಿಂಗ್ ಬಟ್ ದ ಪ್ಲಾಸ್ಮಿಡ್ DNA. ಯು ಕ್ಯಾನ್ ಕಾಲ್ ಇಟ್ ಆಸ್ ಪ್ಲಾಸ್ಮಿಡ್. ಪ್ಲಾಸ್ಮಿಡ್ ಇದೆ ವಿಚ್ ಈಸ್ using to carry the foreign DNA. We are cutting the vector DNA and foreign DNA both with the help of same restriction endonucleases because they are identifying the same recognition sequences. ಕಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದೇ ಇರಬೇಕು, ಜಾಯಿನ್ ಮಾಡಬೇಕಾದ್ರೆ ಬೇರೆ ಬೇರೆ ಆಗಬಾರ್ದಲ್ಲ. ಸೊ ನೆಕ್ಸ್ಟ್ ಇಲ್ಲಿ ಕಟ್ ಮಾಡ್ತಾ ಇದೆ. ಅಟ್ ದಿಸ್ ಪೊಸಿಷನ್ ನಮಗೆ ಗೊತ್ತಿರಬೇಕಾಗಿರುತ್ತೆ ಯಾವ ಥರ ಅಂತ ಹೇಳಿದ್ರೆ ಫ್ರಮ್ 5 and 2 ಯು ನೋ ದಟ್ ಈ ಥರ 5 to 3 ಪೊಲಾರಿಟಿ. ನೆಕ್ಸ್ಟ್ ಅದೇ ಥರ 3 to 5 ಪೊಲಾರಿಟಿ. ಈಗ ಉಲ್ಟಾ ಬಾಜು ಅದೇ ಥರ ಇರಬೇಕು. ಇವಾಗ ನಮಗೆ ಸಿ ಟಿ ಟಿ ಎ ಎ ಜಿ ಮತ್ತು 5. ಲುಕ್ ಅಟ್ ದಿಸ್. ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್. See, these restriction endonucleases are cutting the DNA at specific location by finding the recognition sequences and cutting them in a palindromic sequences. What is the meaning of palindromic sequences? Palindromic anta helidre, these are the groups of letters which gives the same meaning when we read forward and backward. ಹೀಗೆ ಓದಿದ್ರು ಅಥವಾ ಉಲ್ಟಾ ಓದಿದ್ರು ಒಂದೇ ಮೀನಿಂಗ್ ಅನ್ನ ಕೊಡೋ ಗ್ರೂಪ್ ಆಫ್ ಲೆಟರ್ಸ್ಗಳಿಗೆ ಪ್ಯಾಲಿಂಡ್ರೋಮ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿಯಲ್ಲಿ ಏನು ಮಾಡುತ್ತೆ, ಇದು ಕಟ್ ಮಾಡುತ್ತೆ. ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಕ್ಯಾಟ್. ಸೊ GAATTC CTTA ಅಂದರೆ ಬಂತು. ಹೇಗೆ ಬರೀತೀವಿ ಅಂತ ನಮಗೆ ಗೊತ್ತಿರಬೇಕು. ಅಂದರೆ ಗ್ವಾನೈನ್ಗೆ ಸೈಟೋಸಿನ್ನು, ಕಾಂಪ್ಲಿಮೆಂಟರಿ ಬೇಸ್ ಪೇರಿಂಗ್ ಅಂತ ತಿಳ್ಕೊಂಡಿರ್ತೀರ ನೀವು. ಅದೇ ಥರ ಅಡಿನೈನ್ಗೆ ಥೈಮಿನ್ನು, ಥೈಮಿನ್ಗೆ ಅಡಿನೈನು, ಸೈಟೋಸಿನ್ಗೆ ಗ್ವಾನೈನ್. So this is how that forms and this is how that's going to cut. Foreign DNA having desirable genes with the desirable genes. Idralli desirable genes ide. Desirable genes. Okay, adanne foreign DNA anta helta idivi. So cut ಮಾಡ್ತಾ ಇದ್ದೀವಿ. ಕಟ್ ಮಾಡಿದಾಗ you are able to see sticky ends here. Endonucleases are forming the sticky ends. But exonucleus is forming what? Blunt end. So ಇಲ್ಲಿ sticky end formation ಆಗ್ತಾ ಇದೆ. ಇಲ್ಲೂ ಕೂಡ sticky end formation ಆಗ್ತಾ ಇದೆ. Sticky end of the foreign DNA, sticky ends of the vector DNA. We have to ligate them. ಇವಾಗ ನಾವು ಲೈಗೇಟ್ ಮಾಡಬೇಕಲ್ವಾ? DNA fragments join at sticky ends. This is commonly called ligation. ಇದನ್ನೇ ligation ಅಂತ ಹೇಳೋದು. Ligate, ligase enzyme, ligation. It is indicating the joining of two DNA or two molecules. ಎರಡನ್ನು ಕೂಡ ಜಾಯಿನ್ ಮಾಡಲಾಗ್ತಾ ಇದೆ. Once you form, join, ಎರಡು ಜಾಯಿನ್ ಮಾಡಾದ್ಮೇಲೆ we are getting a structure. That structure is commonly called recombinant DNA. ಇವಾಗ recombinant DNA ಫಾರ್ಮ್ ಆಯಿತು. Recombinant DNA is the ultimate structure which is formed by the vector DNA and the foreign DNA, or you can say the plasmid and the alien DNA. ಇಲ್ಲಿ recombinant DNA ಫಾರ್ಮ್ ಆಯಿತು. ಈಗ ಇದನ್ನ ನಾವೇನು ಮಾಡಬೇಕು? ಇಂಟ್ರೊಡ್ಯೂಸ್ ಮಾಡಬೇಕು. ಹೌದಾ? ಎಲ್ಲಿಗೆ ಇಂಟ್ರೊಡ್ಯೂಸ್ ಮಾಡ್ತೀರಾ? ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ದಟ್ ಇನ್ ಟು ದ ಹೋಸ್ಟ್ ಸೆಲ್ ಫಾರ್ ಎಕ್ಸ್ಪ್ರೆಷನ್. ಸೊ ಮೆಕ್ಯಾನಿಸಮ್ ಆಫ್ ಆಕ್ಷನ್ ಆಫ್ ಎಂಡೋನ್ಯೂಕ್ಲಿಯಸಸ್ ಕೇಳಿದ್ರೆ ಫಸ್ಟ್ ಯು ನೀಡ್ ಟು ಸ್ಟಾರ್ಟ್ ವಿತ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ರಿಸ್ಟ್ರಿಕ್ಷನ್ ಎಂಜೈಮ್ಸ್ ಇಂದನೇ ಶುರು ಮಾಡಿ. Restriction enzymes are commonly called molecular scissors because they cut DNA at specific location or remove the DNA. So based on their function, we are classifying them as endonucleases and exonucleases. Now we are talking about endonucleases. ಏನಾಗುತ್ತೆ ಇವಾಗ? By using the same type of endonucleases, we are cutting the vector DNA and foreign DNA at specific location. Okay, that is called recognition sequence. So endonucleases, they cut at a specific location in a palindromic sequence. What is that? Recognition sequence in the sense palindromic sequence. ಯಾಕೆ ಅಂತ ಹೇಳಿದ್ರೆ because usually those sequences base pair ಏನಿದೆ they are just similar as a group of words which gives the same meaning both, when we read both forward and backward. So right after that forms the sticky ends. Sticky ends ಗಳು ಫಾರ್ಮೇಷನ್ ಆಗುತ್ತೆ.
So joining the sticky ends by using the ligase enzyme, and that forms the ultimate structure called recombinant DNA. So recombinant DNA is the structure formed by the fusion of, or you can say joining of, vector DNA and the foreign DNA. Okay, so ivaga mechanism ಆಯಿತು, and we are going to talk about again here ಇನ್ನೊಂದು ಸ್ಟ್ರಕ್ಚರ್ ಇದೆ. ಏನಿದೆ ನೋಡಿ, ಮೆಕ್ಯಾನಿಸಮ್ ಆಫ್ ಆಕ್ಷನ್ ಆಫ್ ಎಂಡೋನ್ಯೂಕ್ಲಿಯಸ್ ಅಲ್ಲಿ ಹೇಗೆ ನಾವಲ್ಲಿ ಜಸ್ಟ್ ಸ್ಟ್ರಕ್ಚರ್ ನೋಡಿದ್ವು, ಬಟ್ ಇಲ್ಲಿ ನಾವು ಅದನ್ನು ಡಿಪಿಕ್ಟ್ ಮಾಡ್ತಾ ಇಲ್ಲ, ಸ್ಟಿಕ್ ಎಂಡ್ಸ್ಗಳೆಲ್ಲ ಇಲ್ಲಿ ಇಲ್ಲ. ಬಟ್ ಆದರೆ ಇಲ್ಲಿ ಯಾವ ಥರ ಇದೆ ಅಂತ ನೋಡಿ, ಹೇಗೆ ಜೀನ್ ಕ್ಲೋನಿಂಗ್ ಆಗುತ್ತೆ, ಹೇಗೆ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಅದನ್ನೇ ಆಂಪ್ಲಿಫಿಕೇಶನ್ ಅಂತ ಮುಂದೆ ತಿಳ್ಕೊಳ್ತೀವಿ. ಆ್ಯಂಡ್ ಹಿಯರ್ ಇಟ್ ಇಸ್ ದ ಫಾರಿನ್ DNA ಹ್ಯಾವಿಂಗ್ ದ ಡಿಸೈರಬಲ್ ಜೀನ್ಸ್ ಇದೆ. ಇದನ್ನ ತುಂಬ ರೇರ್ ಆಗಿ ನಮಗೆ ಕಾಮನ್ ಆಗುತ್ತೆ. ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ KCET and NEET ರೈಟ್ ನೌ, ಬಟ್ ಮೆನಿ a times it's possible to ask this question in NEET, KCET and also in your board examination. Draw a neat label diagram which depicts the formation of the recombinant DNA ಅಂತ ಕೇಳಬಹುದು. ಆ ಡಯಾಗ್ರಾಮ್ನ ಕೆಳಭಾಗದಲ್ಲಿ ನೇಮ್ ಇದೆ ನೋಡಿ, ಅದನ್ನು ಕೇಳ್ತಾರೆ ಯೂಶಲ್ ಆಗಿ. ಅಂದರೆ ಆ ನೇಮನ್ನು ಕೊಟ್ಬಿಟ್ಟು ಈ ಡಯಾಗ್ರಾಮ್ ಬರೆಯೋದಕ್ಕೆ ಹೇಳ್ತಾರೆ. ತುಂಬ ಸಿಂಪಲ್ ಆಗಿರೋ ಡಯಾಗ್ರಾಮ್, ಒಂದು ಸರ್ಕಲ್ ಹಾಕಿ ಅಷ್ಟೇ, ಸರ್ಕಲ್ ಸುತ್ತ ಹಿಂಗೆ ರೌಂಡ್ ರೌಂಡ್ ಶೇಪಲ್ಲಿ ರಿಬ್ಬನ್ ಥರ ಬರೆದ್ರೆ ಮುಗಿದೋಗುತ್ತೆ. ಸೊ ಇಲ್ಲಿ ಫಾರಿನ್ DNA ಇದೆ, ಆ್ಯಂಡ್ ದಿಸ್ ಈಸ್ ದ ವೆಕ್ಟಾರ್ DNA. ಯು ಕ್ಯಾನ್ ಕಾಲ್ ಇಟ್ ಆಸ್ ಅ ಪ್ಲಾಸ್ಮಿಡ್. ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಇಟ್ಸ್ ಅ ಸರ್ಕ್ಯುಲಾರ್. ನೋಡಿ, ಈ ಡಯಾಗ್ರಾಮ್ ನೋಡಿದ್ರೆ ನಿಮಗೆ ಡೆಫಿನೇಷನ್ ಗೊತ್ತಾಗ್ಬಿಡುತ್ತೆ ಇವಾಗ. ಇಟ್ಸ್ ಅ ಸರ್ಕ್ಯುಲಾರ್ double stranded extra chromosomal DNA and which is autonomously replicating. You can say autonomously replicating extra chromosomal DNA ಅಂತ ಹೇಳ್ಬಹುದು. ಓಕೆ, ಸೊ ನೆಕ್ಸ್ಟ್, ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಡೋಂಟ್ ಫಾರ್ಗೆಟ್ ದಿಸ್ ವರ್ಡ್. ಏನಿದು ಇಲ್ಲಿ ಯೂಸ್ ಮಾಡ್ತಾ ಇರೋದು? ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ವಿ ಆರ್ ಯೂಸಿಂಗ್, ಕಟಿಂಗ್ ಬೋತ್ ಫಾರಿನ್ DNA and vector DNA at a specific point. ಅದೇ ಒಂದೇ ತರಹದ ರೆಸ್ಟ್ರಿಕ್ಷನ್ ಎನ್ಸೈಮ್ ಅನ್ನ ಎಂಡೋನ್ಯೂಕ್ಲಿಯಸ್ ಅನ್ನ ಯೂಸ್ ಮಾಡಬೇಕು ಟು ಕಟ್ ದ DNA at specific location. Okay, we have used and we are cutting the foreign DNA into many fragments. So these are called the fragments of DNA. These are called fragments of DNA. Pieces of DNA ಫಾರ್ಮ್ ಆಯಿತು. ಸೊ ಈಗ ಒಂದೊಂದು DNA ಅಲ್ಲೂ ಕೂಡ ಏನಿರ್ಬೋದು ಇವಾಗ? ಸ್ಟಿಕಿ ಎಂಡ್ಸ್ಗಳಿರುತ್ತೆ. ಆ್ಯಂಡ್ ಎಲ್ಲಿ ಕಟ್ ಮಾಡಿರುತ್ತೆ? ಪರ್ಟಿಕ್ಯುಲರ್ ಆಗಿ 6 ಬೇಸ್ ಪೇರ್ಸ್ ಇರೋ ರೆಕಗ್ನಿಷನ್ ಸೀಕ್ವೆನ್ಸ್ ಅನ್ನೇ ಕಟ್ ಮಾಡಿರುತ್ತೆ, ಪ್ಯಾಲೆಂಡ್ರೋಮಿಕ್ ಸೀಕ್ವೆನ್ಸ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಅಷ್ಟೇ, ಹಿಯರ್ ದ ಸೇಮ್ ರೆಸ್ಟ್ರಿಕ್ಷನ್ ಎನ್ಸೈಮ್ ಕಟಿಂಗ್ ದ ವೆಕ್ಟಾರ್ DNA at specific location and forming the same recognition sequence. Ligase join foreign DNA to plasmid. ಇವಾಗ ಲೈಗೇಸ್ ಆಗ್ತಾ ಇದೆ, ಇದನ್ನೇ ನಾನು ಹೇಳಿದ್ದು ಲೈಗೇಷನ್ ಆಗ್ತಾ ಇದೆ, ಲೈಗೇಷನ್. ಓಕೆ, ನೌ ಜಾಯಿನ್ ಫಾರಿನ್ DNA ಟು ಪ್ಲಾಸ್ಮಿಡ್. ಜಾಯಿನ್ ಆದ್ಮೇಲೆ ಏನಾಯಿತು? ದಟ್ ಫಾರ್ಮ್ಸ್ ರಿಕಾಂಬಿನೆಂಟ್ DNA. ಇವಾಗ ಇಲ್ಲಿ ರಿಕಾಂಬಿನೆಂಟ್ DNA ಫಾರ್ಮ್ ಆಯಿತು. Now we are introducing this recombinant DNA into the host cell. What is this? Escherichia coli. This is called host. Host ode introduce mardo. And this process of introduction of recombinant DNA into the host is commonly called transformation. Transformation, transcription, translocation, transduction. Ella bere bere. Okay, but illi transformation, FORMA ಅಂತ ಬಂದಾಗ ಅದು ಇಂಟ್ರೊಡಕ್ಷನ್ ಆಫ್ ರಿಕಾಂಬಿನೆಂಟ್ DNA into the host ಅಂತ ಹೇಳ್ತೀವಿ. ಆ್ಯಂಡ್ ನೌ ದಿಸ್ ಸೆಲ್ ಈಸ್ ಗೋನಾ ಡಿವೈಡ್ ಆಗುತ್ತೆ. ಸೊ ಆಸ್ ದ ಸೆಲ್ ಡಿವೈಡ್ಸ್, ದ ನಂಬರ್ ಆಫ್ ಜೀನ್ ದಟ್ ವಿ ಹ್ಯಾವ್ ಟೇಕನ್ ಆಲ್ಸೋ ಡಿವೈಡ್ ಆಗ್ತಾ ಇದೆ. ದಟ್ ಮೀನ್ಸ್ ಆಂಪ್ಲಿಫಿಕೇಶನ್ ಆಗ್ತಾ ಇದೆ. ಇಟ್ ಈಸ್ ಇಂಡಿಕೇಟಿಂಗ್ ದ ಜೀನ್ ಕ್ಲೋನಿಂಗ್ ಆರ್ ಮಲ್ಟಿಪ್ಲಿಕೇಶನ್ ಆಗ್ತಾ ಇದೆ ಅಂತ ಅರ್ಥ. ಓಕೆ, ಸೊ ವಿ ಆರ್ ಗೆಟಿಂಗ್ ಮೆನಿ ಪ್ರಾಡಕ್ಟ್ ಹಿಯರ್. So this is how the enzyme acts on the DNA of vector as well as the, what is that, foreign DNA. And finally we are obtaining the recombinant DNA, and finally we are getting the multiple copies of that desirable gene when we introduce that into the host cell by the process is commonly called gene multiplication or gene cloning. I hope you understood. Okay, so next ನೋಡೋಣ ಈಗ. Here it is, ಜೆಲ್ ಎಲೆಕ್ಟ್ರೋಫೊರೆಸಿಸ್. ನೋಡಿ, ಈ ಕಾನ್ಸೆಪ್ಟನ್ನು ಎರಡು ಕಡೆ ಕೊಟ್ಟಿದ್ದಾರೆ. ಒಂದು ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ, ಇನ್ನೊಂದು ಕಾನ್ಸೆಪ್ಟು ಅಂಡರ್ ದ ಪ್ರಾಸೆಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿಯಲ್ಲಿ ಸ್ಟೆಪ್ಸ್ಗಳು ಬರುತ್ತೆ, ಅಲ್ಲೂ ಕೂಡ ತಿಳ್ಕೊಳ್ತೀವಿ. ಫಸ್ಟ್ ಕಂಪ್ಲೀಟಾಗಿ ಇಲ್ಲೇ ತಿಳ್ಕೊಂಬಿಡೋಣ. ಈ ಕ್ವಶನನ್ನು ನಿಮ್ಮ ಬೋರ್ಡ್ ಎಕ್ಸಾಮಿನೇಷನಲ್ಲಿ ದೇ ಮೇ ಆಸ್ಕ್ ಫಾರ್
3 or 5 marks. 3 ಮಾರ್ಕ್ಗೆ ಅಥವಾ 5 ಮಾರ್ಕ್ಗೆ ಕೇಳ್ಬೋದು. ಸೊ ಸಿಂಪಲ್ ಕಾನ್ಸೆಪ್ಟ್ ಅಲ್ವಾ, ಸಿಂಪಲ್ ಕಾನ್ಸೆಪ್ಟ್ ಆಗಿದ್ರು we can write more than 5 points which is having a particular terminologies. ಸುಮ್ಮನೆ ಪಾಯಿಂಟ್ಗಳು ಬರೆದ್ಬಿಡೋದಲ್ಲ, ಒಂದೊಂದು ಪಾಯಿಂಟಲ್ಲೂ ಒಂದು ಪರ್ಟಿಕ್ಯುಲರ್ ಟರ್ಮಿನಾಲಜೀಸ್ಗಳು ಇರಬೇಕು ವಿಚ್ ಇಸ್ ರಿಲೇಟೆಡ್ ಟು ಜೆಲ್ ಎಲೆಕ್ಟ್ರೋಫೋರೆಸಿಸ್. ಸೊ ಅವಾಗ ಮಾತ್ರ 5 ಪಾಯಿಂಟ್ಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಹಿಯರ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಏನಾಗಂತ ಹೇಳಿದ್ರೆ, ಇಟ್ಸ್ ಅ ಮೆಥಡ್ ಆಫ್ separation of DNA fragments based on their size and net electric charges. So you can write the definition like the method or the technique of separation of DNA fragments based on ಯಾವ ಬೇಸ್ ಮೇಲೆ ನಾವು ಅದನ್ನ ಸೆಪರೇಟ್ ಮಾಡಬೇಕು, ಬೇಸ್ಡ್ ಆನ್ ದೇರ್ ಅವುಗಳ ಸೈಜ್ ಅಂಡ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ದಿಸ್ ಪ್ರಾಸೆಸ್ ಆರ್ ಟೆಕ್ನಿಕ್ ಇಸ್ ಕಾಮನ್ಲಿ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ನಾವು ಸರ್ ಇದು ಹೇಗೆ ಮಾಡೋದು ಮತ್ತೆ ಯಾಕೆ ಮಾಡಬೇಕು? ಸ್ಟೆಪ್ಸ್ಗಳು ನಿಮಗೆ ಮುಂದೆ ಹೇಳ್ತೀನಿ, ಆಗಿಲ್ಲ ಒಂದು 2-3 ಈಗ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಕಂಪ್ಲೀಟಾಗಿ ತಿಳ್ಕೊಳ್ತೀವಿ. ಫಸ್ಟ್ ಏನು ಮಾಡ್ತೀವಿ, ಐಡೆಂಟಿಫಿಕೇಶನ್ ಆಫ್ DNA ವಿತ್ ಅ ಡಿಸೈರಬಲ್ ಜೀನ್ ಐಡೆಂಟಿಫೈ ಮಾಡ್ದೋ. ಆ ಐಡೆಂಟಿಫೈ ಮಾಡಿರೋ DNA ಏನು ಮಾಡಬೇಕು, ಇವಾಗ ಮತ್ತೆ ನೀವು ಐಸೋಲೇಟ್ ಮಾಡಬೇಕು. ಐಡೆಂಟಿಫೈ ಮಾಡಿ ಐಸೋಲೇಟ್ ಮಾಡಬೇಕು. ಐಸೋಲೇಟ್ ಮಾಡೋಕ್ಕೆ ಏನು ಬೇಕು, ಡಿಫ್ರೆಂಟ್ ಎನ್ಸೈಮ್ಸ್ಗಳು ಬೇಕು, ಬಿಕಾಸ್ ವಿ ನೀಡ್ ಓನ್ಲಿ DNA, ನಾಟ್ ಅದರ್ ಕಾಂಪೊನೆಂಟ್ಸ್ ಆಫ್ ಎ ಸೆಲ್. ಸೊ ಅಲ್ಲಿಗೆ ಐಸೋಲೇಷನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ಸ್. ಐಸೋಲೇಟ್ ಮಾಡಿರೋ DNA ಇವಾಗ ಕಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಕಟ್ ಮಾಡಾಯಿತು. ಆಫ್ಟರ್ ಕಟ್ಟಿಂಗ್ ದ DNA ವಿ ನೀಡ್ ಟು ಸೆಪರೇಟ್ ದೆಮ್. ಈಗ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೀವಿ ಮುಂದೆ. ಓಕೆ, ಅದಕ್ಕೆ ಎಲ್ಯೂಷನ್ ಆದಮೇಲೆ ಬರುತ್ತೆ ಅದು. ವಿ ನೀಡ್ ಟು ಸೆಪರೇಟ್ ದೆಮ್ ಆಲ್ ದೀಸ್ ಬೇಸ್ಡ್ ಆನ್ ದೇರ್ ಸೈಜ್ ಅಂಡ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ಸೊ ದಟ್ ಈಸ್ ಕಾಮನ್ಲಿ ಕಾಲ್ಡ್ ಫೋರ್ತ್ ಸ್ಟೇಜ್ ಏನಿದೆ, ಸ್ಟೆಪ್ ಏನಿದೆ, ದಟ್ ಈಸ್ ಕಾಲ್ಡ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಸೊ ಇವಾಗ ನೋಡ್ತಾ ಹೋಗೋಣ ಯಾವ ಥರ ಮಾಡ್ತೀವಿ ಅಂತ ಹೇಳಿ. ಸೊ ಹೇಗಿರುತ್ತೆ, ದ ವೆರಿ ಫಸ್ಟ್ ಸ್ಟೆಪ್ಪಲ್ಲಿ ವಿ ನೀಡ್ ಅ ಸಿಂಪಲ್ ಡಿವೈಸ್ ಹ್ಯಾವಿಂಗ್ ಬೋತ್ ಆ್ಯನೋಡ್ ಆ್ಯಂಡ್ ಕ್ಯಾಥೋಡ್. ಅಂದರೆ ಪಾಸಿಟಿವ್ ಎಂಡ್ ಇರಬೇಕು ಮತ್ತು ನೆಗೆಟಿವ್ ಎಂಡ್ ಕೂಡ ಇರುತ್ತೆ. ಆ್ಯಂಡ್ ವೈಲ್ ವಿ ಆರ್ ಪಾಸಿಂಗ್ ದ ಡೈರೆಕ್ಟ್ ಕರೆಂಟ್, ಈಗ ಪಾಸ್ ಮಾಡ್ತೀವಿ ಅಂತ ಹೇಳಿದ್ರೆ DNA ಮೂವ್ ಆಗಬೇಕು. DNA ಸುಮ್ಮನೆ ಮೂವ್ ಆಗಲ್ಲ, ದೇ ಮಸ್ಟ್ ಮೂವ್ ಇನ್ ಎ ಮೀಡಿಯಮ್ ದಟ್ ಈಸ್ ಕಾಲ್ಡ್ ಮ್ಯಾಟ್ರಿಕ್ಸ್. ಸೊ ಅದಕ್ಕೆ ಇಲ್ಲಿ ಒಂದು ವರ್ಡ್ ಇದೆ, ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅಲ್ಲಿ ನಾವು ಒಂದು ಮ್ಯಾಟ್ರಿಕ್ಸ್ ಅನ್ನು ಯೂಸ್ ಮಾಡ್ತೀವಿ. ಆ ಮ್ಯಾಟ್ರಿಕ್ಸ್ ಯಾವುದಂತ ಹೇಳಿದ್ರೆ ಅಗ್ಯಾರೋಸ್ ಜೆಲ್. ಸೊ ವಿ ಆರ್ ಯೂಸಿಂಗ್ ಅಗ್ಯಾರೋಸ್ ಜೆಲ್ ಆಸ್ ಅ ಮ್ಯಾಟ್ರಿಕ್ಸ್. ಈಗ ಒಂದು ಡೌಟ್ ಬರುತ್ತೆ ಕೆಲವರಿಗೆ, ಮ್ಯಾಟ್ರಿಕ್ಸ್ ಅಂದ್ರೆ ಏನು? ಸೊ ಮ್ಯಾಟ್ರಿಕ್ಸ್ is nothing but a ground substance which acts as a medium. ಅಥವಾ ಇಲ್ಲಿ ನೋಡಿ, agarose gel as a matrix act as a medium. ಇದು ಮೀಡಿಯಂ ತರ. again medium ಅಂದ್ರೆ ಏನು? ಸೊ which is providing the place to transfer, which is providing the place for float. ಅದು ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ಓಕೆ, agarose gel electrophoresis ಅಂತ ಅದಕ್ಕೆ ಇದನ್ನ ಹೆಸರು ಹೇಳೋದು. ಓಕೆ, ಸೊ ನಾವು ಇವಾಗ ಏನಾಗುತ್ತೆ, ಆನ್ ಪಾಸಿಂಗ್ ಡೈರೆಕ್ಟ್ ಕರೆಂಟ್ ಕೆಲವು ವೆಲ್ಸ್ಗಳಿರುತ್ತೆ. ಐ ವಿಲ್ ಶೋ ದ ಡಯಾಗ್ರಾಮ್ ಹಿಯರ್ ಇಟ್ ಈಸ್. ದೀಸ್ ಆರ್ ದ ವೆಲ್ಸ್ ವೇರ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಸ್ಯಾಂಪಲ್ ಆಫ್ DNA. ಓಕೆ, ಇಲ್ಲಿಗೆ DNA ಪೀಸಸ್ಗಳನ್ನ ತೆಗೆದುಕೊಳ್ತೀವಿ. ಪೀಸಸ್ ಹೇಗೆ ತೆಗೆದುಕೊಳ್ಳೋದು? ಫೋರ್ಸೆಪ್ಸಲ್ಲಿ ಒಂದೊಂದಾಗಿ ತೆಗೆದುಕೊಳ್ಳೋಕ್ಕಾಗತ್ತಾ? ನಾಟ್ ವಿಸಿಬಲ್. ಸೊ ದೀಸ್ ಆರ್ ಯೂಶುವಲಿ ಪ್ರೆಸೆಂಟ್ ವಿತಿನ್ ದ ಫ್ಲೂಯಿಡ್. ಹಾಗೆ ಅದನ್ನು ಇಲ್ಲಿ ಏನು ಮಾಡೋದು, ಹಾಕೋದು. ಓಕೆ, so consider, so this is nothing but the anode. It is visible, right? Yeah, so this is anode. Anode means positive electrode, and this is called cathode. So ಈಗ ಇದೇನಾಗಿರುತ್ತೆ, ನೆಗೆಟಿವ್ ಎಲೆಕ್ಟ್ರೋಡ್ ಆಗಿರುತ್ತೆ. ಸೊ ಒನ್ಸ್ ವಿ ಟೇಕ್ ದ DNA pieces or samples here, ಇಲ್ಲಿ ತೆಗೆದುಕೊಂಡ್ಮೇಲೆ ಇನ್ ದ ವೆಲ್ಸ್, ಆನ್ ಪಾಸಿಂಗ್ ಡೈರೆಕ್ಟ್ ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಏನಾಗುತ್ತೆ, DNA ಫ್ರಾಗ್ಮೆಂಟ್ಸ್ ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್, ಇಲ್ಲಿದೆ ಈಗ, ದೇ ಸ್ಟಾರ್ಟೆಡ್ ಟು ಮೂವ್ ಟುವರ್ಡ್ಸ್
ಪಾಸಿಟಿವ್ ಎಲೆಕ್ಟ್ರೋಡ್ ಕಾಲ್ಡ್ ಆ್ಯನೋಡ್. ಆ್ಯನೋಡ್ ಕಡೆಗೆ ಮೂವ್ ಆಗುತ್ತೆ. See here, these are the largest bands of DNA. These are the smallest bands of DNA. Once we pass the direct current, ಇಲ್ಲಿ ಡೈರೆಕ್ಟ್ ಕರೆಂಟ್ ಅನ್ನು ಪಾಸ್ ಮಾಡಾದ್ಮೇಲೆ ಈ ಡಿವೈಸ್ಗೆ ಏನಾಗುತ್ತೆ, ನಾವು the DNA fragments are started to move towards the positive electrode called anode. ಕ್ವಶನ್ ಕೇಳ್ತಾರೆ, why they are moving towards the positive electrode? ಯಾಕೆ ಅಲ್ಲಿಗೆ ಮೂವ್ ಆಗಬೇಕು? Because these DNA fragments are being negatively charged. ಇವು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ನಮಗೆ ಕಾಮನ್ ಆಗಿ ಗೊತ್ತಿರೋದೇನು, ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಆಲ್ವೇಸ್ ಮೂವಿಂಗ್ ಟುವರ್ಡ್ಸ್ ದ ಪಾಸಿಟಿವ್ ಎಲೆಕ್ಟ್ರೋಡ್ ಅಂಡ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಮೂವಿಂಗ್ ಟುವರ್ಡ್ಸ್ ದ ನೆಗೆಟಿವ್ ಎಲೆಕ್ಟ್ರೋಡ್ ಕಾಲ್ಡ್ ಕ್ಯಾಥೋಡ್. ಕ್ಯಾಥೋಡ್, ಆ್ಯನೋಡ್. ಅದೇ ರೀತಿಯಲ್ಲಿ ಕ್ಯಾಟಯಾನ್, ಆ್ಯನಯಾನ್. ಕನ್ಫ್ಯೂಸ್ ಮಾಡ್ಕೊಬೇಡಿ. ಓಕೆ, ಸೊ ಹಾಗಾಗಿ ಇದು ಮೂವ್ ಆಗ್ತಾ ಇದೆ. ಸೊ ಮೂವ್ ಆಗಬೇಕಾದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ ಯಾವ ಥರ ಮೂವ್ ಆಗುತ್ತೆ. ಹಿಯರ್ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಆರ್ ಶಾರ್ಟರ್ ಫ್ರಾಗ್ಮೆಂಟ್ಸ್ ಮೂವ್ ಫಾಸ್ಟರ್, ಬೇಗ ಮೂವ್ ಆಗುತ್ತೆ. ಆ್ಯಂಡ್ ದ ಲಾರ್ಜರ್ ಫ್ರಾಗ್ಮೆಂಟ್ಸ್ ಮೂವ್ ಸ್ಲೋ, ಇದು ಸ್ಲೋ ಆಗಿ ಮೂವ್ ಆಗುತ್ತೆ. ದೀಸ್ ಆರ್ ಮೂವ್ಸ್ ಸ್ಲೋಲಿ, ಸ್ಲೋ ಆಗಿ ಮೂವ್ ಆಗುತ್ತೆ. ದೇ ಆರ್ ಮೂವಿಂಗ್ ಫಾಸ್ಟರ್. ಸೊ ದೇರ್ ಬೈ ಇಟ್ ಫಾರ್ಮ್ಸ್ ದ ಬ್ಯಾಂಡ್. ಅಲ್ಲೊಂದು ಬ್ಯಾಂಡ್ ಫಾರ್ಮೇಷನ್ ಆಗ್ತಾ ಇದೆ. ಲುಕ್ ಅಟ್. So you can see the bands. So these bands are commonly called DNA fingerprints. ಅಲ್ಲೂ ಕೂಡ ಇದೇ ಥರ ನಾವು ತೆಗೆದುಕೊಳ್ತೀವಿ. So these bands again are not easily visible. ಇದು ವಿಸಿಬಲ್ ಆಗಲ್ಲ, ನೀಟಾಗಿ ಕಾಣಿಸಲ್ಲ. ಅದು ಹಾಗೇನು ಮಾಡಬೇಕಾಗುತ್ತೆ, we have to stain these with a stain commonly called ethidium bromide. ethidium bromide ಸ್ಟೈನ್ ಮಾಡಬೇಕು. Again they are not visible with a visible light. visible light ಅಲ್ಲಿ ನೋಡೋದಕ್ಕಾಗಲ್ಲ. ಏನು ಮಾಡಬೇಕಾಗಿದ್ರೆ, we have to see under UV light. UV light ಅಲ್ಲಿ ನೋಡಬೇಕಾಗುತ್ತೆ. So let me write all these things here. So once we pass the direct current, on direct current ಅಂದರೆ ಪಾಸಿಂಗ್ ದ ಕರೆಂಟ್ ಅಂತ ಹೇಳಿ, ಡೈರೆಕ್ಟ್ ಕರೆಂಟ್ ಫ್ಲಕ್ಚುಯೇಟ್ ಆಗಲ್ಲ ಕರೆಂಟ್ ಇಲ್ಲಿ ಅಂತ ಅರ್ಥ ಅಲ್ಲಿಗೆ. ಆನ್ ಡೈರೆಕ್ಟ್ ಕರೆಂಟ್, ಆನ್ ಪಾಸಿಂಗ್ ದ ಡೈರೆಕ್ಟ್ ಕರೆಂಟ್ ಏನಾಗ್ತಾ ಇದೆ ಇವಾಗ, DNA ಫ್ರಾಗ್ಮೆಂಟ್ಸ್, DNA ಫ್ರಾಗ್ಮೆಂಟ್ಸ್ಗಳು, ಫ್ರಾಗ್ಮೆಂಟ್ಸ್ ಮೂವ್ ಟುವರ್ಡ್ಸ್ ಆ್ಯನೋಡ್, ಆ್ಯನೋಡ್ ಕಡೆಗೆ ಮೂವ್ ಆಗುತ್ತೆ. ಸೊ ಆ್ಯನೋಡ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆಸ್ ಪ್ಲಸ್ ಬಿಕಾಸ್ ದಟ್ ಇಸ್ ಅ ಪಾಸಿಟಿವ್ ಎಲೆಕ್ಟ್ರೋಡ್. ಯಾಕೆ? ಬಿಕಾಸ್ DNA ಮಾಲಿಕ್ಯೂಲ್ಸ್ ಆರ್ DNA ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, DNA ಮಾಲಿಕ್ಯೂಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಇವು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಸೊ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಆಲ್ವೇಸ್ ಮೂವಿಂಗ್ ಟುವರ್ಡ್ಸ್ ಪಾಸಿಟಿವ್ ಎಲೆಕ್ಟ್ರೋಡ್, ಮೂವ್ ಆಗ್ತಾ ಇದೆ. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಪಾಸ್ ಆಗುವಾಗ ಲಾರ್ಜರ್ ಫ್ರಾಗ್ಮೆಂಟ್ಸ್ ಮೂವ್ ಸ್ಲೋ. ಲಾರ್ಜರ್ ಫ್ರಾಗ್ಮೆಂಟ್ಸ್ ಏನಾಗುತ್ತೆ, ಮೂವ್ ಸ್ಲೋ ಆಗಿ ಮೂವ್ ಆಗುತ್ತೆ. ಲೈಕ್ ವೈಸ್ ಸ್ಮಾಲರ್ ಫ್ರಾಗ್ಮೆಂಟ್ಸ್ ಏನಿದೆ, ಸ್ಮಾಲರ್ ಫ್ರಾಗ್ಮೆಂಟ್ಸ್ ಯು ಕ್ಯಾನ್ ಸಿ, ಕಂಪ್ಲೀಟ್ ಆಗಿ ಬರೆಯೋಣ. ಫ್ರಾಗ್ಮೆಂಟ್ಸ್ ಮೂವ್ ಫಾಸ್ಟರ್. ಸೊ ಯಾವಾಗ ಈ ಥರ ಆಗುತ್ತೋ, ದೇರ್ ಬೈ ಇಟ್ ಫಾರ್ಮ್ಸ್ ದ ಬ್ಯಾಂಡ್. ಇದು ಬ್ಯಾಂಡ್ ಅನ್ನ ಫಾರ್ಮ್ ಮಾಡುತ್ತೆ. ಓಕೆ, ಇವಾಗ ದೀಸ್ ಬ್ಯಾಂಡ್ಸ್ ಆರ್ ನಾಟ್ ಈಸಿಲಿ ವಿಸಿಬಲ್, ಕಾಣಿಸಲ್ಲ. ಅವಾಗ ಏನು ಮಾಡಬೇಕು, ವಿ ಹ್ಯಾವ್ ಟು ಸ್ಟೈನ್ ವಿತ್ ethidium bromide ಅನ್ನೋ ಒಂದು ಕೆಮಿಕಲ್ಸ್ ಇಂದ ಸ್ಟೈನ್ ಮಾಡಬೇಕು. ಸೊ ಅಗೇನ್ ದೇ ಆರ್ ನಾಟ್ ಈಸಿಲಿ ವಿಸಿಬಲ್ ವಿತ್ ದ ವಿಸಿಬಲ್ ಲೈಟ್. ಬರೀ ಕಣ್ಣಿಂದ ನೋಡೋದಕ್ಕಾಗಲ್ಲ, ನಾರ್ಮಲ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡೋಕ್ಕಾಗಲ್ಲ ಅಂತ ಅರ್ಥ ಅಲ್ಲಿಗೆ. ಸೊ ವಿಸಿಬಲ್ ಅಲ್ಲ. ಅದು ಏನು ಪಾಸ್ ಮಾಡ್ಬೇಕು ಅವಾಗ, ದೇ ಆರ್ ವಿಸಿಬಲ್ ಅಂಡರ್, ಅಗೇನ್ ದೇ ಆರ್ ವಿಸಿಬಲ್ ಅಂಡರ್ UV light. UV light ಅಲ್ಲಿ ವಿಸಿಬಲ್ ಆಗಿರುತ್ತೆ. ಸೊ ಫೈನಲಿ ದೇ ವಿಸಿಬಲ್ ಆಸ್ ದ ಬ್ರೈಟ್ ಆರೆಂಜ್ ಕಲರ್ ಅಲ್ಲಿ ಕಲರ್ಡ್ ಬ್ಯಾಂಡ್ಸ್ಗಳನ್ನು ನಾವು ನೋಡ್ಬೋದು. ಬ್ರೈಟ್ ಆರೆಂಜ್ ಕಲರ್ಡ್ ಬ್ಯಾಂಡ್ಸ್ಗಳು ಕಾಣಿಸುತ್ತೆ. ಯಾವಾಗ, ವೆನ್ ಯು ಸ್ಟೈನ್ ವಿತ್ ethidium bromide, when you are able to expose those fragments to the
ultraviolet light, and then only they are able to visible in a bright orange color. ಅವಾಗ ಕಾಣಿಸುತ್ತೆ. ಸೊ ಇವಾಗ ಇನ್ನೊಂದು ವರ್ಡ್ ಬರುತ್ತೆ, ದಟ್ ಇಸ್ ಕಾಮನ್ಲಿ ಕಾಲ್ಡ್ ಎಲ್ಯೂಷನ್. ಕೇಳಿರ್ಬೋದಲ್ಲ, ಎಲ್ಯೂಷನ್ ಅಂತ ಹೇಳಿ. ಎಲ್ಯೂಷನ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ದ ಸೆಪರೇಟೆಡ್ DNA fragments are cut out from the gel phase. You can write it as the separated DNA, the separated DNA bands are cut out from the gel phase, cut out from the gel piece is called elution. So thereafter you will see the gene of interest. ಈಗ ಅದು gene of interest ಆಯಿತು. ಈಗ ಇದನ್ನೇನು ಮಾಡಬೇಕು, ಆಂಪ್ಲಿಫಿಕೇಶನ್ ಮಾಡಬೇಕು. ಆಂಪ್ಲಿಫಿಕೇಶನ್ ಆಫ್ gene of interest. We need to multiply the number of gene of interest. ಜಾಸ್ತಿ ಮಾಡಬೇಕಲ್ವಾ? ಸೊ ಆ ಜಾಸ್ತಿ ಮಾಡೋ ಒಂದು ಪ್ರೋಸೆಸ್ಸೇ ಆಂಪ್ಲಿಫಿಕೇಶನ್, ಅಂದರೆ PCR ಟೆಕ್ನಾಲಜಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ಡಯಾಗ್ರಾಮನ್ನು 2 ಮಾರ್ಕ್ ಕೇಳ್ತಾರೆ, ಜಾಸ್ತಿ ಕೇಳಲ್ಲ. ಸ್ಕಿಲ್ ಬೇಸ್ಡ್ ಕ್ವಶನ್ ಅನ್ನೇ ಈ ಚಾಪ್ಟರ್ನ ಕೇಳಬೇಕು ಅಂತ ಹೇಳಿದಾಗ 2 ಡಯಾಗ್ರಾಮ್ ಇರೋದು, ಸಾರಿ 3 ಇದೆ. ಒಂದು ನಾನು ಹೇಳಿದೆ ಕನ್ಸ್ಟ್ರಕ್ಷನ್ ಆಫ್ ರಿಕಾಮಿನೆಂಟ್ DNA ಟೆಕ್ನಾಲಜಿ, ರಿಕಾಮಿನೆಂಟ್ DNA. ಸೆಕೆಂಡ್ ಒನ್ ಈಸ್ ದಿಸ್ ಒನ್, ಅಂದರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಡಿವೈಸ್, ಆ್ಯಂಡ್ ಲಾಸ್ಟ್ ಒನ್ ಈಸ್ ಬಯೋರಿಯಾಕ್ಟರ್ನ ಕಾಮನ್ ಆಗಿ ಕೇಳ್ತಾರೆ. ಸೊ ಅಲ್ಲಿಗೆ 3 ಡಯಾಗ್ರಾಮ್ಗಳಲ್ಲಿ ಯಾವ್ದಾದ್ರು ಬರ್ಬೋದು. ಇದು 2 ಮಾರ್ಕ್ ಕೇಳ್ತಾರೆ. ಇವಾಗ ಇದನ್ನೇ 5 ಮಾರ್ಕ್ ಕೇಳಿದಾಗ ಕಂಪ್ಲೀಟ್ ಆಗಿ ಕೇಳಿದ್ದಾರೆ, ಎಕ್ಸ್ಪ್ಲೈನ್ ದ ಪ್ರಾಸೆಸ್ ಆಫ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅಕಸ್ಮಾತ್ ಅವರಿಗೆ ಏನಾದರೂ ಕೂಡ ಇದು ನನಗೆ ಜಾಸ್ತಿ ಥಿಯರಿ ಇಲ್ಲ, 3 ಮಾರ್ಕ್ ಕೇಳ್ಬೋದು ಅಂತ ಹೇಳಿದ್ರೆ 3+2 ಡಯಾಗ್ರಾಮ್ ಕೂಡ ಕೇಳ್ಬೋದು. ಸೊ ಯು ಬೆಟರ್ ಟು ಪ್ರಾಕ್ಟೀಸ್ ಬೋತ್ ಡಯಾಗ್ರಾಮ್ ಆಸ್ ವೆಲ್ ಆಸ್ ದ ಥಿಯರಿ, ಅಂದರೆ ದ ಪ್ರೊಸೀಜರ್ ವಿಚ್ ಎಕ್ಸ್ಪ್ಲೈನ್ಸ್ ದ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅರ್ಥ ಆಗಿದೆಯಲ್ವಾ ಇದು? ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗೋಣ. ಇಲ್ಲೊಂದು ಎಕ್ಸ್ಟ್ರಾ ಸ್ಲೈಡ್ ಇದೆ ಅಷ್ಟೇ ಅದು. ಓಕೆ, ಜಸ್ಟ್ ಎ ಮಿನಿಟ್. ಓಕೆ, ನೌ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಕ್ಲೋನಿಂಗ್ ವೆಕ್ಟಾರ್ಸ್. ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಮೈಂಡಲ್ಲಿ ಇರಲಿ. ಟೂಲ್ಸ್ ಆಫ್ ರಿಕಾಮಿನೆಂಟ್ DNA ಟೆಕ್ನಾಲಜಿ ಹೇಳ್ದೋ ಅಲ್ವಾ? ಅಲ್ಲಿ ಹೇಳಾದ್ಮೇಲೆ ತಿಳ್ಕೊಂಡು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆಯಿತು, ಕಂಪ್ಲೀಟ್ ಆಯಿತು. ಎಂಡೋನ್ಯೂಕ್ಲಿಯಸಸ್, ಎಕ್ಸೋನ್ಯೂಕ್ಲಿಯಸಸ್ ಮತ್ತು ಹೇಗೆ ಕಟ್ ಆಗುತ್ತೆ ಅದೆಲ್ಲ ತಿಳ್ಕೊಂಡಾಯಿತು. ಲೈಗೇಸ್ ಅಂತ ಒಂದು ಬಂತು ಅಲ್ಲಿ, ಟು ಜಾಯಿನ್ ದ 2 DNA ಮಾಲಿಕ್ಯೂಲ್ಸ್, ಅದು ಕೂಡ ಕಾನ್ಸೆಪ್ಟ್ ಬಂದು ಹೋಯ್ತು. ಅಲ್ಲಿ ಮುಂದೆ ತಿಳ್ಕೊಳ್ತೀವಿ ಲೈಗೇಷನ್ ಯಾವ ಥರ ಆಗುತ್ತೆ ಅಂತ ಇನ್ನೊಂದು ಸ್ಟೆಪ್ಪಲ್ಲಿ. ಸೊ ಅದಾದಮೇಲೆ ಹೋಸ್ಟ್ ಯಾವ ಥರ ಮಾಡುತ್ತೆ, ಹೋಸ್ಟ್ ಇನ್ನೊಂದು ಸಲ ತಿಳ್ಕೊಳ್ತೀವಿ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ. ಇವಾಗ ಕ್ಲೋನಿಂಗ್ ವೆಕ್ಟಾರ್ ಇದೆ ಅಲ್ಲಿ. ಇಟ್ಸ್ ಆಲ್ಸೋ ಒನ್ ಆಫ್ ದ ಮೇಜರ್ ಟೂಲ್ ರಿಕ್ವೈರ್ಡ್ ಫಾರ್ ರಿಕಾಮಿನೆಂಟ್ DNA ಟೆಕ್ನಾಲಜಿ. ಯಾವುದು ಅಂತ ನೋಡೋಣ. ಕ್ಲೋನಿಂಗ್ ವೆಕ್ಟಾರ್ಸ್. ವೆಕ್ಟಾರ್ಸ್ ಅಂತ ಹೇಳಿದ್ರೆ ಏನು? ದೀಸ್ ಆರ್ ಕಾಮನ್ಲಿ ಕಾಲ್ಡ್ ಜೀನ್ ಕ್ಯಾರಿಯರ್. ಈಗ ಕಾಮನ್ ಆಗಿ ವೆಕ್ಟಾರ್ಸ್ ಅಂತ ಹೇಳಿದ್ರೆ ಈ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಆ ವೆಕ್ಟಾರ್ ಬಗ್ಗೆ ಹೇಳ್ತಾ ಇಲ್ಲ. ವಿ ಆರ್ ಜಸ್ಟ್ ಟಾಕಿಂಗ್ ಅಬೌಟ್ ವೆಕ್ಟಾರ್. ಇಟ್ಸ್ ಅ ಕ್ಯಾರಿಯರ್. ಈಗ ಬಯಾಲಜಿಕಲಿ ಮಾತಾಡೋದಾದ್ರೆ, ಪ್ಯೂರ್ ಬಯಾಲಜಿಕಲಿ ಮಾತಾಡೋದಾದ್ರೆ, ವಿ ಕ್ಯಾನ್ ಸೇ ಸಮ್ ವರ್ಮ್ಸ್, ಸಮ್ ಮಸ್ಕಿಟೋಸ್ ಆರ್ ವೆಕ್ಟಾರ್ಸ್. ವೈ? ಬಿಕಾಸ್ ದೇ ಯೂಸ್ ಟು ಕ್ಯಾರಿ ಪ್ಯಾಥೋಜನ್ಸ್ ವಿಚ್ ಆರ್ ಕಾಸಿಂಗ್ ಡಿಸೀಸಸ್. ಪ್ಯಾಥೋಜನ್ಗಳನ್ನು ಕ್ಯಾರಿ ಮಾಡುತ್ತೆ. ಹಿಯರ್ ವಿ ಆರ್ ಕಾಲಿಂಗ್ ಕ್ಲೋನಿಂಗ್ ವೆಕ್ಟಾರ್ಸ್. ವಿ ಆರ್ ಯೂಸಿಂಗ್ ಸಮ್ ಡಿವೈಸಸ್ ಆರ್ ಸಮ್ ಮಾಲಿಕ್ಯೂಲ್ಸ್ ಟು ಕ್ಯಾರಿ ದ ಏಲಿಯನ್ DNA. ಏಲಿಯನ್ DNA ಕ್ಯಾರಿ ಮಾಡೋದಕ್ಕೋಸ್ಕರ. ಸೊ ಅಲ್ಲಿಗೆ ಅದು ಕ್ಲೋನಿಂಗ್ ವೆಕ್ಟಾರ್ಸ್. ಯು ಕ್ಯಾನ್ ಕಾಲ್ ಇಟ್ ಆಸ್ ಜೀನ್ ಕ್ಯಾರಿಯರ್ ಅಂತ ಹೇಳಿ, ವೆಹಿಕಲ್ ಆಫ್ ಜೀನ್ ಅಂತ ಹೇಳ್ತೀವಿ. ನೆಕ್ಸ್ಟ್, ದ ವೆಕ್ಟಾರ್ಸ್ ಆರ್ ದ DNA ಮಾಲಿಕ್ಯೂಲ್ಸ್. ದಿಸ್ ಆರ್ ನಥಿಂಗ್ ಬಟ್ ಜಸ್ಟ್ DNA ಮಾಲಿಕ್ಯೂಲ್ಸ್. ಸೊ ನಾನು ಅವಾಗಲೇ ಹೇಳಿದಾಗೆ ಒಂದು ಎಕ್ಸಾಂಪಲ್ ಇಲ್ಲಿದೆ. ನೆಕ್ಸ್ಟು ಆ ವೆಕ್ಟಾರ್ಸ್ ಏನಾಗಿರ್ಬೋದು ಅಂತೇಳಿ. ದೀಸ್ ಆರ್ ದ DNA ಮಾಲಿಕ್ಯೂಲ್ಸ್ ದಟ್ ಕ್ಯಾನ್ ಕ್ಯಾರಿ ಫಾರಿನ್ DNA. ದಟ್ ಇಸ್ ನಥಿಂಗ್ ಬಟ್ ಜೀನ್. ಅದರಲ್ಲಿ ಜೀನ್ಸ್ಗಳಿರುತ್ತೆ, ಅದಕ್ಕೆ ನಾವು ಅದನ್ನು ಜೀನ್ ಕ್ಯಾರಿಯರ್ ಅಂತ ಹೇಳಿದ್ದು. ಕ್ಯಾರಿ ಆ ಫಾರಿನ್ DNA ಸೆಗ್ಮೆಂಟ್ ಇನ್ ಟು ದ ಹೋಸ್ಟ್ ಒಳಗಡೆಗೆ DNA ಮಾಲಿಕ್ಯೂಲನ್ನು ಕ್ಯಾರಿ ಮಾಡುತ್ತೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಅದಾದಮೇಲೆ ವೆಕ್ಟಾರ್ಸ್ ಮೇ ಬಿ. ಈ ವೆಕ್ಟಾರ್ಗಳೇನಾಗಿರ್ಬೋದು, ವಿಚ್ ಆರ್ ಏಬಲ್ ಟು ಕ್ಯಾರಿ ದ ಜೀನ್ಸ್ ಆರ್ DNA. ಏನಾಗಿರುತ್ತೆ ಇದು? ಸೊ ಮೇ ಬಿ ಪ್ಲಾಸ್ಮಿಡ್ಸ್, ಮೇ ಬಿ ಬ್ಯಾಕ್ಟೀರಿಯೋಫೇಸಸ್. ಬಟ್ ನಾವು ತುಂಬ ಯೂಸ್ ಮಾಡೋದು ಪ್ಲಾಸ್ಮಿಡ್ಸ್. ಅಂದರೆ ದೀಸ್ ಆರ್ ದ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಸರ್ಕ್ಯುಲರ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಸಿ ಹಿಯರ್, ಪ್ಲಾಸ್ಮಿಡ್ಸ್ ಆರ್ ಯೂಶಲಿ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಎಲ್ಲಿರುತ್ತೆ? ಇನ್ ಬ್ಯಾಕ್ಟೀರಿಯಾ ಅಂತ ಹೇಳೋಣ. ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ ಅಂತ ಇದು.
ಇನ್ ಬ್ಯಾಕ್ಟೀರಿಯಾ, ವಿ ಆರ್ ನಾಟ್ ಯೂಸಿಂಗ್ ಇನ್ ಬ್ಯಾಕ್ಟೀರಿಯಾ, ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ ಅಂತ ತಿಳ್ಕೊಬಹುದು ನಾವು. ಓಕೆ, ಸೊ ಪ್ಲಾಸ್ಮಿಡ್ಸ್ ಆರ್ ನಥಿಂಗ್ ಬಟ್ autonomously replicating circular extra chromosomal DNA. Bacteriophages, these are viruses infecting bacteria. ಬ್ಯಾಕ್ಟೀರಿಯಾವನ್ನ ಇನ್ಫೆಕ್ಟ್ ಮಾಡೋ ವೈರಸ್ಗಳಿಗೆ ಬ್ಯಾಕ್ಟೀರಿಯೋಫೇಸಸ್ ಅಂತ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ಸೋ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ವೆಕ್ಟಾರ್ ಟು ಕ್ಯಾರಿ ಅ DNA ಇನ್ ಟು ದ ಹೋಸ್ಟ್. ನೆಕ್ಸ್ಟ್ ಒಂದು ವರ್ಡ್ ಬರುತ್ತೆ ಇಲ್ಲಿ, ನಾನು ಅವಾಗಲೇ ಹೇಳಿದೆ ಬೋರ್ಡನ್ನು ಫೋಕಸ್ ಮಾಡ್ತಾ ಇದ್ದೀವಿ. ವಿ ನೀಡ್ ಸಮ್ ವರ್ಡ್ಸ್ ಆ್ಯಂಡ್ ದ ಡೆಫಿನೇಷನ್ ವಾಟ್ ದೆ ಗೋನಾ ಆಸ್ಕ್ ಇನ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. ಏನು ಕೇಳ್ತಾರೆ ಅಂತ. ಕಾಪಿ ನಂಬರ್ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ ಅಲ್ಲಿ. ಕಾಪಿ ನಂಬರ್ ದಟ್ ಕ್ಯಾನ್ ಬಿ ಆಲ್ಸೋ ಮೇಂಟೈನ್ಡ್ ಬೈ ಒರಿಜಿನ್ ಆಫ್ ರೆಪ್ಲಿಕೇಶನ್. ಸೊ ಅದು ಕಾಪಿ ನಂಬರ್ನು ಕೂಡ ಮೇಂಟೈನ್ ಮಾಡುತ್ತೆ, ರೆಗ್ಯುಲೇಟ್ ಮಾಡುತ್ತೆ. ಹಾಗಿದ್ರೆ ಕಾಪಿ ನಂಬರ್ ಅಂದರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಕಾಪೀಸ್ ಆಫ್ ವೆಕ್ಟಾರ್ಸ್ ಪ್ರೆಸೆಂಟ್ ಇನ್ ಎ ಸೆಲ್. ಸಿ, ಈಗ ಒಂದು ಎಸ್ಚೆರಿಷಿಯಾ ಕೋಲೈ ಇದೆ ಅಂತ ತಿಳ್ಕೊಳ್ಳೋಣ. ಕನ್ಸಿಡರಿಂಗ್ ದಿಸ್ ಈಸ್ ದ ಎಸ್ಚೆರಿಷಿಯಾ ಕೋಲೈ, ಈ ಕೋಲೈ ಬ್ಯಾಕ್ಟೀರಿಯಾ. ಓಕೆ, ಇಲ್ಲಿದೆ. ಸಿ, it can be defined as the number of copies of vectors, considering these are the vectors. What are these? These are vectors. Illide. Okay, so number of copies of vectors present in a cell. This is commonly called copy number. It can be regulated by the origin of replication. Copy number ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟು, ಇಟ್ ವೇರೀಸ್ ಫ್ರಮ್, ಇದು ವೇರಿ ಆಗುತ್ತೆ ಅಂದರೆ ಒಂದು ಸೆಲ್ಲಿಂದ ಇನ್ನೊಂದು ಸೆಲ್ಗೆ, ಒಂದು ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್ ಹೇಳ್ತಾ ಇರೋದು. ಇಟ್ ವೇರೀಸ್ ಫ್ರಮ್ 15 to 100 ಕಾಪೀಸ್ ಪರ್ ಸೆಲ್. ದ ಬೆಸ್ಟ್ ನೋನ್ ವೆಕ್ಟಾರ್ ಈಸ್ ದ ಪ್ಲಾಸ್ಮಿಡ್ ವೆಕ್ಟಾರ್. ಇದುವರೆಗೆ ನಾವು ತುಂಬಾ ಬೆಸ್ಟ್ ನೋನ್ ವೆಕ್ಟಾರ್ ಅಂತ ಯೂಸ್ ಮಾಡ್ತಾ ಇರೋದು ಪ್ಲಾಸ್ಮಿಡ್ ವೆಕ್ಟಾರ್, ಮೀನ್ಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ, ಆಟೋನಮಸ್ ರೆಪ್ಲಿಕೇಟಿಂಗ್ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಇದೆಯಲ್ಲ ಅದು. ಅದರಲ್ಲಿ ಒಂದು ಸೆಲ್ ಒಳಗಡೆ ಎಷ್ಟು ಕಾಪಿ ನಂಬರ್ ಇರುತ್ತೆ? ಐ ಮೀನ್ 15 to 100 ಕಾಪೀಸ್ ಆಫ್ ವೆಕ್ಟಾರ್ಸ್ ಮೇ ಪ್ರೆಸೆಂಟ್. ಅಷ್ಟಿದೆ ಅಂತ ಹೇಳಿದ್ರೆ ದೇ ಆರ್ ಏಬಲ್ ಟು ಡುಪ್ಲಿಕೇಟ್ ಅಂತ ಹೇಳಿ. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಪಿ ನಂಬರ್. ನೆಕ್ಸ್ಟ್ ಮೂವ್ ಆಗೋಣ. ಹಿಯರ್ ಇಟ್ ಈಸ್ ದ ಕ್ಲೋನಿಂಗ್ ವೆಕ್ಟಾರ್ಸ್ ಆ್ಯಂಡ್ ದ ಫೀಚರ್ಸ್. ಇವಾಗ ವೆಕ್ಟಾರ್ ಅಂದ್ರೆ ಏನು ಅಂತ ಗೊತ್ತಾಯಿತು. ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ, PBr322. ಏನದು PBr322? ಪಿ ಪ್ಲಾಸ್ಮಿಡ್ ಬಾಲಿವರ್ ರಾಡ್ರಿಗಸ್ 322. ಅಲ್ಲೂ ಕೂಡ ಒಂದು ನೇಮಿಂಗ್ ಇದೆ. ಓಕೆ, ಸೊ ಅದೊಂದು ಎಕ್ಸಾಂಪಲ್ ಅಷ್ಟೇನೆ. ಈಗ ತಿಳ್ಕೊಳ್ಳೋಣ ಕ್ಲೋನಿಂಗ್ ವೆಕ್ಟಾರ್ಸ್ ಫೀಚರ್ಸ್ ಏನಿರಬೇಕು. ಸಿ, ಇಫ್ ಯು ವಾಂಟ್ ಕಾಲ್ ಅ DNA ಮಾಲಿಕ್ಯೂಲ್ ಆಸ್ ಅ ವೆಕ್ಟಾರ್ ಆರ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ವೆಕ್ಟಾರ್. ಒಂದು DNA ಮಾಲಿಕ್ಯೂಲ್ ಇದೆ ಬ್ಯಾಕ್ಟೀರಿಯಾದಲ್ಲಿ, ಪ್ಲಾಸ್ಮಿಡ್ ಅಂತ ತಿಳ್ಕೊಳ್ಳೋಣ. ಅದನ್ನು ನೀವು ವೆಕ್ಟಾರ್ ಅಂತ ಹೇಗೆ ಯೂಸ್ ಮಾಡ್ತೀರಾ? ಅದಕ್ಕೆ ಕೆಲವು ಫೀಚರ್ಸ್ ಇರಬೇಕು. ಅವುಗಳೇ ಈ ಫೀಚರ್ಸ್ಗಳನ್ನ ತಿಳ್ಕೊಳ್ತಾ ಇರೋದು ನಾವು. ಓಕೆ, ದೋಸ್ ಆರ್ ನಥಿಂಗ್ ಬಟ್ ಆರಿಜಿನ್ ಆಫ್ ರೆಪ್ಲಿಕೇಶನ್, ಆರ್ ಐ ಇಟ್ಸ್ ಆಲ್ಸೋ ಕಾಲ್ಡ್ ಆರಿಜಿನ್ ಆಫ್ ರೆಪ್ಲಿಕೇಶನ್. ರೆಪ್ಲಿಕೇಶನ್ ಅಂತ ಹೇಳ್ತೀವಿ. ಓಕೆ, ಒಂದು. ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಸೆಲೆಕ್ಟಬಲ್ ಮಾರ್ಕರ್ಸ್. ಸೆಲೆಕ್ಟಬಲ್ markers. And the third one is recognition sites. ಓಕೆ, ಸಿ, ಈ ಮೂರು ಇಂಪಾರ್ಟೆಂಟ್ ಫೀಚರ್ಸ್ಗಳು ಪ್ರತಿಯೊಂದು ಪ್ಲಾಸ್ಮಿಡ್ ಅಲ್ಲಿ ಅಥವಾ ವೆಕ್ಟಾರ್ ಅಲ್ಲಿ ಇರಬೇಕು. ಸೊ ಹಾಗಿದ್ರೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಹೇಳಿದ್ರೆ ಏನು? ದಿಸ್ ಈಸ್ ದ ಸೈಟ್ ಆಫ್ ದ ಪ್ಲಾಸ್ಮಿಡ್ ವೇರ್ ದ ರೆಪ್ಲಿಕೇಶನ್ ಇನಿಷಿಯೇಟ್ಸ್. So this is the site of replication, vector, site of, or the place, you can say location, the site of vector where the replication initiates or begins. ಅಲ್ಲಿ ಬಿಗಿನ್ ಆಗುತ್ತೆ ಅಂತ ಅರ್ಥ, ಶುರು ಆಗುತ್ತೆ. So next ಅದೇ ತರ, it also controls copy number. It also controls or controls copy number ಅಂದ್ರೆ the number of vectors which are present in a cell, ಅದನ್ನು ಕೂಡ ಇದು ಕಂಟ್ರೋಲ್ ಮಾಡುತ್ತೆ ಅಂತ ಅರ್ಥ. This is called ORI, origin of replication, where the replication starts. Replication ಅಂತ ಹೇಳಿದ್ರೆ ಏನು? ನಾವು ಆಲ್ರೆಡಿ ತಿಳ್ಕೊಂಡಿದ್ದೀವಿ. ಇಟ್ ಇಸ್ ಆಲ್ಸೋ ಕಾಲ್ಡ್ ಡುಪ್ಲಿಕೇಶನ್. ಬಾಟನಿ ಸೆಗ್ಮೆಂಟ್ ಅಲ್ಲಿ ಬರುತ್ತೆ, ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ರೆಪ್ಲಿಕೇಶನ್. ಸೊ ಸೇಮ್ ಇದೇ ಪ್ರೊಸೀಜರ್ ಬರುತ್ತೆ ಅಲ್ಲಿ.
ಕಟ್ ಆಗೋದು, ಲೈಗೇಟ್ ಆಗೋದು, ಒಕಾಜಾಕಿ ಫ್ರಾಗ್ಮೆಂಟ್ಸ್ಗಳು, ಹೌದಲ್ವಾ? ಸೊ ಹಾಗಾಗಿ ರೆಪ್ಲಿಕೇಶನ್ ಇಸ್ ನಥಿಂಗ್ ಬಟ್ ಡುಪ್ಲಿಕೇಶನ್, ಪ್ರೊಡ್ಯೂಸಿಂಗ್ ಮಲ್ಟಿಪಲ್ ಕಾಪೀಸ್ ಆಫ್ DNA ಅಂತ ಅರ್ಥ. ನೆಕ್ಸ್ಟ್ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಬಂದಾಗ, ವೆನ್ ಇಟ್ ಕಮ್ಸ್ ಟು selectable markers, see every vector must have gene encoding resistance of for antibiotics. These are the gene encoding resistance of antibiotics such as textbook inalli kelavu examples kottidare, ampicillin, okay, and tetracycline, kanamycin, kanamycin, and chloramphenicol. So next, to recognition sites, it's also very important to insert the alien DNA. Okay, to insert the alien DNA. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೋರ್ಡ್ ಎಕ್ಸಾಮಿನೇಷನ್ಗೆ ಸಿಂಪ್ಲಿಫೈಡ್ ಮ್ಯಾನರಲ್ಲಿ ಡಯಾಗ್ರಾಮ್ ವಿತ್ ಕೇಳ್ತಾರೆ. ಕಾಮನ್ ಆಗಿ PBR 322 ಡಯಾಗ್ರಾಮ್ ಕೇಳಿಬಿಟ್ಟು ಶುಡ್ ರಿಮೆಂಬರ್ ದಿಸ್ ಒನ್. ಇದ್ರ ಜೊತೆಗೆ ನೋಡಿ ಇಲ್ಲಿ, ಹಿಯರ್ ಇಟ್ ಈಸ್, ಐ ಆಮ್ ಗೋನ್ ಎಕ್ಸ್ಪ್ಲೈನ್ ದಿಸ್. ಕ್ಲೋನಿಂಗ್ ವೆಕ್ಟರ್ಸ್ PBR 322, ಬಾಲಿವರ್ ರೋಡ್ರಿಗಸ್ 322. ಇಲ್ಲಿದೆ ಇವಾಗ ಡಿಫರೆಂಟ್ ರೆಕಗ್ನಿಷನ್ ಸೈಟ್ಸ್ ಆರ್ ಪ್ರೆಸೆಂಟ್ ಹಿಯರ್. ಸೊ ವೇರ್ ಯು ಆರ್ ಏಬಲ್ ಟು ಸಿ ಟೂ ಲೈಕ್ ಆಂಪಿಸೆಲಿನ್ ಮತ್ತು ಟೆಟ್ರಾಸೈಕ್ಲಿನ್ ಏನಂತ ಇದೆ. ಆಂಪಿಸೆಲಿನ್, ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಒನ್. ಇಲ್ಲಿದೆಯಲ್ಲ ಸೆಲೆಕ್ಟಬಲ್ ಮಾರ್ಕರ್ಸು, ಯಾಕೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ ಮಾರ್ಕ್ ಆಗ್ತಾ ಇರೋದು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹಿಯರ್ ಇಟ್ ಈಸ್ ಆಂಪಿಸೆಲಿನ್ ರೆಸಿಸ್ಟೆಂಟ್ ಜೀನ್ ಮತ್ತು ಟೆಟ್ರಾಸೈಕ್ಲಿನ್ ಇನ್ ದ ಪ್ಲೇಸ್ ಆಫ್ BAM-H1, ಬ್ಯಾಸಿಲಸ್ ಅಮೆಲೋಲಿಕ್ವಿಫೆಸಿನ್ಸ್ H1 ಅಂತ ಹೇಳದ್ನಲ್ಲ ಅದು. ಓಕೆ, ಸೊ ದೀಸ್ ಟೂ ಆರ್ ದ gene encoding antibiotic resistance ಇದೆ. You can call it as selectable markers. So what are these? ಹಾಗಂತ ಹೇಳಿದ್ರೆ ಏನು, ಯಾಕೆ ಯೂಸ್ ಆಗುತ್ತೆ ಇದು ಅಂತ ಹೇಳಿದೆ. ಒಂದು, ಇದು ಜೀನ್ ಎನ್ಕೋಡಿಂಗ್ ರೆಸಿಸ್ಟೆನ್ಸ್ ಆಫ್ ಆಂಟಿಬಯೋಟಿಕ್ಸ್ ಅಂತ ಹೇಳಿದೆ, ಅಥವಾ ಆಂಟಿಬಯೋಟಿಕ್ಸ್ ಜೀನ್ ಎನ್ಕೋಡಿಂಗ್ ರೆಸಿಸ್ಟೆನ್ಸ್ ಅಂತ. ಆದರೆ ಇದು ಯಾವ ಥರ ಕೆಲಸ ಮಾಡುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೇನ್ ಆಗಿ ವಿ ಆರ್ ಯೂಸಿಂಗ್ ದೀಸ್ ಸೆಲೆಕ್ಟಬಲ್ ಮಾರ್ಕರ್ಸ್ ಫಾರ್ ಟು ಐಡೆಂಟಿಫೈ and to eliminating the non-transformants. ಓಕೆ, ಒಂದು ಇದಕ್ಕೆ ಆಪೋಸಿಟ್ ಆಗಿ ಕೂಡ ನಾವು ಬರಿಬಹುದು. ಅಂದರೆ ಟು ಐಡೆಂಟಿಫೈ ಆ್ಯಂಡ್ ಸೆಲೆಕ್ಟಿಂಗ್, ಅಂದರೆ ಪರ್ಮಿಟಿಂಗ್ ಟು ದ ಗ್ರೋತ್ ಆಫ್ ದ ಟ್ರಾನ್ಸ್ಫಾರ್ಮೆಂಟ್. ಸರ್, ಈಗ ಎರಡು ವರ್ಡ್ ಬಂತು ಇಲ್ಲಿ, ಟ್ರಾನ್ಸ್ಫಾರ್ಮೆಂಟ್ ಮತ್ತು ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಹೇಳಿದ್ರೆ ಏನು. ಈಗ ಇಲ್ಲಿ ಈ ಪೊಸಿಷನಲ್ಲಿ, BAM-H ಪೊಸಿಷನಲ್ಲಿ, ಇಫ್ ಯು ಆರ್ ಇನ್ಸರ್ಟಿಂಗ್ ಏಲಿಯನ್ DNA, ಇಲ್ಲಿ ಏನಾದರೂ ಕೂಡ ನಾವು ಫಾರಿನ್ ಡಿ ಎನ್ ಎನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳ್ಳೋಣ. ಸೊ ವಾಟ್ಸ್ ಹ್ಯಾಪ್ನಿಂಗ್ ನೌ? When you are introducing the foreign DNA in the place of BAM-H1, it loses the tetracycline. ಇದು ಟೆಟ್ರಾಸೈಕ್ಲಿನ್ ಅನ್ನು ಲಾಸ್ಟ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳ್ತೀವಿ. ಸೊ ಒಂದನ್ನ ಇನ್ಸರ್ಟ್ ಮಾಡಿದಾಗ ಇನ್ನೊಂದೇನಾಗುತ್ತೆ, ಲಾಸ್ಟ್ ಆಗುತ್ತೆ. ನಾವು ಇವಾಗ ಇದನ್ನ ಯಾವ ಥರ ನಾವು ಸೆಲೆಕ್ಟ್ ಮಾಡ್ಕೋಬೇಕು? ಬೈ ಯೂಸಿಂಗ್ ದಿಸ್ ಒನ್. ದೆನ್ ವೆನ್ ಯು ಆರ್ ಗೋಯಿಂಗ್ ಟು ಗ್ರೋ ದಿಸ್ ಟೈಪ್ ಆಫ್ ವೆಕ್ಟಾರ್ಸ್, ಗ್ರೋ ಮಾಡ್ಬೇಕು ಇವಾಗ ನಾವು. ದೇ ಆರ್ ಏಬಲ್ ಟು ಗ್ರೋ ಓನ್ಲಿ ಇನ್ ಆಂಪಿಸಿಲಿನ್. ಆಂಪಿಸಿನಲ್ಲಿ ಮಾತ್ರ ಬೆಳೆಯುತ್ತೆ. ಯಾಕೆಂದರೆ ದೇ ಹ್ಯಾವ್ ಎ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಹಿಯರ್. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ. ದ್ಯಾಟ್ಸ್ ವೈ ಇಟ್ ಇಸ್ ಏಬಲ್ ಟು ಗ್ರೋ ಇನ್ ದ ಆಂಪಿಸಿಲಿನ್ ಮೀಡಿಯಂ. ಅಲ್ಲಿ ಗ್ರೋ ಆಗುತ್ತೆ. ಬಟ್ ದೇ ಕಾಂಟ್ ಗ್ರೋ ಇನ್ ದ ಟೆಟ್ರಾಸೈಕ್ಲಿನ್ ಮೀಡಿಯಂ. ಗ್ರೋ ಆಗಲ್ಲ. ಯಾಕೆಂದರೆ ಅದರಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಲೈಕ್ ಟೆಟ್ರಾಸೈಕ್ಲಿನ್ ಇಲ್ಲ. ಓಕೆ, ಸೊ ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಆಲ್ರೆಡಿ ಲಾಸ್ಟ್ ದಟ್ ಬೈ ಇನ್ಸರ್ಟಿಂಗ್ ದ ರಿಕಾಂಬಿನೆಂಟ್ DNA or foreign DNA. So why we are using these selectable markers? What is the importance of selectable markers ಅಂತ ಹೇಳಿದ್ರೆ, it is very essential to identify and eliminating the non-transformants and also permitting the growth of
permitting permitting the growth of permitting the growth of what is that? Transformants. Transformants. Transformants ಗಳನ್ನ ಅಂದ್ರೆ ವೇರ್ ದೇ ಆರ್ ಏಬಲ್ ಟು ಗ್ರೋ ವಿಚ್ ಇಸ್ ಹ್ಯಾವಿಂಗ್ ದ ಆಂಪಿಸಿಲಿನ್ ಇರೋದಿರುತ್ತಲ್ಲ, ಸೊ ಅವುಗಳನ್ನ ಗ್ರೋ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ ಈಗ ನಾವು ತಿಳ್ಕೊಂಡಿದ್ದೇನಂತ ಹೇಳಿದ್ರೆ ಫೀಚರ್ಸ್ ಒಂದು ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರಬೇಕು, ಸೆಲೆಕ್ಟಬಲ್ ಮಾರ್ಕರ್ಸ್ ಇರಬೇಕು, ಆ್ಯಂಡ್ ಫೈನಲ್ ಒನ್ ಯಾವುದು ಮೂರನೆಯದು ರೆಕಗ್ನಿಷನ್ ಸೈಟ್ ಇರಬೇಕು, ವೇರ್ ವಿ ಆರ್ ಗೋಯಿಂಗ್ ಟು insert the alien DNA, the replication starts thereafter. Okay, so it is all about the cloning vector. Diagram ನೋಡ್ಕೊಳ್ಳಿ. ಡಯಾಗ್ರಾಮ್ ಅನ್ನ ಕಾಮನ್ ಆಗಿ 3 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ ವೆನ್ ಇಟ್ ಕಮ್ಸ್ ಟು ಸ್ಕಿಲ್ ಬೇಸ್ಡ್ ಡಯಾಗ್ರಾಮ್. ಸಾರಿ, ನಾನು ಮುಂಚೆ 3 ಡಯಾಗ್ರಾಮ್ಸ್ ಅಂತ ಹೇಳಿದೆ, 4 ಡಯಾಗ್ರಾಮ್ ಇದೆ. ಅಂದರೆ ತುಂಬ ರೇರ್ ಕೇಳೋದದು ಫಾರ್ಮೇಷನ್ ಆಫ್ ರಿಕಾಂಬಿನೆಂಟ್ DNA ಏನಿದೆ, ಸ್ಟಿಕ್ಕಿ ಎಂಡ್ಸ್ಕೊಳ್ಳೋದೆಲ್ಲ ಇರೋ ತುಂಬ ರೇರು. ಸೆಕೆಂಡ್ ಡಯಾಗ್ರಾಮ್ ಕೂಡ ಸರ್ಕ್ಯುಲರ್ ಇದೆಯಲ್ಲ ಅದು. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಕಾಮನ್ ಆಗಿ ಕೇಳ್ತಾರೆ, PBR 322 ಕಾಮನ್ ಆಗಿ ಕೇಳ್ತಾರೆ, ಆ್ಯಂಡ್ ರೈಟ್ ಆಫ್ಟರ್ ದಟ್ ಬಯೋರಿಯಾಕ್ಟರ್ ಕಾಮನ್ ಆಗಿ ಕೇಳ್ತಾರೆ. ಓಕೆ, ಸೊ ಸ್ಕಿಲ್ ಬೇಸ್ಡ್ ಕ್ವಶನ್ ಬಂದಾಗ ಕೇಳೋಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟು ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಈಗ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗಳಲ್ಲಿ ಯಾವ ವೆಕ್ಟರ್ಸ್ಗಳನ್ನು ಯೂಸ್ ಮಾಡ್ತಾರೆ? ಓಕೆ, ವೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಾಗಿದೆ, ಬಟ್ ವಾಟ್ ಟೈಪ್ ಆಫ್ ವೆಕ್ಟರ್ಸ್ ದೇ ಆರ್ ಯೂಸಿಂಗ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಚೆಕ್ ಮಾಡೋಣ ಈಗ. So there are several vectors which are used for cloning genes in plants and animals. It's just an introduction. In plants, tumor-inducing plasmid called TI plasmid. Tumor-inducing plasmid. See, the name itself indicating. Tumor-inducing, which are able to convert the normal cells as a cancerous cell. Tumor. Tumor anta helidrene mass of cells which is formed due to the uncontrolled mitotic division ಫಾರ್ಮ್ ಆಗಿದೆ. ಓಕೆ, ಅವೇನು ಮಾಡುತ್ತೆ ಅಂತ ಹೇಳಿದ್ರೆ ನಾರ್ಮಲ್ ಸೆಲ್ಸನ್ನು ಕ್ಯಾನ್ಸರಸ್ ಸೆಲ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡುತ್ತೆ, ಅಂದರೆ ಟ್ಯೂಮರ್ನ ಇಂಡ್ಯೂಸ್ ಮಾಡೋದು. ಸೊ ಯು ಕ್ಯಾನ್ ಸೇ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ಆಫ್ Agrobacterium tumefaciens. This is the main name you have to remember. What is that? Agrobacterium tumefaciens is used as a cloning vector ಆಗಿ ಯೂಸ್ ಮಾಡ್ತಾರೆ. See, Agrobacterium tumefaciens is a pathogen of several dicot plant. ಇದು ಪ್ಯಾಥೋಜನ್ ಅಂದರೆ ದಟ್ ಈಸ್ ಅಟ್ಯಾಕಿಂಗ್ ದ ಪ್ಲಾಂಟ್ ಟು ಕಾಸ್ ದ ಡಿಸೀಸಸ್. ಬಟ್ ಇವಾಗ ಅದನ್ನು ಡಿಸಾರ್ಮ್ಡ್ ಮಾಡಿ ನಾವು ಅದನ್ನು ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ಇಟ್ ಈಸ್ ದ ರಿಕಾಂಬಿನೇಟೆಡ್. ಸೊ ನೋಡಿ, ಈಗ ಇಟ್ ಡಿಲಿವರ್ಸ್ ದ ಪೀಸ್ ಆಫ್ DNA known as tDNA. ಇವಾಗ ಏನು ಮಾಡ್ತಾ ಇದೆ ಇದು? ಇಟ್ ಡಿಲಿವರ್ಸ್ ದ piece of DNA called tDNA, and in the TI plasmid, tumor inducing plasmid, which transforms normal plant cell, transform normal plant cells into the tumor cells to produce chemicals against the pathogen. ಇವಾಗ ಪ್ಯಾಥೋಜನ್ಗೆ ಎಗೇನ್ಸ್ಟ್ ಆಗಿ ಕೆಮಿಕಲ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ. ಪ್ಯಾಥೋಜನ್ಗೆ ಎಗೇನ್ಸ್ಟ್ ಆಗಿ ತಿಳ್ಕೊಬೇಕಲ್ಲಿ. ಪ್ಯಾಥೋಜನ್ಸ್ ಅಂತ ಹೇಳಿದ್ರೆ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್, ಅದಕ್ಕೆ ಎಗೇನ್ಸ್ಟ್ ಆಗಿ ಕೆಮಿಕಲ್ ಪ್ರೊಡ್ಯೂಸ್ ಆಗಬೇಕು ಅಂತ ಹೇಳಿ ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ರೆಟ್ರೋವೈರಸಸ್, ಅಡಿನೋವೈರಸಸ್, ಪ್ಯಾಪಿಲೋಮಾ ಆರ್ ಆಲ್ಸೋ ನವ್ ಯೂಸ್ಡ್ ಆಸ್ ಎ ಕ್ಲೋನಿಂಗ್ ವೆಕ್ಟರ್ಸ್ ಇನ್ ಅನಿಮಲ್ಸ್. ಈಗ ಅನಿಮಲ್ಸಲ್ಲಿ ಯೂಸ್ ಮಾಡೋ ವೆಕ್ಟಾರ್ಗಳು ಕಾಮನ್ ಆಗಿ ಕೇಳ್ಬೋದು. ಏನಂತ ಹೇಳಿ 2 ಮಾರ್ಕ್ಗೆ ಸೆಗ್ಮೆಂಟಲ್ಲಿ ಕೇಳ್ತಾರೆ ಅಂತ ಹೇಳೋದ್ನಲ್ಲ, ಅಂದರೆ ಪ್ಲಾಂಟಲ್ಲಿ ಯೂಸ್ ಮಾಡೋ ವೆಕ್ಟರ್ ಯಾವುದು, ಅನಿಮಲಲ್ಲಿ ಯೂಸ್ ಮಾಡೋ ವೆಕ್ಟರ್ ಯಾವುದು. Agrobacterium tumefaciens, adenoviruses, retroviruses ಮತ್ತು papillomaviruses can be used as a cloning vectors in animals because of their ability to transform normal cells into cancerous cells, and now we are using them as a disarmed. ಹೇಗೆ ಅಂತ ಹೇಳಿದ್ರೆ ಎಸ್, ಡಿಸಾರ್ಮ್ಡ್ ಆಗಿ ಯೂಸ್ ಮಾಡೋದು. ಡಿಸಾರ್ಮ್ಡ್, ಓಕೆ, ಕ್ಯಾನ್ ಬಿ ಮೇಡ್ ಆಸ್ ಎ ಡಿಸಾರ್ಮ್ಡ್, ದೆನ್ ವಿ ಆರ್ ಯೂಸಿಂಗ್ ಇಟ್. ಅಂದರೆ ಯಾವುದೇ ಥರ ತೊಂದರೆ ಕೊಡದ ರೀತಿಯಲ್ಲಿ. ಓಕೆ, ಸೊ ಇಟ್ ಈಸ್ ಕಾಮನ್ಲಿ ಕಾಲ್ಡ್ ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಯಾವ್ದು ಇರುತ್ತೆ ಅಂತ. ಆ್ಯಂಡ್ ನಾವು ಕಾಂಪಿಟೆಂಟ್ ಹೋಸ್ಟ್. ಓಕೆ, ತುಂಬ ಇಂಪಾರ್ಟೆಂಟ್ ಆಗಿ 3 ಮಾರ್ಕ್ಗೆ ಕೇಳ್ತಾರೆ. ಓಕೆ, ಅಂದರೆ ತುಂಬ ಬಾರಿ ಎಸ್ಪೆಷಲಿ KCET ನೀಟಲ್ಲಂತೂ ಪಕ್ಕಾ ಕ್ವಶನ್ಗಳು ಇರುತ್ತೆ. ಅದ್ರ ಜೊತೆಗೆ ಬೋರ್ಡಲ್ಲೂ ಕೂಡ 3 ಮಾರ್ಕ್ ಕೇಳೋ ಚಾನ್ಸ್ ಇರುತ್ತೆ. ಕಾಂಪಿಟೆಂಟ್ ಹೋಸ್ಟ್ ಅಂತ ಹೇಳಿದ್ರೆ ಏನು? ಫಸ್ಟು ಮೀನಿಂಗ್ ತಿಳ್ಕೊಳ್ಳೋಣ. ಇನ್ನೇನಂತ ಹೇಳಿದ್ರೆ ವರ್ಡ್ ಕಾಂಪಿಟೆನ್ಸಿ ಅಂತ ಒಂದು ವರ್ಡ್ ಇದೆ. ಕಾಂಪಿಟೆನ್ಸಿ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಂಪಿಟೆನ್ಸಿ?
ability of an organism to take up the foreign DNA is nothing but, okay, ಇದರ ಅರ್ಥ ಏನು? I can write here itself. Okay, competence in the sense ability of an organism to take up the foreign DNA ನ ಫಾರಿನ್ DNA ನ ಒಳಗಡೆ ತೆಗೆದುಕೊಳ್ಳೋ ಎಬಿಲಿಟಿಗೆ ಕಾಂಪಿಟೆನ್ಸಿ ಅಂತ ಹೇಳ್ತೀವಿ. ಮೋಸ್ಟ್ ಆಫ್ ದ ಆರ್ಗ್ಯಾನಿಸಮ್ಸ್ ಆರ್ ನಾನ್ ಕಾಂಪಿಟೆಂಟ್. ತೆಗೆದುಕೊಳ್ಳಲ್ಲ. ಯಾಕೆ ತಗೋಬೇಕು? Because they always think, and our body also thinks, whatever that comes from the outside which is not good for our body, it is just a antigen or a foreign body or a pathogen. ಅದೇ ತರ ಕನ್ಸಿಡರ್ ಮಾಡ್ಬೇಕಲ್ವಾ? ತೆಗೆದುಕೊಳ್ಳಲ್ಲ. To make them as competent, you can write most of the cells are, non-competent. I can write here. Most of the cells are non-competent. Okay. So ಇವಾಗ ಅದನ್ನ ನಾವು ಕಾಂಪಿಟೆಂಟ್ ಮಾಡಬೇಕು. ಹೇಗೆ? ಫಾರ್ ಎಕ್ಸಾಂಪಲ್, ಹಿಯರ್ ಇಸ್ ಎನ್ ಆರ್ಗ್ಯಾನಿಸಮ್ ಕಾಮನ್ಲಿ ಕಾಲ್ಡ್ ಬ್ಯಾಕ್ಟೀರಿಯಾ. ಒಂದು ಬ್ಯಾಕ್ಟೀರಿಯಾ ಇದೆ. ಓಕೆ, ಹೌ ಟು ಮೇಕ್ ದ ಬ್ಯಾಕ್ಟೀರಿಯಾ ಆಸ್ ಎ ಕಾಂಪಿಟೆಂಟ್? ಬ್ಯಾಕ್ಟೀರಿಯಾ ಇಸ್ ನಥಿಂಗ್ ಬಟ್ ಸೆಲ್, ಯೂನಿಸೆಲ್ಯುಲಾರ್ ಪ್ರೊಕ್ಯಾರಿಯೋಟಿಕ್ ಲಿವಿಂಗ್ ಆರ್ಗ್ಯಾನಿಸಮ್ ಇದು. ಓಕೆ, ಸೊ ಇದು ಬ್ಯಾಕ್ಟೀರಿಯಾ ಇದೆ. ಈ ಬ್ಯಾಕ್ಟೀರಿಯಾನ ಹೇಗೆ ನಾವು ಕಾಂಪಿಟೆಂಟ್ ಮಾಡೋದು? ಸೊ ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಹೀಟ್ ಶಾಕ್ ಟ್ರೀಟ್ಮೆಂಟ್ ಅಥವಾ ಕೆಮಿಕಲ್ ಮೆಥಡ್ನ ಯೂಸ್ ಮಾಡ್ತಾರೆ. ಹೀಟ್ ಶಾಕ್ ಮೆಥಡ್ ಆರ್ ಟ್ರೀಟ್ಮೆಂಟ್, ಹೀಟ್ ಶಾಕ್ ಮೆಥಡ್ ನೆನ್ಪಿಟ್ಕೋಬೇಕು. ಸೊ ಇಲ್ಲಿ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ವಿ ಆರ್ ಟ್ರೀಟಿಂಗ್ ದ ಸೆಲ್ ಇನ್ ದ ಸೆನ್ಸ್ ದಿಸ್ ಒನ್ ಬ್ಯಾಕ್ಟೀರಿಯಾ, ಟ್ರೀಟಿಂಗ್ ದ cell with specific concentration of divalent cation such as calcium. Okay, ಒಂದು ಕ್ಯಾಲ್ಸಿಯಂ ಜೊತೆ ಟ್ರೀಟ್ ಮಾಡೋದು. ದೆನ್ passing it over the ice cube as well as to the normal temperature, or it may be a little more temperature. Okay, so again passing over or incubating. You should remember those words. incubating ಅಂತ ಹೇಳಿದ್ರೆ ಇಡೋದು ಅಂತ ಅರ್ಥ. incubation ಕೇಳಿರ್ಬೋದು ನೀವು, incubator, incubation. Okay, incubating over the eyes and passing over 42 degrees centigrade and keeping the cell over 42 degrees centigrade. So ಇವಾಗ ಏನಾಗ್ತಾ ಇದೆ ನೋಡಿ, we are just changing their places from ice to normal temperature or more temperature like a 42 degrees centigrade. So that 42 is also more for this type of bacteria, ಜಾಸ್ತಿ ಆಗಿರುತ್ತೆ ಇದು. So and also we are treating this with a specific concentration of a divalent such as cation ಟ್ರೀಟ್ ಮಾಡ್ತಾ ಇದೀವಿ. that increases the porosity. ಈಗ ಈ ಎಂಟೈರ್ ಮೆಥಡ್ ಏನು ಮಾಡುತ್ತೆ ಅಂತ ಹೇಳಿದ್ರೆ this method increases the porous or the pore size of the bacterium cell wall. Bacterial cell. So once the pore size of the bacterial cell increases, then they are able to take up the foreign DNA. ತೆಗೆದುಕೊಳ್ಳುತ್ತೆ. So this is how we are making the bacteria into a competent ಆಗಿ ಮಾಡ್ತಾ ಇದೀವಿ. Likewise, in the case of, just a minute, in the case of animals and plants. ಈಗ plants ಅಂತ ಬಂದ್ರೆ usual ಆಗಿ animals micro injection. What is that method? The method that we are using for the transformation, micro injection. So ಇಲ್ಲಿ ಏನು ಮಾಡ್ತಾರೆ? The alien DNA is directly introduced into the animal cell. The alien DNA is directly introduced or injected. Okay, introduced into the animal cell
got here animal cell. ಯಾಕೆ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾಮನ್ ಆಗಿ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಲ್ಲಿ ಕೇಳ್ತಾರೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಟು ಟ್ರಾನ್ಸ್ಫಾರ್ಮ್ ದ ಏಲಿಯನ್ DNA ಇನ್ ಅನಿಮಲ್ ಸೆಲ್ ಅಂತ ಕೇಳಿದಾಗ ಮೈಕ್ರೋ ಇಂಜೆಕ್ಷನ್. ಓಕೆ, ಸೊ ಅದೇ ರೀತಿಯಲ್ಲಿ ವೆನ್ ಇಟ್ ಕಮ್ಸ್ ಟು ಪ್ಲಾಂಟ್ಸ್ಗಳಿಗೆ ಬಂದಾಗ ಜೀನ್ ಗನ್ ಮೆಥಡ್ ಆರ್ ಬಯೋಲಿಸ್ಟಿಕ್ಸ್ ಮೆಥಡ್ ಇದನ್ನ ಪ್ಲಾಂಟ್ ಸೆಲ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇನ್ ಪ್ಲಾಂಟ್ ಸೆಲ್ಸ್ ಅಲ್ಲಿ ಯೂಸ್ ಮಾಡೋದು ಇದು. ಸೊ ಯಾವ್ದಾರ ಯೂಸ್ ಮಾಡ್ತಾರೆ? ಸೊ ಯೂಶುವಲ್ ಆಗಿ ಇಲ್ಲಿ ಪ್ಲಾಂಟ್ ಸೆಲ್ಗಳಲ್ಲಿ ಪ್ಲಾಸ್ಮಾ ಮೆಂಬ್ರೇನ್ ಜೊತೆಗೆ ಸೆಲ್ ವಾಲ್ ಕೂಡ ಇರುತ್ತೆ, ರೈಟ್? ಸೊ ದೇ ಆರ್ ಜಸ್ಟ್ ಗೋಯಿಂಗ್ ಟು ಕೋಟೆಡ್ ಕಾಮನ್ ಆಗಿ 2 ಮೈಕ್ರೋ ಪಾರ್ಟಿಕಲ್ಸ್ಗಳನ್ನ ಯೂಸ್ ಮಾಡ್ತಾರೆ. ಓಕೆ, ದ ಮೈಕ್ರೋ ಪಾರ್ಟಿಕಲ್ಸ್ like gold or tungsten. Okay, ಯಾವ ತರ ಹೇಳ್ಬೇಕು ಇವಾಗ? So the microparticles which are usually used in the gene gun or biolistic method. 4 ಆಪ್ಷನ್ ಕೊಟ್ಟಿರ್ತಾರೆ ಯಾವ ಮೈಕ್ರೋ ಪಾರ್ಟಿಕಲ್ಸ್ ಯೂಸ್ ಮಾಡ್ತಾರೆ ಅಂತ. ಒಂದು ಗೋಲ್ಡ್ ಆರ್ ಟಂಗ್ಸ್ಟನ್ ಯಾವುದಾದ್ರೂ ಯೂಸ್ ಮಾಡಬಹುದು. Here the DNA which is coated with gold or tungsten, DNA is coated with microparticles like gold or tungsten, is bombarded with a plant cell with a high velocity. Okay, now DNA coated with these microparticles are bombarded means smashed, ಅಂದ್ರೆ ಹೈ ವೆಲಾಸಿಟಿ ಅಲ್ಲಿ ಅದು ಬಂಬಾರ್ಡ್ ಆಗೋದು. bombarded with the plant cell in high velocity. So thereby the plant cell is able to take up the DNA. ಯಾವಾಗ ಫಾಸ್ಟ್ ಆಗಿ ಈ ಮೈಕ್ರೋ ಪಾರ್ಟಿಕಲ್ಸ್ ವಿತ್ ಕೋಟೆಡ್ ವಿತ್ DNA ಅದನ್ನ ಈ ತರ ಬಂಬಾರ್ಡ್ ಮಾಡ್ತೀವಿ, ಅವಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದನ್ನು ಸೆಲ್ ಒಳಗಡೆ ತೆಗೆದುಕೊಳ್ಳುತ್ತೆ. ಸೊ ನೆನಪಿರ್ಬೇಕಾಗಿರೋದು ಇಲ್ಲಿ ಜೀನ್ ಗನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಪ್ಲಾಂಟ್ಸ್ ಫಾರ್ ದ ಟ್ರಾನ್ಸ್ಫಾರ್ಮೇಶನ್ ಆಫ್ DNA and micro injection can be used in animal cell. Heat shock treatment or chemical method can be used in bacterial. So ಈ ಕ್ವಶನ್ ಅನ್ನು ಡಿಫ್ರೆಂಟ್ ಆಗಿ ಕೇಳಬಹುದು ಇವಾಗ. ಓಕೆ, ಸೊ ವಾಟ್ ಆರ್ ದ ಡಿಫ್ರೆಂಟ್ ಮೆಥಡ್ಸ್ ವಿ ಆರ್ ಯೂಸಿಂಗ್ ಇನ್ ಟು ಮೇಕ್ ದ ಕಾಂಪಿಟೆಂಟ್ ಹೋಸ್ಟ್ ಅಂತ ಕ್ವಶನ್ ಆಯಿತು. ಇನ್ನೊಂದು ಕ್ವಶನ್ ಯಾವ ಥರ ಕೇಳ್ಬೋದು? ದೇ ಮೇ ಆಸ್ಕ್ ಲೈಕ್ ದಿಸ್. ಇಲ್ಲಿದೆ ನೋಡಿ, ರೈಟ್ 3 ವೆಕ್ಟಾರ್ ಫ್ರೀ ಟೆಕ್ನಿಕ್ಸ್ ಅಂತ ಇಲ್ಲಿದೆ. ಈ ಕ್ವಶನ್ಗಳನ್ನು ಪ್ರಾಕ್ಟೀಸ್ ಮಾಡಿ ನೀವು. ಓಕೆ, ಸೊ ವೆಕ್ಟಾರ್ ಫ್ರೀ ಟೆಕ್ನಿಕ್, ವಿ ಆರ್ ನಾಟ್ ಯೂಸಿಂಗ್ ಎನಿ ವೆಕ್ಟಾರ್ಸ್, not using any DNA molecules to introduce the DNA. We are just directly introducing by different methods. So vector free techniques that can be utilized to transfer recombinant DNA into a ready host cell. 3 mark. ಇದನ್ನೇ ನಾನು ಹೇಳಿದ್ದು. ಈ ಚಾಪ್ಟರ್ ಇಂದ 5 ಮಾರ್ಕ್ ಕ್ವಶನ್ಗಳು ಮಾತ್ರ ಬಂದ್ರೆ ಈ ತರ 3+2 ತರ ಕೇಳ್ತಾರೆ. ನೆಕ್ಸ್ಟ್ ಅದೇ ಕಂಟಿನ್ಯೂ ಆಗುತ್ತೆ. ಆಗ್ರೋಬ್ಯಾಕ್ಟೀರಿಯಂ ಟ್ಯೂಫ್ಯಾಸಿನ್ಸ್ ಆಕ್ಟ್ ಆಸ್ ಅ ನ್ಯಾಚುರಲ್ ವೆಕ್ಟಾರ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್. ಸಬ್ಸ್ಟಾನ್ಶಿಯೇಟ್ ಮೀನ್ಸ್ ಜಸ್ಟ್ ಎಕ್ಸ್ಪ್ಲೈನ್ ಇಟ್ ಇನ್ 2 or 3 sentences, ದಟ್ಸ್ ಇಟ್. ಅಂದರೆ ಅದು ಯಾವ ಥರ ಆ್ಯಕ್ಟ್ ಮಾಡುತ್ತೆ. ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್ ವಿಚ್ ಇಸ್ ಏಬಲ್ ಟು ಟ್ಯೂಮರ್ ಅಂದರೆ ಇಂಡ್ಯೂಸ್ ಮಾಡುತ್ತೆ. ಫೈನಲಿ ಡಿಸಾರ್ಮ್ಡನ್ನು ಯೂಸ್ ಮಾಡ್ತೀವಿ ನಾವು, ಪ್ಯಾಥೋಜನನ್ನು ಪ್ರಿವೆಂಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ಸೊ ಇಟ್ ಈಸ್ ಫಾರ್ 5 ಮಾರ್ಕ್ಸ್. ಇಲ್ಲೇ ಇದೆಯಲ್ಲ 3 ಮಾರ್ಕ್ಗೆ ಮತ್ತು ಇದು 2 ಮಾರ್ಕ್ಗೆ ಕೇಳ್ತಾರೆ ಈ ಥರ ಕ್ವಶನ್ಗಳು. ಆ್ಯಂಡ್ ರೈಟ್ ಆಫ್ಟರ್ ದಾಟ್ ಹಿಯರ್ ಇಟ್ ಈಸ್ ಸ್ಟಡಿ ದ ಡಯಾಗ್ರಾಮ್ ಗಿವನ್ ಬಿಲೋ. ಅಗೇನ್ 5 ಮಾರ್ಕ್ ಕ್ವಶನ್ ಇದು ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ಸೊ ಟ್ರೈ ಟು ಸೀಕ್ ದ ಆನ್ಸರ್ ಫ್ರಮ್ ಯುವರ್ ಟೆಕ್ಸ್ಟ್ ಬುಕ್ ಆ್ಯಂಡ್ ಆಲ್ಸೋ ದ ಎಕ್ಸ್ಪ್ಲನೇಷನ್ ಫ್ರಮ್ ದಟ್ ಐ ಹ್ಯಾವ್ ಗಿವನ್. ಏನು ಕೊಟ್ಟಿದ್ದೀನಿ ಅದರಿಂದ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ ಇಲ್ಲಿ. ನಮ್ಗೆ ಗೊತ್ತು ಇದು ಮೆಕ್ಯಾನಿಸಮ್ ಆಫ್ ಆಕ್ಷನ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅಂತ. ಸೊ ಅದರಲ್ಲಿ ವೆಕ್ಟರ್ DNA, ಫಾರಿನ್ DNA. ಬಟ್ ಇಲ್ಲಿ ನೋಡಿ, ವಾಟ್ ಈಸ್ EcoRI ಹಿಯರ್? EcoRI ಅಂತ ಹೇಳಿದ್ರೆ ಇಟ್ಸ್ ಎ ರಿಸ್ಟ್ರಿಕ್ಷನ್ ಎನ್ಸೈಮ್. ಓಕೆ, ಯು ಕ್ಯಾನ್ ರೈಟ್ ವಾಟ್ ಎವರ್ ಯು ವಾಂಟ್ ಇನ್ ಫ್ರಂಟ್ ಆಫ್ ದಟ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಆದಮೇಲೆ ಯಾಕೆ ಯೂಸ್ ಮಾಡುತ್ತೆ ಅಂದರೆ ನಾನು ಹೇಳಿದ್ದು ನಾಮನ್ಕ್ಲೇಚರು ಅದು ಬೇಡ. ಸೊ ಯಾಕೆ ಯೂಸ್ ಮಾಡ್ತಾರೆ? ಬಿಕಾಸ್ ಟು ಕಟ್ ದ DNA at specific location.
ಸೊ ಹೌ ಈಸ್ ದ ಆಕ್ಷನ್ ಆಫ್ ಎಕ್ಸೋನ್ಯೂಕ್ಲಿಯಸ್ ಡಿಫರೆಂಟ್ ಫ್ರಮ್ ದ ಎಂಡೋನ್ಯೂಕ್ಲಿಯಸ್? ಲೈಟ್ ಆಗಿ 1 or 2 ಡಿಫರೆನ್ಸ್ ಅನ್ನ ಬರೆದ್ರೆ ಸಾಕು. ಡಿಫರೆನ್ಸ್, ಆಕ್ಷನ್ ಆಫ್ ಎಕ್ಸೋನ್ಯೂಕ್ಲಿಯಸ್. ಹೌ ಆರ್ ಸ್ಟಿಕ್ಕಿ ಎಂಡ್ಸ್ ಆರ್ ಫಾರ್ಮ್ಡ್ ಆನ್ ದ ಡಿ ಎನ್ ಎ ಸ್ಟ್ರಾಂಡ್? ವೈ ಆರ್ ದೇ ಸೋ ಕಾಲ್ಡ್? ಯಾಕೆ ಸ್ಟಿಕ್ಕಿ ಎಂಡ್ ಅಂತ ಹೇಳ್ತಾರೆ? ಕೆಲವು ವರ್ಡ್ಸ್ಗಳಿದೆ ಅಲ್ಲಿ. ಬಿಕಾಸ್ ದ ಡಿ ಎನ್ ಎ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಕಟ್ ದ ಡಿ ಎನ್ ಎ ಅಟ್ ಸ್ಪೆಸಿಫಿಕ್ ರೆಕಗ್ನಿಷನ್ ಸೀಕ್ವೆನ್ಸ್, palindromic sequences, and also that is forming the extra overhanging stretches, hence it is called sticky ends. ಅಲ್ಲಿ ಓವರ್ ಹ್ಯಾಂಗಿಂಗ್ ಸ್ಟ್ರೆಚಸ್ಗಳು ಫಾರ್ಮೇಷನ್ ಆಗುತ್ತೆ, ಅದಕ್ಕೋಸ್ಕರ ಅದನ್ನು ಸ್ಟಿಕ್ಕಿ ಎಂಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು 5 ಮಾರ್ಕ್ ಕೇಳಿದ್ದಾರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ. ಸೊ ಈ ಥರ ಕ್ವಶನ್ಗಳು ಕೇಳ್ಬೋದು. ಅದೇ ರೀತಿಯಲ್ಲಿ ಇಲ್ಲೊಂದು ಕ್ವಶನ್ ಇದೆ ನೋಡಿ. ಈಗ ಇದೆಲ್ಲ ಹಾಟ್ಸ್ ಕ್ವಶನ್ಗಳು, ಡೈರೆಕ್ಟ್ ಆಗಿ ಕ್ವಶನ್ ಕೇಳ್ತಾ ಇಲ್ಲ, ಇಂಡೈರೆಕ್ಟ್ ಆಗಿ ಕೇಳ್ತಾ ಇದ್ದಾರೆ. ಸೊ ಟೆಕ್ಸ್ಟ್ ಬುಕ್ಕಿಂದಲೇ ಎಲ್ಲ ಸೆಂಟೆನ್ಸ್ಗಳಿರುತ್ತೆ, ಯಾವುದು ಎಕ್ಸ್ಟ್ರಾ ಕೇಳಿರೋದಿಲ್ಲ. ಬಟ್ ವಿ ಹ್ಯಾವ್ ಟು ಸೀಕ್ ದೋಸ್ ವರ್ಡ್ಸ್, ಸೆಂಟೆನ್ಸಸ್. ಗಿವನ್ ಬಿಲೋ ಆರ್ ದ ಡಯಾಗ್ರಾಮ್ಸ್ ಆಫ್ ಪ್ಲಾಸ್ಮಿಡ್ಸ್ ಎ ಆ್ಯಂಡ್ ಬಿ. ಇಲ್ಲಿ ಕೊಟ್ಟಿದ್ದಾರೆ ಪ್ಲಾಸ್ಮಿಡ್ ಎ ಆ್ಯಂಡ್ ಬಿ ಎರಡು ಕೊಟ್ಟಿದ್ದಾರೆ. ಓಕೆ, ಅಬ್ಸರ್ವ್ ಮೆಟಿಕ್ಯುಲಸ್ಲಿ ಆ್ಯಂಡ್ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ದಟ್ ಫಾಲೋಸ್. ವಿಚ್ ಪ್ಲಾಸ್ಮಿಡ್ ಈಸ್ ಆರ್ ಯು ಸೆಲೆಕ್ಟೆಡ್ ಕ್ಲೋನಿಂಗ್ ಫಾರ್ ಕ್ಲೋನಿಂಗ್ ಆ್ಯಂಡ್ ವೈ? ಯಾಕೆ ಇಲ್ಲಿ 2 ಪ್ಲಾಸ್ಮಿಡ್ ಇದೆ, ಯಾವುದನ್ನು ನೀವು ಕ್ಲೋನಿಂಗ್ಗೆ ಸೆಲೆಕ್ಟ್ ಮಾಡ್ತೀರಾ? ಎನಾ ಬಿನಾ? ಎ ಯೂಸ್ ಮಾಡಿದ್ರೆ ಯಾಕೆ? ಈಸ್ ದಟ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ರಿಸ್ಟ್ರಿಕ್ಷನ್, ವಾಟ್ ಈಸ್ ದಟ್, ಸೆಲೆಕ್ಟಬಲ್ ಮಾರ್ಕರ್ಸ್ ಆರ್ ಜೀನ್ ಎನ್ಕೋಡಿಂಗ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಇರೋದಕ್ಕೋಸ್ಕರನ? ಆಗಿದ್ರೆ ಎ ಅಂತ ಬರೀರಿ. ಮತ್ತು ಯಾಕೆ ಅಂತಲೂ ಕೂಡ ಕೇಳಿದ್ದಾರೆ 1 ಮಾರ್ಕು, ಅಷ್ಟೇ ಯಾಕೆ ಅಂತ ಹೇಳಿ ಬರಿಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಈಸ್ ದ ಇನ್ಸರ್ಷನಲ್ ಇನ್ಆಕ್ಟಿವೇಶನ್? ಏನಾಗಂತ ಹೇಳಿದ್ರೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. So what is gonna happen if you are introducing the alien DNA in the place of BAM-H1? It is losing tetracycline resistant gene ಅನ್ನ ಲಾಸ್ ಮಾಡ್ಕೊಳ್ಳುತ್ತೆ, ಅದನ್ನು ಬರಿಬೇಕಾಗತ್ತೆ. Will the number of culture plating you should make is same or different to select recombinant if insertional inactivation is a possible? Comment. See, here we are talking about the last paragraph that they have given in your textbook. ನೆನಪಿರ್ಬೋದು ನಿಮಗೆ, ಕಾಲೋನಿ ಅಂದರೆ ಯಾವುದು, ವೈಟ್ ಕಾಲೋನಿ, ಬ್ಲೂ ಕಾಲೋನಿ ಯಾವ ಥರ ಫಾರ್ಮ್ ಆಗುತ್ತೆ. ಸೊ ಅದು ಒಂದೇ ಪ್ಲೇಟ್ ಇರುತ್ತೆ, ಇಲ್ಲ ಬೇರೆ ಇರುತ್ತೆ, ಅದ್ರ ಬಗ್ಗೆ ಬರಿಬೇಕಾಗುತ್ತೆ. ದಿಸ್ ಈಸ್ ಹೌ ದೇ ಆರ್ ಗೋಯಿಂಗ್ ಟು ಆಸ್ಕ್ ದಿಸ್ ಇಯರ್. ಈ ವರ್ಷ ಆಲ್ಮೋಸ್ಟ್ 40% ಅಷ್ಟು ಡಿಫಿಕಲ್ಟಿ ಲೆವೆಲನ್ನು ಮಾಡಿದ್ದಾರೆ. ಸೊ ಅಕಸ್ಮಾತ್ ಏನಾದರೂ ಕೂಡ ಅಗೈನ್ ಇಫ್ ಯು ಆರ್ ನಾಟ್ ಏಬಲ್ ಟು ಫೈಂಡ್ ದೀಸ್ ಕ್ವಶನ್ಸ್, ಪ್ಲೀಸ್ ಕಮೆಂಟ್. ಇಫ್ ಯು ಆರ್ ನಾಟ್ ಏಬಲ್ ಟು ಸಿ ಅಥವಾ ಸೀಕ್ ದೀಸ್ ಆನ್ಸರ್, ಅಥವಾ ಕ್ವಶನ್ಗಳಿಗೆ ಆನ್ಸರ್ ಸಿಗಲಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ದೆನ್ ಐ ಆಮ್ ಗೋಯಿಂಗ್ ಟು ಪ್ರೊವೈಡ್ ದ ಆನ್ಸರ್. ಬಟ್ ಟ್ರೈ ಟು ಸೀಕ್. ಟೆಕ್ಸ್ಟ್ ಬುಕ್ಕಿನಲ್ಲಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಕ್ಲೋನಿಂಗ್ ವೆಕ್ಟಾರ್ಸು ಮತ್ತು ಎಲ್ಲಿ ಬರುತ್ತೆ, ಅಲ್ಲಿಗೆ ಬರುತ್ತೆ ನೋಡಿ, ಅಂದರೆ ಈ ರೆಕಗ್ನಿಷನ್ ಸೈಟ್ನ ಕೆಳಭಾಗದಲ್ಲಿ ಬರುತ್ತೆ. PBR 322 ಡಯಾಗ್ರಾಮ್ನ ಪೇಜ್ನ ಕೊನೆಯಲ್ಲಿ ಬರುತ್ತೆ. ಯು ಹ್ಯಾವ್ ಟು ಸೀಕ್ ದ್ಯಾಟ್. ಓಕೆ, ನೆಕ್ಸ್ಟ್ ಒನ್ ಹಿಯರ್ ಇಟ್ ಈಸ್. ಇಲ್ಲೇ ಇದೆ, ಅಂದರೆ ನಾನು ಇಲ್ಲೇ ಕೊಟ್ಟಿದ್ದೀನಿ. ಯು ಡೋಂಟ್ ವಾಂಟ್ ಟು ಕಮೆಂಟ್ ರೈಟ್ ನೌ. ಓಕೆ, ಯಾಕೆಂದರೆ I have already taken the answer for the previous slide. Previous slide ಅಲ್ಲಿ ನಾನು ಏನು ಕ್ವಶನ್ ಕೊಟ್ಟಿದ್ದೆ, ಆ ಕ್ವಶನ್ಗೆ ಆನ್ಸರ್ ಕೂಡ ಇದೆ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್, ಅದರ್ವೈಸ್ ಯು ಆರ್ ಏಬಲ್ ಟು ಡೌನ್ಲೋಡ್ ದ ನೋಟ್ಸ್ ಇನ್ PW ಆ್ಯಪ್. ಕಾವೇರಿ ಬ್ಯಾಚ್ ಅಂತ ಅಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ PW ಆ್ಯಪಲ್ಲಿ. ಸೊ ನೀವು ಎನ್ರೋಲ್ ಆಗಿರ್ತೀರ, ಆಫ್ಕೋರ್ಸ್ ದಟ್ಸ್ ಕಂಪ್ಲೀಟ್ಲಿ ಫ್ರೀ. ಸೊ ಅಲ್ಲಿ ನೀವು ಎಂಟೈರ್ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಬೋದು. ಓಕೆ, ದಿಸ್ ಇಸ್ ದ ಆನ್ಸರ್ ಫಾರ್ ದ ಪ್ರೀವಿಯಸ್ ಕ್ವಶನ್. ಓಕೆ, ಸೊ ಎಸ್. ಸೊ ಇವಾಗ ನೆಕ್ಸ್ಟ್ ಸೆಗ್ಮೆಂಟ್ಗೆ ಮೂವ್ ಆಗೋಣ. ಕಾಂಪಿಟೆಂಟ್ ಹೋಸ್ಟ್ ಆದಮೇಲೆ ನೆಕ್ಸ್ಟು ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದ ಪ್ರಾಸೆಸ್ ಆಫ್ DNA, ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಹಿಯರ್ ಇಟ್ ಈಸ್. ಸೊ ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಇಲ್ಲಿ ತನಕ ನಾವು ಯಾವ ಟೂಲ್ಸ್ಗಳು ಬೇಕಾಗುತ್ತೆ ರಿಕಾಂಬಿನೆಂಟ್ DNA ಟೆಕ್ನಾಲಜಿಗೆ ಅಂತ ತಿಳ್ಕೊಂಡು. ಸೊ ಟಿಲ್ ದ ಎಂಡ್ ಆಫ್ ಕಾಂಪಿಟೆಂಟ್ ಹೋಸ್ಟ್. ಸೊ ರೈಟ್ ಆಫ್ಟರ್ ದಟ್ ಐ ಹ್ಯಾವ್ ಗಿವನ್ ಫ್ಯೂ ಕ್ವಶನ್ಸ್, ರೈಟ್. ಸೊ ಇವಾಗ ಯಾವ ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ? ರಿಮೆಂಬರ್, ಈ ಒಂದು ಸ್ಲೈಡ್ ಅನ್ನೇ ಅವರು 5 ಮಾರ್ಕ್ಗೆ ಕೇಳಬಹುದು. ಲೈಕ್ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಸಪರೇಟ್ ಆಗಿ ಇದೇ ಕ್ವಶನ್ ಅನ್ನ ಸೊ ಸಿಂಪ್ಲಿಫೈಡ್ ವರ್ಷನ್ನಲ್ಲಿ ನಿಮಗೆ 5 ಮಾರ್ಕ್ಸ್ ಕೇಳ್ಬೋದು. ಅವಾಗ ನಾವು ಇನ್ ಡೀಟೈಲ್ ಆಗಿ ಐಸೋಲೇಷನ್ ಯಾವ ಥರ ಮಾಡೋದು, ಫ್ರಾಗ್ಮೆಂಟೇಷನ್ ಯಾವ ಥರ, ಸಿಂಪಲ್ ಆಗಿ 1 or 2 ಲೈನಲ್ಲಿ. ಫಾರ್ ಎಕ್ಸಾಂಪಲ್, ಫ್ರಾಗ್ಮೆಂಟೇಷನ್ ಆಫ್ DNA ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ಅದ್ರ ಮುಂಭಾಗದಲ್ಲಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ನ ಯೂಸ್ ಮಾಡಿದ್ರೆ, ಎಸ್ಪೆಷಲಿ ಎಂಡೋನ್ಯೂಕ್ಲಿಯಸ್ನ ಯೂಸ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ, ದಟ್ ಕಟ್ಸ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್. ಆ ವರ್ಡನ್ನು ಆ್ಯಡ್ ಮಾಡೋದು. ಓಕೆ, ಸೊ ಫ್ರಾಗ್ಮೆಂಟೇಷನ್ ಆಫ್ DNA
ಆರ್ ಕಟಿಂಗ್ ದ DNA ಬೈ ಯೂಸಿಂಗ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್ ಅಟ್ ಸ್ಪೆಸಿಫಿಕ್ ಲೊಕೇಶನ್, ಈ ಥರ. ಸೊ ಹಾಗಾಗಿ ಇದೇ ಸ್ಲೈಡನ್ನು 5 ಮಾರ್ಕ್ಗೂ ಕೂಡ ಕೇಳ್ಬೋದು, ಅಥವಾ ಇದರೊಳಗಡೆ ಬರೋ ಒಂದೊಂದು ಸ್ಟೆಪ್ಪನ್ನು ಕೂಡ 3 ಅಥವಾ 5 ಮಾರ್ಕ್ಗೆ ಕೇಳ್ಬೋದು. ಎಕ್ಸಾಂಪಲ್ PCR ಟೆಕ್ನಿಕನ್ನು 3 ಮಾರ್ಕ್ ಕೇಳ್ಬೋದು. ಅದರ ಜೊತೆಗೆ ಜೆಲ್ ಎಲೆಕ್ಟ್ರೋಫೋರಸಿಸ್ ಆರ್ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್, ಅದು ಇದಾಗುತ್ತೆ ಯೂಶಲ್ ಆಗಿ. PCR ಐಸೋಲೇಷನ್ ಆಫ್ ಡಿಸೈರಬಲ್ DNA ಫ್ರಾಗ್ಮೆಂಟ್, ಈ ಥರ ಒಂದೊಂದನ್ನು ಕೂಡ ಕೇಳ್ಬೋದು. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಿಚ್ ಆರ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ recombinant DNA technology. First one, isolation of DNA having desirable genes. ನಾವು ಆಲ್ರೆಡಿ ತಿಳ್ಕೊಂಡಿದ್ವಿ ವೆರಿ ಫಸ್ಟ್ ಸೆಗ್ಮೆಂಟ್ ಅಲ್ಲಿ. ಓಕೆ, ಹ್ಯಾವಿಂಗ್ ಡಿಸೈರಬಲ್ ಜೀನ್ಸ್ ಏನಿದೆ ಅದನ್ನ ಐಡೆಂಟಿಫೈ ಮಾಡಬೇಕು. ಓಕೆ, ಸೊ ಐಡೆಂಟಿಫೈ ಮಾಡಿ ಇವಾಗ ಐಸೋಲೇಟ್ ಮಾಡ್ತಾ ಇದ್ದೀವಿ ಜೀನ್ಸ್. ಯಾವ ಥರ ಮಾಡೋದು? ಬೈ ಯೂಸಿಂಗ್ ಎನ್ಸೈಮ್ಸ್, ಬೈ ಯೂಸಿಂಗ್ some enzymes ಅನ್ನ ಯೂಸ್ ಮಾಡಬೇಕಾಗತ್ತೆ, ಬಿಕಾಸ್ ಟು ಡಿಗ್ರೇಡ್ ಅದರ್ ಸಬ್ಸ್ಟೆನ್ಸಸ್ ಅದರ್ ದ್ಯಾನ್ ದ DNA. ನಮಗೆ DNA ಮಾತ್ರ ಬೇಕಲ್ವಾ, ಬೇರೆ ಕಾಂಪೊನೆಂಟ್ಸ್ಗಳು ಬೇಕಾಗಿಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಅದನ್ನ ಡಿಗ್ರೇಡ್ ಮಾಡಬೇಕಾಗತ್ತೆ. ಸೊ ಎನಿಯೋ ದಟ್ ಈಸ್ ದ ಐಸೋಲೇಷನ್ ಆಫ್ DNA. Second one, fragmentation of DNA by using restriction endonucleases. That means cutting the DNA at specific location, forming sticky ends. Palindromic sequence ಅಲ್ಲಿ ಕಟ್ ಆಗುತ್ತೆ ಅಂತ ತಿಳ್ಕೊಂಡಿದ್ದೀವಿ. ಸೊ ಕಟ್ ಆಗುತ್ತೆ. ಐಸೋಲೇಷನ್ ಆಫ್ ಡಿಸೈರ್ಡ್ DNA ಫ್ರಾಗ್ಮೆಂಟ್ಸ್, ಇಲ್ಲಿ ಐಸೋಲೇಷನ್ ಆ್ಯಂಡ್ ಸೆಪರೇಷನ್ ಅಂತ ನೆನ್ಪಿಡ್ಕೊಳ್ಳಿ. ಐಸೋಲೇಷನ್ ಆ್ಯಂಡ್ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಂತ ಅರ್ಥ. ಸೊ ಬೈ ಯೂಸಿಂಗ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀವಿ. The technique of separation of DNA fragments based on their size and net electric charges. When we pass the direct current through the agarose gel medium, DNA fragments started to move towards the anode because they are negatively charged. So thereby they forms the band which are not easily visible. So through our naked eyes, as usual, through the with the help of visible light, ಕಾಣಿಸಲ್ಲ. We have to stain them. ಮತ್ತೆ ಆ ವರ್ಡ್ ಒಂದೆರಡು ವರ್ಡನ್ನು ಬರಿತಾ ಹೋಗ್ತೀನಿ, ಹಾಗೆ ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗೋಣ. ಓಕೆ, ಸೊ ಒಂದಾಯಿತು. ಆಂಪ್ಲಿಫಿಕೇಶನ್ ಆಫ್ ದ ಜೀನ್ ಆಫ್ ಇಂಟ್ರೆಸ್ಟ್ ಬೈ ಯೂಸಿಂಗ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಅಲ್ಲಿ 3 ಸ್ಟೆಪ್ಸ್ ಬರುತ್ತೆ: ಡಿನ್ಯಾಚುರೇಷನ್, ಅನೀಲಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್. ಯಾವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಲೈಗೇಷನ್ ಆಫ್ ದ DNA ಫ್ರಾಗ್ಮೆಂಟ್ ಇನ್ ಟು ಎ ವೆಕ್ಟಾರ್ ಬೈ ಯೂಸಿಂಗ್ ಲೈಗೇಸ್ ಎನ್ಸೈಮ್. ಓಕೆ, ಸೊ ಅಲ್ಲಿ ಲೈಗೇಟ್ ಮಾಡಬೇಕು. ಇವಾಗ ನಾವು ನಂಬರ್ ಆಫ್ ಕಾಪೀಸ್ ಅನ್ನು ಎಕ್ಸ್ಟ್ರಾ ಮಾಡಾಯಿತು, ಇವಾಗ ಲೈಗೇಟ್ ಮಾಡ್ತಾ ಇದ್ದೀವಿ. ಸೊ ಬೈ ಲೈಗೇಟಿಂಗ್ ವಿ ಆರ್ ಫಾರ್ಮಿಂಗ್ ವಾಟ್? ರಿಕಾಂಬಿನೆಂಟ್ DNA. ಎಸ್, ಈಗ ರಿಕಾಂಬಿನೆಂಟ್ DNA ಫಾರ್ಮ್ ಆಯಿತು. This recombinant DNA we have to insert into the host cell, that is called transformation. Insertion of recombinant DNA into the host, that is called transformation, right? So right after the transformation, culturing the host cell. ಈಗ ಹೋಸ್ಟ್ ಸೆಲ್ ಯಾವುದು ರಿಕಾಂಬಿನೆಂಟ್ DNA ಅನ್ನು ರಿಸೀವ್ ಮಾಡ್ಕೊಂಡಿದ್ದೆ ಅದನ್ನು ನಾವು ಕಲ್ಚರ್ ಮಾಡಬೇಕು. ಕಲ್ಚರ್ ಅಂತ ಹೇಳಿದ್ರೆ ಅದಕ್ಕೆ ಹೇಳಿದ್ದು ಸ್ಟೆರಿಲೈಸೇಷನ್ ಮೆಥಡ್, ಆರ್ ಯು ಕ್ಯಾನ್ ಕಾಲ್ ಇಟ್ ಎಸ್ ಆಂಬಿಯನ್ಸ್ ಪ್ರೊವೈಡ್ ಮಾಡಬೇಕಾಗತ್ತೆ. ಸೂಟಬಲ್ ಮೀಡಿಯಂ ಅಟ್ ಅ ಲಾರ್ಜ್ ಸ್ಕೇಲ್ ಅನ್ನೋ ವರ್ಡ್ ಬಂತು ಅಂತ ಹೇಳಿದ್ರೆ ವಿ ಆರ್ ಯೂಸಿಂಗ್ ಬಯೋರಿಯಾಕ್ಟರ್. ದೀಸ್ ಆರ್ ದ ಲಾರ್ಜ್ ಹ್ಯೂಜ್ ವೆಸಲ್ಸ್ ವಿತ್ ಅ ವಾಲ್ಯೂಮ್ ಆಫ್ 100 to 1000 ಲೀಟರ್ಸ್. ಚಿಕ್ಕದಾಗಿರೋ ನಮ್ಮ ವಾಟರ್ ಬಾಟಲ್ಸ್ಗಳಲ್ಲ, ಅದು ಟೆಕ್ಸ್ಟ್ ಬುಕ್ಕಿನಲ್ಲಿ ನೋಡಿದ ತಕ್ಷಣ ನಂಗೆ ಅನ್ಕೊಂಬಿಟ್ಟಿರ. ತುಂಬಾ ದೊಡ್ಡದಾಗಿರೋ ಕೆಲವು ವೆಸಲ್ಸ್ಗಳು, ಅದರಲ್ಲಿ ಲಾರ್ಜ್ ಸ್ಕೇಲಲ್ಲಿ ಕಲ್ಚರ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾಕ್ಷನ್ ಆಫ್ ದ ಡಿಸೈರ್ಡ್ ಜೀನ್ ಪ್ರಾಡಕ್ಟ್. ದ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್, ವಿ ನೀಡ್ ಟು ಎಕ್ಸ್ಟ್ರಾಕ್ಟ್ ಇಟ್. ಎಕ್ಸ್ಟ್ರಾಕ್ಟ್ ಮಾಡಾದ್ಮೇಲೆ ಡೌನ್ಸ್ಟ್ರೀಮ್ ಪ್ರೊಸೆಸಿಂಗ್ ಆಫ್ ದ ಪ್ರಾಡಕ್ಟ್ಸ್ ಆಸ್ ಫಿನಿಶ್ಡ್ ಪ್ರಾಡಕ್ಟ್ ರೆಡಿ ಫಾರ್ ಮಾರ್ಕೆಟಿಂಗ್. ಡೌನ್ಸ್ಟ್ರೀಮಿಂಗ್ ಪ್ರಾಸೆಸ್ ಇರುತ್ತೆ. ಸೊ ದೀಸ್ ಆರ್ ಆಲ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಸೊ ಇವಾಗ ಒನ್ ಬೈ ಒನ್ ನೋಡೋಣ. ಐಸೋಲೇಷನ್ ಆಫ್ DNA ಹೇಗೆ ಮಾಡೋದು? ಐಸೋಲೇಷನ್ ಅಂತ ಹೇಳಿದ್ರೆ ಹೆಸರಲ್ಲೇ ಇದೆ. ವಿ ಹ್ಯಾವ್ ಟು ಐಸೋಲೇಟ್ ಇಟ್, ಸೆಪರೇಟ್ ಇಟ್. ವಿ ಹ್ಯಾವ್ ಟು ಮೇಕ್ ದ DNA ಅಲೋನ್. ಐಸೋಲೇಷನ್ ಅಂದ್ರೆ ಗೊತ್ತಲ್ಲ? ಓಕೆ, ವಿ ಹ್ಯಾವ್ ಟು ಬಿ ಐಸೋಲೇಟೆಡ್ ಡ್ಯೂರಿಂಗ್ ಕೊರೋನಾ ಆರ್ COVID-19 ಆರ್ ಕ್ವಾರಂಟೈನ್. ಸಪ್ರೇಟ್ ಮಾಡೋದು ಅಂತ ಅರ್ಥ. ಓಕೆ, ಇವಾಗ RNA is removed by ಟ್ರೀಟ್ಮೆಂಟ್ ವಿತ್. ಈಗ ಕಾಮನ್ ಆಗಿ RNA ಅಂತ ಒಂದಿರುತ್ತೆ, ರೈಬೋನ್ಯೂಕ್ಲಿಯೇಸ್. ವಾಟ್ ಇಸ್ ದಟ್? ರೈಬೋನ್ಯೂಕ್ಲಿಯೇಸ್.
ನ್ಯೂಕ್ಲಿಯಸ್. ಯಾಕೆಂದರೆ RNA is also present in a cell ಇರುತ್ತೆ, ಬಟ್ ವಿ ನೀಡ್ ಓನ್ಲಿ DNA, not RNA. So RNA is removed by treatment with ribonuclease, and proteins are removed by treatment with the enzyme called protease. Protease. So protease is degrading the protein. Ribonuclease is degrading the RNA. Degradation, removing. After several treatments, the purified DNA is precipitated by adding, chilled ethanol. Chilled ethanol. So remember that. ಯಾಕೆ ಅಂತ ಹೇಳಿದ್ರೆ ಇವಾಗ DNA ಎಲ್ಲವನ್ನ ಪ್ಯೂರಿಫೈ ಮಾಡಬೇಕು, ನಾವು ಎಲ್ಲವನ್ನು ಕೂಡ ರಿಮೂವ್ ಮಾಡಿ ಪ್ಯೂರಿಫೈ ಮಾಡಬೇಕಾಗತ್ತೆ. ಅವಾಗ ಯಾವ ಕೆಮಿಕಲ್ನ ಯೂಸ್ ಮಾಡ್ತಾರೆ, ಆ್ಯಡ್ ಮಾಡ್ತಾರೆ ಅಂತ ಹೇಳಿದ್ರೆ ಚಿಲ್ಡ್ ಎಥೆನಾಲ್ ಅನ್ನ. ಯಾಕೆ? ಬಿಕಾಸ್ ಟು ಪ್ರಿಸಿಪಿಟೇಟ್ ಔಟ್ ದ DNA, ಪ್ಯೂರಿಫೈಡ್ DNA. Next, the bacterial, plant, animal cell is broken down by enzymes to release the DNA along with RNA, proteins, polysaccharides and lipids. ಇವಾಗ ನಾವೇನ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಸೆಲ್ ಇದೆ, ಆ ಸೆಲ್ ಒಳಗಡೆ ವೆದರ್ ಇಟ್ಸ್ ಎ ಪ್ಲಾಂಟ್ ಸೆಲ್, ಅನಿಮಲ್ ಸೆಲ್ ಆರ್ ಬ್ಯಾಕ್ಟೀರಿಯಲ್ ಸೆಲ್, ವಿ ಹ್ಯಾವ್ ಟು ರಿಮೂವ್ ಎವ್ರಿಥಿಂಗ್ ಎಕ್ಸೆಪ್ಟ್ DNA. ಸೊ ಹಾಗಾಗಿ ಏನು ಮಾಡಬೇಕಾಗತ್ತೆ, ಈಗ ಲಿಪಿಡನ್ನು, ಪಾಲಿಸ್ಯಾಕರೈಡನ್ನು, ಪ್ರೋಟೀನನ್ನು, RNA ಡಿಗ್ರೇಡ್ ಮಾಡಬೇಕು. ಬ್ಯಾಕ್ಟೀರಿಯಲ್ ಸೆಲ್ ಈಸ್ ಟ್ರೀಟೆಡ್ ವಿತ್ ದ ಎಂಜೈಮ್ ಲೈಸೋಸೈಮ್. ಲೈಸೋಸೈಮ್ ಅನ್ನೋ ಒಂದು ಎಂಜೈಮಿಂದ ಏನು ಮಾಡ್ತೀವಿ, ಟ್ರೀಟ್ ಮಾಡ್ತೀವಿ. ಸೊ ಯೂಶಲ್ ಆಗಿ ಪೆಪ್ಟಿಡೋಗ್ಲೈಕನ್ ಅದರ ಮೇಲ್ಭಾಗದಲ್ಲಿರೋ ಸೆಲ್ ವಾಲ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಎಂಜೈಮನ್ನು ಯೂಸ್ ಮಾಡಬೇಕು. ಬ್ಯಾಕ್ಟೀರಿಯಾದಲ್ಲಿ ಯೂಸ್ ಮಾಡೋ ಎಂಜೈಮ್, because to degrade the bacterial cell, that is called lysozyme. So plant cell is treated with the enzyme. Plant cell nu kuda ivaga treat ಮಾಡಬೇಕು. So plant cell is usually made up of cellulose. Cellulose are very complex organic substances present in the nature. One of them. Okay, so ivaga plant cell is treated with the enzyme called cellulase anta ಹೇಳಬಹುದು. Likewise the fungal cell ಯೂಶಲ್ ಆಗಿ ತುಂಬ ಹಾರ್ಡ್ ಆಗಿರೋ ಒಂದು ಕೋಟಿಂದ ಆಗಿರುತ್ತೆ. ದೇರ್ ಸೆಲ್ ವಾಲ್ ಈಸ್ ಯೂಶಲಿ ಮೇಡ್ ಅಪ್ ಆಫ್ ಕೈಟಿನ್. ಆ ಕೈಟಿನನ್ನು ಡಿಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ವಿ ಹ್ಯಾವ್ ಟು ಯೂಸ್ ಕೈಟಿನೇಸ್ ಅಂತ ಹೇಳಿ. ಸೊ ಕೈಟಿನೇಸ್ ಎಂಜೈಮ್ ನೋಡಿ, ಯಾವ ವರ್ಡ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಎಂಟೈರ್ ಸ್ಟೆಪ್ಸನ್ನೇ 10 ಮಾರ್ಕಕ್ಕೆ ಕೇಳ್ಬೋದು. ಈಗ ಐಸೋಲೇಷನ್ ಆಫ್ DNA ಎಕ್ಸ್ಪ್ಲೈನ್ ಮಾಡಿ ಅಂತ 3 ಮಾರ್ಕಕ್ಕೆ ಕೇಳಿ, ಯಾವುದಾದ್ರೂ ಒಂದು PCR 2 ಮಾರ್ಕಕ್ಕೆ ಕೇಳ್ಬೋದು. ಸೊ 3+2 ಅಥವಾ 2+3 ಆ ಥರ ಕೇಳ್ತಾರೆ. ಸೊ ಬರಿಬೋದಲ್ಲ ಇಲ್ಲಿ ಯಾವ ಥರ ಏನಂತೇಳಿ, RNA ರೈಬೋನ್ಯೂಕ್ಲಿಯಸ್, ಪ್ರೋಟೀನ್ ಪ್ರೋಟಿಯೇಸ್, ಸೊ ಪ್ಲಾಂಟ್ ಸೆಲ್ ಸೆಲ್ಯುಲೇಸ್, ಬ್ಯಾಕ್ಟೀರಿಯಲ್ ಸೆಲ್ ಲೈಸೋಸೈಮ್, ಅದೇ ರೀತಿಯಲ್ಲಿ ಫಂಗಲ್ ಸೆಲ್ ಬಂದು ಕೈಟಿನೇಸ್. ದೀಸ್ ಆರ್ ಆಲ್ ದ ಎಂಜೈಮ್ಸ್ ವಿ ಆರ್ ಯೂಸಿಂಗ್ ಟು ಡಿಗ್ರೇಡ್ ಅದರ್ ಸಬ್ಸ್ಟೆನ್ಸಸ್ ಆ್ಯಂಡ್ ದ ಸೆಲ್ ವಾಲ್ ಇನ್ ದ different cells. Okay, this is called isolation of the genetic material. ಇವಾಗ ನಾವು ಎಲ್ಲವನ್ನು ರಿಮೂವ್ ಮಾಡಾಯಿತು, DNA ಉಳ್ಕೊಂಡಿದೆ. ವಿ ಹ್ಯಾವ್ ಟು ಪ್ರಿಸಿಪಿಟೇಟ್ ಔಟ್ ದ DNA ವಿತ್ ದ ಹೆಲ್ಪ್ ಆಫ್ ಬೈ ಆ್ಯಡಿಂಗ್ ಚಿಲ್ಡ್ ಎಥೆನಾಲ್. ದಟ್ಸ್ ಇಟ್. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಕಟಿಂಗ್ ಆಫ್ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್. ಈಗ DNA ಸಿಕ್ತು ನಮಗೆ, ಈಗ DNA ಕಟ್ ಮಾಡಬೇಕು. ಆಲ್ರೆಡಿ ತಿಳ್ಕೊಂಡಿದ್ದೀವಿ ಇದನ್ನು ನಾವು. ಈಗ ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇರೋದು. DNA is cut using restriction enzymes because these are commonly called molecular scissors. So the purified DNA is incubated with the specific restriction enzymes at optimum condition, or you can say conditions optimum for the enzymes to act. ಹೇಗೆ ಕಟ್ ಮಾಡೋದು? ಒನ್ ಬೈ ಒನ್. ಈಗ ಜಸ್ಟ್ DNA ಅದರೊಳಗಡೆ ಇನ್ಕ್ಯುಬೇಟ್ ಮಾಡೋದಷ್ಟೇ. ಸೊ ಇನ್ ಎ ಪೆಟ್ರಿ ಡಿಶ್ ಆರ್ ಎನಿ ಅದರ್ ವೆಸಲ್, ಎರಡೂ ಇಟ್ಟಾಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ದೀಸ್ ಮಾಲಿಕ್ಯೂಲ್ಸ್ ಆರ್ ಏಬಲ್ ಟು ಕಟ್ ದ DNA ಅಟ್ ಸ್ಪೆಸಿಫಿಕ್ ಲೊಕೇಶನ್ ಆರ್ ಪರ್ಟಿಕ್ಯುಲರ್ ರೆಕಗ್ನಿಷನ್ ಸೀಕ್ವೆನ್ಸಸ್. ಓಕೆ, ದಿಸ್ ಇಸ್ ಆಲ್ ಅಬೌಟ್ ಕಟಿಂಗ್ ಆಫ್ DNA. ಆಲ್ರೆಡಿ ತಿಳ್ಕೊಂಡಿದ್ದೀವಿ ಸ್ಟಿಕ್ ಎಂಡ್ ಯಾವ ಥರ ಫಾರ್ಮ್ ಆಗುತ್ತೆ, ಹೇಗೆ ಜಾಯಿನ್ ಆಗುತ್ತೆ, ಹೇಗೆ ರಿಕಾಂಬಿನೆಂಟ್ DNA ಫಾರ್ಮ್ ಆಗುತ್ತೆ ಅಂತ. Next, separation of DNA fragments, isolation and separation of DNA fragments by using gel electrophoresis. ಆಗಿದೆ, ಆದರೂ ಕೂಡ ಎರಡನೇ ಸಲ ಯಾಕೆ ತೆಗೆದುಕೊಂಡಿದ್ದೀನಿ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು. ಇದು ಕಂಪ್ಲೀಟ್ ಆಗಿ ಪ್ರೀವಿಯಸ್ ಸ್ಲೈಡ್ಗಳಲ್ಲಿ ತಿಳ್ಕೊಂಡಿದ್ದೀವಿ ನಾವು. ಬೈ ಯೂಸಿಂಗ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳಿ. ಸೊ ಹೇಗೆ ಏನು ಅಂತ ಆಲ್ರೆಡಿ ಗೊತ್ತಾಗಿದೆ, ಬಟ್ ಇನ್ನೊಂದ್ಸಲ ಹಾಗೆ ಲೈಟ್ ಆಗಿ ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಏನೇನಂತ ಹೇಳಿ.
ಸೊ ಯಾವ್ಯಾವುದು ಅಂತ ನೆನಪಿದೆಯಲ್ವ ನಿಮಗೆ? ಒಂದು ಅಗ್ಯಾರೋಸನ್ನು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆ್ಯಸ್ ಎ ಮ್ಯಾಟ್ರಿಕ್ಸ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇನ್ನೊಂದು, ದೀಸ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಏನಾಗಿರುತ್ತೆ? ಡಿ ಎನ್ ಎ ಆರ್ ಯೂಶಲಿ ನೆಗೆಟಿವ್ಲಿ ಚಾರ್ಜ್ಡ್. ದೀಸ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ. ಆ್ಯಂಡ್ ಏನಾಗುತ್ತೆ ಅಂತ ಹೇಳಿದೋ, ಮೂವ್ ಟುವರ್ಡ್ಸ್ ಆ್ಯನೋಡ್ ಕಡೆಗೆ ಮೂವ್ ಆಗುತ್ತೆ ಅಂತ ಹೇಳ್ದೋ. ಅದಾದಮೇಲೆ ದೀಸ್ ಬ್ಯಾಂಡ್ಸ್ ಆರ್ ನಾಟ್ ಈಸಿಲಿ ವಿಸಿಬಲ್, ರೈಟ್? ಸೊ ಅದಕ್ಕೆ ಏನು ಮಾಡ್ತೀವಿ? ಸ್ಟೈನ್ಡ್ ವಿತ್ ಎಥಿಡಿಯಂ ಬ್ರೋಮೈಡ್ ಸ್ಟೈನ್ ಆಗುತ್ತೆ. ಸೊ ಸ್ಟೈನ್ ಮಾಡಾದ್ಮೇಲೆ ವಿಸಿಬಲ್ ಅಂಡರ್, ಎಕ್ಸ್ಪೋಸ್ ಟು ಅಂತ ಅರ್ಥ. ವಿಸಿಬಲ್ ಅಂಡರ್ ಯು ವಿ ಲೈಟ್. ಯಾವ ಥರ ಕಾಣಿಸುತ್ತೆ ಅಂತ ಹೇಳಿದ್ದು? ಬ್ರೈಟ್ ಆರೆಂಜ್ ಕಲರ್. ಬ್ರೈಟ್ ಇದು ಜಸ್ಟು ಹಾಗೆ ಒಂದ್ಸಲ ರಿಮೈಂಡ್ ಮಾಡ್ತಾ ಇರೋದು ನಿಮಗೆ, ನಾವು ಪ್ರೀವಿಯಸ್ ಸ್ಲೈಡಲ್ಲಿ ಓದಿದ್ದು. ಬ್ರೈಟ್ ಆರೆಂಜ್ ಕಲರ್ಲಿ ಕಾಣಿಸುತ್ತೆ. ಅದರ ಜೊತೆಗೆ ಏನಾಗಿರುತ್ತೆ? ಎಸ್, ಫೈನಲ್ ಆಗಿ ಎಲ್ಯೂಷನ್ ಅಂತ ಒಂದು ವರ್ಡ್ ಬಂತು. ಎಲ್ಯೂಷನ್ ಮೀನ್ಸ್ ದ ಸೆಪರೇಟೆಡ್ ಡಿ ಎನ್ ಎ ಬ್ಯಾಂಡ್ಸ್ ಆರ್ ಕಟ್ ಔಟ್ ಫ್ರಮ್ ದ ಜೆಲ್ ಪೀಸ್ ಇಸ್ ಕಾಮನ್ಲಿ ಕಾಲ್ಡ್ ಎಲ್ಯೂಷನ್ ಅಂತ. ಎಲ್ಲ ವರ್ಡ್ಸ್ಗಳು ಗೊತ್ತಿರಲಿ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಸ್ಟಡಿಡ್ ಇನ್ ದ ಪ್ರೀವಿಯಸ್ ಸ್ಲೈಡ್ಸ್. ಓಕೆ, ಸೊ ಐಸೋಲೇಷನ್ ಅಂಡ್ ಸೆಪರೇಷನ್ ಆಫ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್. ಸೊ ಅದಾದ್ಮೇಲೆ ಇವಾಗ ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಯೂಸಿಂಗ್ PCR. PCR ಅಂತ ಹೇಳಿದ್ರೇನು? ಪಾಲಿಮರೇಸ್ ಚೈನ್ ರಿಯಾಕ್ಷನ್. ಇದನ್ನ 3 ಮಾರ್ಕ್ಗೆ ಕೇಳೋ ಚಾನ್ಸಸ್ ಇರುತ್ತೆ. ಸ್ಟೆಪ್, ವಾಟ್ ಇಸ್ PCR? What is the significance of PCR? What are the steps involved in PCR? Explain in detail. In detail ಅಂತ ಹೇಳಿದ್ರೆ ಇರೋದೇ ಸಿಂಪಲ್ ಅದು ಆ್ಯಕ್ಚುಲಿ. ಸೊ ಅಷ್ಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ನೋಡೋಣ ಇವಾಗ. PCR is carried out in the following 3 steps. ಎಸ್ಪೆಷಲಿ ಇದು ಇನ್ವಿಟ್ರೋ ಆಗಿರುತ್ತೆ. ಇನ್ವಿಟ್ರೋ ಮೀನ್ಸ್ ದಟ್ ಅಕರ್ಸ್ ಔಟ್ಸೈಡ್ ದ ಸೆಲ್ನ ಹೊರಭಾಗದಲ್ಲಿ ಕೂಡ ಮಾಡಬಹುದು. ಅಂದರೆ ಇನ್ನ ಲ್ಯಾಬೊರೇಟರಿ ಕಂಡೀಷನ್ ಅಂತ ಅರ್ಥ ಆಗುತ್ತೆ. ಅದು ಲಿವಿಂಗ್ ಸಿಸ್ಟಮ್ನ ಹೊರಭಾಗದಲ್ಲಿ ಮಾಡೋದು, ಔಟ್ಸೈಡ್ ದ ಲಿವಿಂಗ್ ಸಿಸ್ಟಮ್ ಅಂತ ಕ್ಲಿಯರ್ ಡೆಫಿನೇಷನ್ ಕೊಡ್ಬೋದು ನಾವು. ಈಗ ನೋಡೋಣ, PCR ಕ್ಯಾನ್ ಬಿ ಕ್ಯಾರಿಡ್ ಔಟ್ ಫಾಲೋಯಿಂಗ್ 3 ಸ್ಟೆಪ್ಸ್. ಫಸ್ಟು PCR ಯಾಕೆ ಮಾಡ್ತಾ ಇದೀವಿ ಅಂತ ಅರ್ಥ ಆಯ್ತಾ? ಆಂಪ್ಲಿಫಿಕೇಶನ್ ಇಸ್ ಆಲ್ಸೋ ಕಾಲ್ಡ್ ಮಲ್ಟಿಪ್ಲಿಕೇಶನ್. ವಿ ಆರ್ ಯೂಸಿಂಗ್ ದಿಸ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಕಾಪೀಸ್. ನಾವು ಈಗ ನಂಬರ್ ಆಫ್ ಕಾಪೀಸ್ ಅನ್ನ ಜೀನ್ ಆಫ್ ಇಂಟ್ರೆಸ್ಟ್ ಜಾಸ್ತಿ ಮಾಡ್ತಾ ಇದ್ದೀವಿ, ಆಂಪ್ಲಿಫಿಕೇಶನ್ ಮಾಡ್ತಾ ಇದ್ದೀವಿ ಟು ಗೆಟ್ ಬಿಲಿಯನ್ಸ್. ಈಗ 30 ಸೈಕಲಲ್ಲಿ ಅದನ್ನ ನಾವು ರಿಪೀಟ್ ಮಾಡಿದ್ರೆ, ಟೆಕ್ಸ್ಟ್ ಬುಕ್ಕಿನಲ್ಲಿ ಕೊಟ್ಟಿದ್ದಾರೆ, 1 ಬಿಲಿಯನ್ ಟೈಮ್ಸ್ ಏನಾಗುತ್ತೆ, ಅವುಗಳ ನಂಬರ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹೇಳೋದು ಆಂಪ್ಲಿಫಿಕೇಶನ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ಇಸ್ ವೆರಿ ಯೂಸ್ಫುಲ್ ಟು ಇನ್ಕ್ರೀಸ್ ದ ನಂಬರ್ ಆಫ್ ಕಾಪೀಸ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್. ಮಲ್ಟಿಪ್ಲಿಕೇಶನ್, ಪಾಲಿಮರೇಸ್ ಚೈನ್ ರಿಯಾಕ್ಷನ್, PCR. ಸೊ 3 ಸ್ಟೆಪ್ಸ್ ಇದೆ. ಒಂದು ಡಿನ್ಯಾಚುರೇಷನ್, ಸೆಕೆಂಡ್ ಒನ್ ಈಸ್ ಅನೀಲಿಂಗ್, ಥರ್ಡ್ ಒನ್ ಈಸ್ ಎಕ್ಸ್ಟೆನ್ಷನ್. So as the name itself indicating, denaturation, if you are considering this is a DNA, ಇದನ್ನ DNA ಅಂತ ಕನ್ಸಿಡರ್ ಮಾಡಿದ್ರೆ, so when you are applying the temperature nearly about 94 to 96 degree centigrade, ಈ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ, about 94 to 96 ಡಿಗ್ರಿ ಸೆಂಟಿಗ್ರೇಡ್, ಕೆಲವು ಸಹ 98 ತನಕನೂ ಕೂಡ ಕೊಟ್ಟಿರ್ಬೋದು ಕೆಲವು ಟೆಕ್ಸ್ಟ್ ಬುಕ್ಕಿನಲ್ಲಿ, 96 ಡಿಗ್ರಿ ಸೆಂಟಿಗ್ರೇಡ್. So here the DNA or the gene of interest is subjected to 94 to 96 degree centigrade. So ಈ ಸೆಂಟಿಗ್ರೇಡ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, the double stranded DNA ಏನಿರುತ್ತೆ, double stranded DNA is broken into single stranded DNA. Single stranded DNA. So now this single stranded DNA acts as template. ಇದು ಇವಾಗ ಟೆಂಪ್ಲೇಟ್ ತರ ಆಕ್ಟ್ ಮಾಡುತ್ತೆ. ಇದ್ರ ಮೇಲ್ಭಾಗದಲ್ಲಿ ಏನಾಗುತ್ತೆ, ಹೊಸ ಸ್ಟ್ರ್ಯಾಂಡ್ ಏನಾಗಬೇಕು, ಡೆವಲಪ್ ಆಗಬೇಕು. ಸೊ ಐ ವಿಲ್ ಶೋ ದ ಡಯಾಗ್ರಾಮ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ದ ಅಪ್ಕಮಿಂಗ್ ಸ್ಲೈಡ್. ಓಕೆ, ಸಿಂಗಲ್ ಸ್ಟ್ಯಾಂಡರ್ಡ್ ಆಗ್ತಾ ಇದೆ. ಸೊ ಇವಾಗ ಈ ಟೆಂಪರೇಚರ್ ಅಲ್ಲಿ ಡಿನ್ಯಾಚುರೇಷನ್ ಅಂತ ಹೇಳಿದ್ರೆ ಜಸ್ಟ್ ಬ್ರೇಕ್ ಡೌನ್ ಆಗ್ತಾ ಇದೆ, ಬ್ರೇಕಿಂಗ್ ಡೌನ್ ಆಫ್ ಡಬಲ್ ಸ್ಟ್ರಾಂಡೆಡ್ DNA ಇಂಟು ಸಿಂಗಲ್ ಸ್ಟ್ರಾಂಡೆಡ್ DNA. ಬಟ್ ಆದ್ರೆ ಏನಾಗ್ಬೋದು ಅಂತ ಹೇಳಿದ್ರೆ, ಕೆಲವು ಸಲ ಎಂಟೈರ್ DNA ಕೂಡ ಡೆಸ್ಟ್ರಾಯ್ ಆಗ್ಬೋದು. ವಿ ಹ್ಯಾವ್ ಟು ಮೇಂಟೈನ್ ದ ಟೆಂಪರೇಚರ್ ಅಂಡ್ ವಿ ಹ್ಯಾವ್ ಟು ಆ್ಯಡ್ ಸಮ್ ಎನ್ಸೈಮ್ಸ್ಗಳನ್ನು ಕೂಡ ಆ್ಯಡ್ ಮಾಡಬೇಕಾಗತ್ತೆ.
ಸೊ ಥರ್ಮೋಸ್ಟೇಬಲ್ ಬ್ಯಾಕ್ಟೀರಿಯಾ, ಥರ್ಮಲ್ ವೆಂಟಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಥರ್ಮಸ್ ಅಕ್ವಾಟಿಕಸ್ ಅಂತ ಯೂಸ್ ಮಾಡ್ತಾರೆ. ಓಕೆ, ಥರ್ಮೋಸ್ಟೇಬಲ್ ಬ್ಯಾಕ್ಟೀರಿಯಾ. ಸೊ ಅದ್ರ ಜೊತೆಗೆ ಇಲ್ಲಿ ಇನ್ನೊಂದು ವರ್ಡ್ ಇದೆ ಅನೀಲಿಂಗ್ ಅಂತ ಹೇಳಿ. ಅನೀಲಿಂಗ್ ಅಂತ ಹೇಳಿದ್ರೆ ಏನು? ಇಟ್ಸ್ ನಥಿಂಗ್ ಬಟ್ ಆ್ಯಡಿಂಗ್ ಪ್ರೈಮರ್ಸ್. ಸೊ ಅನೀಲಿಂಗ್ ಇಸ್ ಕಾಲ್ಡ್ ಆ್ಯಡಿಂಗ್ ಪ್ರೈಮರ್ಸ್, ಜಾಯಿನ್ ಮಾಡೋದು ಅಂತ ಅರ್ಥ, ಆ್ಯಡಿಂಗ್ ಪ್ರೈಮರ್ಸ್. ಸೊ ಅಗೇನ್ ಕ್ವಶನ್ ಈಸ್, ವಾಟ್ ಆರ್ ಪ್ರೈಮರ್ಸ್? Primers are nothing but small chemically synthesized oligonucleotide which is complementary to the DNA. That's it. These are small chemically synthesized artificial anta artha, synthesized oligonucleotides complementary to the DNA. ತುಂಬ ಚಿಕ್ಕದಾಗಿರೋದು. ಎಕ್ಸಾಂಪಲ್, ವಿ ಹ್ಯಾವ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಡಿ ಎನ್ ಎ ಇಯರ್. ಈ ಥರ ಸಿಂಗಲ್ ಸ್ಟ್ರ್ಯಾಂಡೆಡ್ ಡಿ ಎನ್ ಎ ಇದೆ. ಓಕೆ, ಇದು ಸಿಂಗಲ್ ಸ್ಟ್ರ್ಯಾಂಡೆಡ್ ಡಿ ಎನ್ ಎ. ಆ್ಯಂಡ್ ವಾಟ್ ಈಸ್ ಪ್ರೈಮರ್ ನಾವು? ದ ಪ್ರೈಮರ್ ಈಸ್ ನಥಿಂಗ್ ಬಟ್ ಆಲಿಗೋನ್ಯೂಕ್ಲಿಯೋಟೈಡ್. ಆಲಿಗೋನ್ಯೂಕ್ಲಿಯೋಟೈಡ್ ಅಂತ ಹೇಳಿದ್ರೆ ಅ ಸ್ಮಾಲ್ ಪೀಸ್ ಆಫ್ ಡಿ ಎನ್ ಎ ಹ್ಯಾವಿಂಗ್ ಆಲ್ಮೋಸ್ಟ್ 3 to 8, 3 to 9 ನ್ಯೂಕ್ಲಿಯೋಟೈಡ್ಸ್. ಈ ಥರ ಇದ್ದರೆ ಅವುಗಳಿಗೆ ಪಾಲಿನ್ಯೂಕ್ಲಿಯೋಟೈಡ್ಸ್ ಅಂತ ಹೇಳ್ತೀವಿ. ಸಾರಿ ಅಂದರೆ ನೀವು ಎಕ್ಸ್ಟ್ರಾ ಹಾಕ್ಬಾರ್ದು, ಅಲ್ಲಿ ಎಷ್ಟಿದೆ ಅಷ್ಟೇ ಹಾಕ್ಬೇಕಲ್ಲ. ಸೊ ಅಲ್ಲಿಗೆ ಈ ಥರ ಇದ್ದರೆ ಇದನ್ನು ನಾವು ಪ್ರೈಮರ್ಸ್ ಅಂತ ಹೇಳ್ತೀವಿ. ಸೊ ಆ್ಯಡಿಂಗ್ ಪ್ರೈಮರ್ಸ್, ಈಗ ಪ್ರೈಮರ್ನ ಆ್ಯಡ್ ಮಾಡಾದ್ಮೇಲೆ ಕಾಂಪ್ಲಿಮೆಂಟರಿ ಟು ದ ಟೆಂಪ್ಲೇಟ್ ಸ್ಟ್ರ್ಯಾಂಡ್. ಸೊ ಇವಾಗ ಏನು ಮಾಡಬೇಕು? ವಿ ಹ್ಯಾವ್ ಟು ಮೇಂಟೈನ್ ದ ಟೆಂಪ್ರೇಚರ್ ಆ್ಯಂಡ್ ವಿತ್ ದ ಹೆಲ್ಪ್ ಆಫ್ ಥರ್ಮಸ್ ಅಕ್ವಾಟಿಕಸ್. ಇಲ್ಲೊಂದು ಥ್ಯಾಕ್ಯೂ ಪಾಲಿಮರೇಸ್ ಯೂಸ್ ಮಾಡ್ತೀವಿ, ಥ್ಯಾಕ್ಯೂ ಪಾಲಿಮರೇಸ್. So this is the enzyme responsible for the polymerization at this temperature. ಈ ಟೆಂಪರೇಚರ್ ಅಲ್ಲಿ ಪಾಲಿಮರೈಸೇಷನ್ ಆಗಬೇಕು. ಪಾಲಿಮರೈಸೇಷನ್ ಮೀನ್ಸ್ ಸೊ ಆ್ಯಡಿಂಗ್ new nucleotides and forming the new strand over the template strand. ಪಾಲಿಮರೈಸೇಷನ್ ಆಗಬೇಕು ಅಂದರೆ ನಾರ್ಮಲ್ ಆಗಿ ಆಗುತ್ತೆ. ಈಗ ಕೇಳಿರ್ತೀನಿ ನೀವು ಡಿ ಎನ್ ಎ ಪಾಲಿಮರೈಸೇಷನ್, ಪಾಲಿಮರ್ 1 ಪಾಲಿಮರೇಸ್. ಸೊ ಈಗ ಇಲ್ಲಿರೋದು ಥ್ಯಾಕ್ಯೂ ಪಾಲಿಮರೇಸ್, ಥರ್ಮಸ್ ಅಕ್ವಾಟಿಕಸ್. ಈಗ ಥ್ಯಾಕ್ಯೂ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್ ಟಿ ಇಂಡಿಕೇಟ್ಸ್ ಥರ್ಮಸ್, ಎ ಕ್ಯೂ ಇಂಡಿಕೇಟ್ಸ್ ಅಕ್ವಾಟಿಕಸ್. ಇಟ್ಸ್ ಅ ಬ್ಯಾಕ್ಟೀರಿಯಂ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಥರ್ಮಲ್ ವೆಂಟ್ ವಿಚ್ ಇಸ್ ಸ್ಟೇಬಲ್ ಅಟ್ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ಲಿ ಸ್ಟೇಬಲ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಸೊ ನಾವು ಈಗ ಎಕ್ಸ್ಟೆನ್ಷನ್ ಆಗಬೇಕು. ಎಕ್ಸ್ಟೆನ್ಷನ್ ಅಂತ ಹೇಳಿದ್ರೇನು? ಸೊ ಇನ್ ದ ಪ್ರೆಸೆನ್ಸ್ ಆಫ್ ಥ್ಯಾಕ್ಯೂ ಪಾಲಿಮರೇಸ್, ಸೊ ಏನಾಗ್ತಾ ಹೋಗುತ್ತೆ, ಓವರ್ ದ ಟೆಂಪ್ಲೇಟ್ ಸ್ಟ್ರ್ಯಾಂಡ್ನ ಮೇಲ್ಭಾಗದಲ್ಲಿ ದ ಪ್ರೈಮರ್ಸ್ ಆರ್ ಸ್ಟಾರ್ಟೆಡ್ ಟು ಎಕ್ಸ್ಟೆಂಡ್. ಅದು ಎಕ್ಸ್ಟೆಂಡ್ ಆಗುತ್ತೆ, ಪಾಲಿಮರೇಸ್ ಆಗುತ್ತೆ ಲೈಕ್ ದಿಸ್. See here, it is started to extend. Now after one cycle ಆದಾಗ ಏನಾಗುತ್ತೆ, ಇವಾಗ ಫಸ್ಟು ಒಂದು ಸೈಕಲಲ್ಲಿ 2 ಫಾರ್ಮ್ ಆಗಿರುತ್ತೆ. ಸೆಕೆಂಡ್ ಸೈಕಲಲ್ಲಿ 4 ಡಿ ಎನ್ ಎ ಸ್ಟ್ರ್ಯಾಂಡ್ಸ್ ಆರ್ ಫಾರ್ಮ್ಡ್. ನೆಕ್ಸ್ಟ್ 8, ನೆಕ್ಸ್ಟ್ 16, 32, 64 ದಟ್ ಗೋಸ್ ಆನ್. 30 ಸೈಕಲ್ ಒಳಗಡೆ 1 ಬಿಲಿಯನ್ ಏನಾಗುತ್ತೆ ಫಾರ್ಮ್ ಆಗುತ್ತೆ. So this is how we are just increasing the number of copy of gene of interest. That is called PCR amplification, or you can say polymerase chain reaction. ಇದು ಡಯಾಗ್ರಾಮ್ ಇದೆ ನೋಡಿ, ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ರೀಜನ್ ಟು ಬಿ ಆಂಪ್ಲಿಫೈಡ್, ಯಾವ ರೀಜನ್ ನಾವು ಆಂಪ್ಲಿಫೈ ಮಾಡಬೇಕು ಇದು. ಓಕೆ, ಸೊ ನಾವು ಹೀಟ್ ಇದೆ, ದಿಸ್ ಇಸ್ ಕಾಲ್ಡ್ ಡಿನ್ಯಾಚುರೇಷನ್. ದ ಜೀನ್ ಆಫ್ ಇಂಟ್ರೆಸ್ಟ್, ದಿಸ್ ಇಸ್ ಡಬಲ್ ಸ್ಟ್ರಾಂಡೆಡ್ DNA that we have taken, subjected to high temperature nearly 94 to 96 or 90 degrees centigrade. That process is commonly called denaturation. During denaturation, the double stranded DNA is converted into single stranded DNA, that broken into single stranded DNA. So to those single stranded DNA, those are acting as a template strand, we are adding primers. So primer 1, primer 2 add ಮಾಡ್ತಾ ಇದೀವಿ. This is called annealing, adding primers to the template strand. Primers ಅಂತ ಹೇಳಿದ್ರೆ these are small chemically synthesized oligonucleotides. Now DNA polymerase, that means ಥ್ಯಾಕ್ಯೂ polymerase, deoxyribonucleotides ಅಂದರೆ DNA ಎರಡು ಇದೆ. ಸೊ ಈಗೇನಾಗುತ್ತೆ, in the presence of DNA polymerase, that is called ಥ್ಯಾಕ್ಯೂ polymerase, Thermus aquaticus, responsible for polymerization, extension. Now those primers are extending, ಈಗ ಎಕ್ಸ್ಟೆಂಡ್ ಆಗ್ತಾ ಇದೆ. ಸೊ ನಾವು ಯು ಆರ್ ಏಬಲ್ ಟು ಸಿ, ಇದೇ ಥರ ಇಲ್ಲಿ 2 ಫಾರ್ಮೇಷನ್ ಆಯಿತು. ಇಲ್ಲಿ ಒಂದಿತ್ತು, ಇವಾಗ 2 ಆಗಿದೆ.
means amplifying. 30 cycle ಅಲ್ಲಿ it is nearly 1 billion times amplified. ಅಷ್ಟು ಬಾರಿ ಏನಾಗುತ್ತೆ ಆಂಪ್ಲಿಫೈ ಆಗುತ್ತೆ. So this is how we are amplifying the gene of interest by using PCR. So next method ನೋಡೋಣ. Here it is ligation. ಇವಾಗ ಆಂಪ್ಲಿಫೈ ಮಾಡಾಯಿತು, ಲೈಗೇಟ್ ಮಾಡಬೇಕು. ಲೈಗೇಷನ್ ಇನ್ ದ ಸೆನ್ಸ್ ಜಾಯ್ನಿಂಗ್. ಸೊ ಜಾಯ್ನಿಂಗ್ ಅಂತ ಹೇಳಿ, ಜಾಯ್ನಿಂಗ್ ಆಫ್ DNA fragments into a vector that forms recombinant DNA. Here the vector DNA that is called plasmid. ಈಗ plasmid ಅಂತ ತಿಳ್ಕೊಳ್ಳೋಣ. And the source DNA are cut with the same endonuclease to obtain the sticky ends. Now these then ligated by mixing vector DNA, gene of interest from the alien DNA or foreign DNA, and enzyme DNA ligase. The enzyme name is DNA ligase. The enzyme name is DNA ligase to form a recombinant DNA. ಇವಾಗ recombinant DNA form ಆಗತ್ತೆ. Simple. We are using the same restriction endonucleases to cut the foreign DNA and the vector DNA. Now the sticky ends are formed. We are joining these two sticky ends of vector DNA and foreign DNA with the help of an enzyme commonly called DNA ligase. Once we ligate these two, that forms the recombinant DNA. It's ready to insert into the host cell. So that is called ligation, simple version. Next ನೋಡೋಣ. Insertion of recombinant DNA into the host cell. This process is commonly called transformation. ಇದು transformation ಆಗತ್ತೆ. So as I have already told you, previous ಅಲ್ಲಿ ತಿಳ್ಕೊಂಡಿದ್ದೀವಿ, by using the method commonly called competency or competent host. Okay, ಅಥವಾ we may introduce this with the help of vector. Vector free ಯಾವುದು ಅಂತ ಹೇಳಿದ್ರೆ ಮೂರು ಮೆಥಡ್ಗಳು: ಕೆಮಿಕಲ್ ಮೆಥಡ್, ಮೈಕ್ರೋ ಇಂಜೆಕ್ಷನ್, and also the ಬಯೋಲಿಸ್ಟಿಕ್ಸ್ ಮೆಥಡ್ ಆರ್ ಜೀನ್ ಗನ್ ಮೆಥಡ್. ಅದರ ವೆಕ್ಟಾರ್ ಬೇಸ್ಡ್ ಅಂತ ಬಂದಾಗ ನಾವು ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫ್ಯಾಸಿನ್ಸ್ ಅಥವಾ ಪ್ಲಾಸ್ಮಿಡ್ ಆರ್ ರೆಟ್ರೋವೈರಸ್, ಅಡಿನೋವೈರಸ್, ಪ್ಯಾಪಿಲೋಮಾ ವೈರಸ್ಗಳನ್ನ ಯೂಸ್ ಮಾಡ್ಬೋದು with respect to the different cell. Introduction of ligated DNA into ligated DNA means recombinant DNA into the cell occurs by several methods, before which the recipient cells made competent to receive the DNA. Bacteria cell ಒಳಗಡೆ ಹಾಕಬೇಕು. ಈಗ ನಾವು we have to make the bacteria as a competent ಮಾಡಬೇಕಾಗುತ್ತೆ ಅದನ್ನ. Next, if recombinant DNA carrying antibiotic resistance, ನಾವು ರಿಕಾಂಬಿನೆಂಟ್ ಮಾಡಿರೋ ಅದು ಡಿ ಎನ್ ಏನಾದರೂ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನ ಕ್ಯಾರಿ ಮಾಡ್ತಾ ಇದ್ರೆ, ಇಫ್ ಅಂತ ಕೊಟ್ಟಿರೋದ್ರಿಂದ ಎಕ್ಸಾಂಪಲ್ ಆಂಪಿಸಿಲಿನ್ ಈಸ್ ಟ್ರಾನ್ಸ್ಫರ್ಡ್ ಇಂಟು ಎಸ್ಚೆರಿಷಿಯಾ ಕೋಲೈ ಸೆಲ್ಸ್, ದ ಹೋಸ್ಟ್ ಸೆಲ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇಂಟು ಆಂಪಿಸಿಲಿನ್ ರೆಸಿಸ್ಟೆಂಟ್ ಸೆಲ್. ಇವಾಗ ಅದು ಆಂಪಿಸಿಲಿನ್ ರೆಸಿಸ್ಟೆಂಟ್ ಸೆಲ್ ಇರೋದು ಸೆಲ್ ಒಳಗಡೆನೆ ಹಾಕಬೇಕಾಗತ್ತೆ. ಸೊ ದಟ್ ಮೀನ್ಸ್ ಇಟ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಅಂತ ಅರ್ಥ. ಟ್ರಾನ್ಸ್ಫಾರ್ಮೆಂಟ್, ನಾನ್ ಟ್ರಾನ್ಸ್ಫಾರ್ಮೆಂಟ್, ಇಲ್ಲದೆ ಇರೋದು ಅಂತ ಅರ್ಥ. The ampicillin resistant gene in this case is called selectable marker. So why it is able to survive in that host cell? Because it is already selected. Why it is selected? Because it is having the selectable marker which is present in the cell as it is present in the vector. Vector allu idrallu onde tara idre automatic agi select agutte, transformant agutte. So next, on growing transformed cells on agar plates containing ampicillin, only transformants will grow and other will die. ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಇವಾಗ ಪ್ಲೇಟ್ ಇದೆ. ದಿಸ್ ಪ್ಲೇಟ್ ಕಂಟೈನಿಂಗ್ ಆಂಪಿಸಿಲಿನ್, ಇದನ್ನ ಆಂಪಿಸಿಲಿನ್ ಮೀಡಿಯಂ ಅಂತ ಹೇಳೋಣ. ಆಂಪಿಸಿಲಿನ್ ಮೀಡಿಯಂ ಇದೆ, ಮೀಡಿಯಂ. ಓಕೆ, ಸೊ ನೌ ವಿ ಆರ್ ಇಂಟ್ರೊಡ್ಯೂಸಿಂಗ್ ದ ವೆಕ್ಟಾರ್, okay, or the any other transformant. Vector ಅನ್ನು ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. These are the recombinant DNA, okay, where ampicillin resistant gene is present ಇರುತ್ತೆ. If you are able to, or if this cell is able to transform in this medium ಇದ್ರೆ, ಸೊ ಅಲ್ಲಿ ಏನಾಗುತ್ತೆ, ಎರಡು ಒಟ್ಟಿಗೆ ಇದ್ರೆ ಗ್ರೋ ಆಗುತ್ತೆ. ಅಕಸ್ಮಾತ್ ಇದೇನಾದರೂ ಬೇರೆ ಆಗಿದ್ರೆ, okay, if there is no ampicillin ಇಲ್ಲ ಅಂತ ಹೇಳಿದ್ರೆ, they are not able to grow in the ampicillin medium. If there are others ಬೇರೆದಿದ್ದರೆ, ಬಿಕಾಸ್ ಇದೇನಾಗುತ್ತೆ ಇವಾಗ ಅಗೇನ್ಸ್ಟ್ ಆಗಿ ವರ್ಕ್ ಮಾಡುತ್ತೆ, ಟೆಟ್ರಾಸೈಕ್ಲಿನ್ ಇದ್ರೆ ಇದು ಅಗೇನ್ಸ್ಟ್ ಆಗುತ್ತೆ.
ಸೊ ಅಲ್ಲಿಗೆ ಅದು ಸರ್ವೈವ್ ಆಗಲ್ಲ. ಸೊ ಆಪೋಸಿಟ್ ಏನಾಗುತ್ತೆ, ಸರ್ವೈವ್ ಆಗಲ್ಲ. ಸೊ ಯಾವುದು ಸೇಮ್ ಇರುತ್ತೆ ಅದೇನಾಗುತ್ತೆ, ಸರ್ವೈವ್ ಆಗುತ್ತೆ ಅಂತ ಅರ್ಥ. ಓಕೆ, ಇಟ್ ಈಸ್ ನಥಿಂಗ್ ಬಟ್ ಇನ್ಸರ್ಷನ್ ಆಫ್ ರಿಕಾಂಬಿನೆಂಟ್ DNA into the host cell called transformation. Culturing the host cells. ಕಲ್ಚರ್ ಮಾಡಬೇಕು ಇವಾಗ, ಟ್ರಾನ್ಸ್ಫಾರ್ಮ್ ಮಾಡಾಯಿತು ಹೋಸ್ಟ್ ಒಳಗಡೆಗೆ. ಸೊ ದ ಟ್ರಾನ್ಸ್ಫಾರ್ಮ್ಡ್ ಹೋಸ್ಟ್ cells grown in appropriate nutrient medium at optimal conditions. ಎಲ್ಲದಕ್ಕೂ ಆಪ್ಟಿಮಲ್ ಕಂಡೀಷನ್ಸೇ ಇರಬೇಕು. ಅದು ಟೆಂಪ್ರೇಚರ್ ಆಗ್ಬೋದು, pH ಆಗ್ಬೋದು, ಆರ್ ಎನಿ ಅದರ್ ನೆಸೆಸಿಟಿ materials what they require, raw materials to grow. Okay, so that is called optimal condition. Next, the DNA gets multiplied and express itself to form desired product. Illi express ಆಗುತ್ತೆ. Expression is occur in this case not during the downstreaming processing. ಅಲ್ಲ ಆಗೋದಿಲ್ಲ, ಇಲ್ಲಿ ಎಕ್ಸ್ಪ್ರೆಸ್ ಆದ್ರೆ ಆಗಬೇಕಷ್ಟೇ. ಓಕೆ, ಎಕ್ಸ್ಪ್ರೆಸ್ ಆಗುತ್ತೆ, ಡಿಸೈರಬಲ್ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. Now, extraction of desired gene product ಹೇಗೆ ಎಕ್ಸ್ಟ್ರಾಕ್ಟ್ ಮಾಡೋದು, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಇರೋದು ಹೇಗೆ ಅಂತ ಹೇಳಿ. When the protein encoding gene is expressed in heterologous host, it is called recombinant protein. Simple ಆಗಿ recombinant protein ಅಂದ್ರೆ ಗೊತ್ತಾಗ್ತಾ ಇದೆ, it is usually formed by the with the help of desirable gene of other product ಅಂತ ಹೇಳಿ. ಸೊ ಅದಕ್ಕೆ ಹೇಳಿರೋದು heterologous host ಅಂತ ಕೊಟ್ಟಿರೋದು. ಹೆಟಿರೋ ಡಿಫ್ರೆಂಟ್. The cells having genes of interest can be grown on the small scale or on the large scales. ಯಾವ ಸೆಲ್ಸ್ಗಳಲ್ಲಿ, ಹೋಸ್ಟ್ ಸೆಲ್ಗಳಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಲಾರ್ಜ್ ಸ್ಕೇಲಲ್ಲಿ ಇಲ್ಲಾಂದರೆ ಸ್ಮಾಲ್ ಸ್ಕೇಲ್, ಲಾರ್ಜ್ ಸ್ಕೇಲಲ್ಲಿ ಎಲ್ಲಿ ಬೇಕಾದ್ರೂ ಅದನ್ನು ಕಲ್ಚರ್ ಮಾಡ್ಬೋದು. ಆನ್ ಸ್ಮಾಲ್ ಸ್ಕೇಲ್ the cells grown on a culture in a laboratory and then expressed protein is extracted and purified by different separation technique. ಸ್ಮಾಲ್ ಸ್ಕೇಲಲ್ಲಿ ಆದರೆ, ಸ್ವಲ್ಪ ಆದರೆ ಲ್ಯಾಬೊರೇಟರಿಯಲ್ಲಿ ಮತ್ತೆ ಎಕ್ಸ್ಟ್ರಾಕ್ಟ್ ಮಾಡಲಾಗುತ್ತೆ. ಆನ್ ಲಾರ್ಜ್ ಸ್ಕೇಲ್ ದ ಸೆಲ್ಸ್ ಆರ್ ಗ್ರೋನ್ ಇನ್ ಎ ಕಂಟಿನ್ಯೂಸ್ ಕಲ್ಚರ್ ಸಿಸ್ಟಮ್ ಇನ್ ವಿಚ್ ಫ್ರೆಶ್ ಮೀಡಿಯಮ್ ಈಸ್ ಆಡೆಡ್ ಫ್ರಮ್ ಒನ್ ಸೈಡ್ ಟು ಮೇಂಟೈನ್ ಸೆಲ್ಸ್ ಇನ್ ದ ಎಕ್ಸ್ಪೊನೆನ್ಷಿಯಲ್ ಗ್ರೋತ್. ಜಾಸ್ತಿ ಆಗ್ತಾ ಇರುತ್ತೆ, ಎಕ್ಸ್ಪೊನೆನ್ಷಿಯಲ್, ಇಟ್ ಇಸ್ ಆಲ್ವೇಸ್ ಇನ್ಕ್ರೀಸಿಂಗ್ ಎಕ್ಸ್ಪೊನೆನ್ಷಿಯಲ್ ಗ್ರೋತ್ ಫೇಸ್ ಆ್ಯಂಡ್ ಡಿಸೈರ್ಡ್ ಪ್ರೋಟೀನ್ ಈಸ್ ಕಲೆಕ್ಟೆಡ್ ಫ್ರಮ್ ದ ಅದರ್ ಸೈಡ್. ಕಾಮನ್ ಆಗಿ ಇವಾಗ ನಾವೇನಂತ ಹೇಳಿದ್ರೆ ಮನೆಗೆ ಅಕ್ಕಿ, ರಾಗಿ, ಓಕೆ, ಒಂದು ಥರ ಹಾಗೇನೆ ಇದು. ಅಲ್ಲೂ ಕೂಡ ಸ್ಯಾಂಪ್ಲಿಂಗ್ ಪೋರ್ಟ್ ಅಂತ ಇರುತ್ತೆ, ನೋಡಿದ್ದೀರಾ ಅಲ್ವಾ? ಅಂದರೆ ಈ ಕಡೆ ಅಕ್ಕಿ ಹಾಕಿದ್ರೆ ಆ ಕಡೆ ಏನಾಗುತ್ತೆ, ಫ್ಲೋರ್ ಬರ್ತಾ ಇರುತ್ತೆ, ಅಂದರೆ ಹಿಟ್ಟು ಬರ್ತಾ ಇರುತ್ತೆ. ಸೊ ಇಲ್ಲಿ ಒಂದು ಸೈಡಲ್ಲಿ ರಾ ಮೆಟೀರಿಯಲ್ಸ್ಗಳನ್ನ ಹಾಕೋದು, ಇನ್ನೊಂದು ಸೈಡಲ್ಲಿ ತೆಗೆದುಕೊಳ್ಳೋದು. ಅದೇ ಥರ ಅಲ್ಲಿ ಮೀಡಿಯಮನ್ನು ಮೇಂಟೈನ್ ಮಾಡಬೇಕು. ಇಟ್ಸ್ ನಾಟ್ ಓಪನ್, ಇಟ್ಸ್ ನಾಟ್ ಕಂಪ್ಲೀಟ್ಲಿ ಓಪನ್ ಬಿಕಾಸ್ ವಿ ಹ್ಯಾವ್ ಟು ಮೇಂಟೈನ್ ದ ಕಲ್ಚರ್. ಅಸೆಪ್ಟಿಕ್ ಆಗಿರಬೇಕದು. ಸೊ ಅದೇ ಥರ ಒಂದು ಪರಿಕಲ್ಪನೆ ಇರುತ್ತೆ, ಓಕೆ, ಡಿಫೈನ್ಡ್ ಸ್ಟೇಜಲ್ಲಿ. In large scale method, larger biomass is produced which leads to a yield. ಇದು ತುಂಬ ಅವಶ್ಯಕ. ಯಾಕೆ ಅಂತ ಹೇಳಿದ್ರೆ ಇದು ನೆಸೆಸಿಟಿ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ, ಡ್ಯೂರಿಂಗ್ ಯಾವುದು ಕ್ವಾರಂಟೈನ್ ಟೈಮಲ್ಲಿ COVID-19 ಬಂದಿದ್ದಾಗ ಎಂಟೈರ್ ನೇಷನ್ಗೆ ವ್ಯಾಕ್ಸಿನೇಷನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು, ಹೌದಾ? ವ್ಯಾಕ್ಸಿನ್ ಹಾಕ್ಸ್ಕೋಬೇಕು ಅದು ಇದು ಅಂತೇಳಿ. ಈಗ ಎಂಟೈರ್ ನೇಷನ್ ಮೋರ್ ದೆನ್ 100 ಮೀನ್ಸ್ 1 ಬಿಲಿಯನ್ಗಿಂತನೂ ಜಾಸ್ತಿ, 100 crore 130 crore ಪೀಪಲ್ಗೆ ನಾವು ವ್ಯಾಕ್ಸಿನ್ ಹಾಕಬೇಕು ಅಂತೇಳಿ ಅದನ್ನು ಪ್ರೊಡ್ಯೂಸ್ ಮಾಡಬೇಕಲ್ಲ ಲಾರ್ಜ್ ಸ್ಕೇಲಲ್ಲಿ. ಸೊ ದಟ್ ಈಸ್ ನಥಿಂಗ್ ಬಟ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್. ಹೈ ಈಲ್ಡ್ ಸಿಗುತ್ತೆ. ಅದಕ್ಕೆ ಯೂಸ್ ಮಾಡೋದೇ ಬಯೋರಿಯಾಕ್ಟರ್ಸ್ಗಳು ಅಥವಾ ಬೇರೆ ಬೇರೆ ಕಂಡೀಷನ್ ಇರುತ್ತೆ ಡಿವೈಸಸ್ಗಳು. ನೋಡೋಣ ಇವಾಗ ಇಲ್ಲಿ ಬಯೋರಿಯಾಕ್ಟರ್ಸ್ ಅಂತ ಹೇಳಿದ್ರೆ, ಬಯೋರಿಯಾಕ್ಟರ್ಸ್ ಆರ್ ವೆಸಲ್ಸ್ ಆಫ್ ಲಾರ್ಜ್ ವಾಲ್ಯೂಮ್ಸ್. ದೀಸ್ ಆರ್ ದ ವೆಸಲ್ಸ್, means where we are keeping some substances. Okay, these are the large vessels with a volume of 100 to 1000 liters in which raw materials are biologically converted into specific products. ನಾವು ಹಾಕೋ ರಾ ಮೆಟೀರಿಯಲ್ಸ್ಗಳು, ತೆಗೆದುಕೊಳ್ಳೋ ರಾ ಮೆಟೀರಿಯಲ್ಸ್ಗಳು ಬಯೋಲಾಜಿಕಲ್ ಆಗಿ ಏನಾಗುತ್ತೆ, ಸ್ಪೆಸಿಫಿಕ್ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ದೋಸ್ ವೆಸಲ್ಸ್ ಆರ್ ಕಾಮನ್ಲಿ ಕಾಲ್ಡ್ ಬಯೋರಿಯಾಕ್ಟರ್ಸ್. ಸೊ ಬಯೋರಿಯಾಕ್ಟರ್ ಯಾಕೆ? ಸೊ ವಾಟ್ ದೇ ಪ್ರೊವೈಡ್, ಯಾವ ಥರ ಕೆಲಸ ಮಾಡುತ್ತೆ? ಸೊ ಇಟ್ ಪ್ರೊವೈಡ್ಸ್ ಆಲ್ ದ ಆಪ್ಟಿಮಲ್ ಕಂಡೀಷನ್ಸ್ ಫಾರ್ ಅಚೀವಿಂಗ್ ದ ಡಿಸೈರ್ಡ್ ಪ್ರಾಡಕ್ಟ್ಸ್ ಬೈ ಪ್ರೊವೈಡಿಂಗ್ ಆಪ್ಟಿಮಲ್ ಗ್ರೋತ್ ಕಂಡೀಷನ್ಸ್ ಲೈಕ್ ಟೆಂಪರೇಚರ್. ವಿ ಕ್ಯಾನ್ ಮೇಂಟೈನ್ ಟೆಂಪರೇಚರ್ ವಿತ್ ದ ಹೆಲ್ಪ್ ಆಫ್ ಬಯೋರಿಯಾಕ್ಟರ್. ವಿ ಕ್ಯಾನ್ ಮೇಂಟೈನ್ pH, ಪೊಟೆನ್ಸ್ ಆಫ್ ಹೈಡ್ರೋಜನ್. ಮೀನ್ಸ್ pH ಅಂತ ಹೇಳಿದ್ರೆ ನಾವು ಸಬ್ಸ್ಟೆನ್ಸನ್ನು ಕ್ರಿಯೇಟ್ ಮಾಡಬೇಕು, ಅದು ಮೆಟಬಾಲಿಸಮ್, ಕೆಟಬಾಲಿಸಮ್ ಕೇಳಿರ್ತೀರ ನೀವು, ಎನಬಾಲಿಸಮ್ ಯು ಕ್ಯಾನ್ ಸೇ.
ಸೊ ಅವಾಗ ಏನಾಗಬೇಕು ಅಂತ ಹೇಳಿದ್ರೆ ಕೆಲವು ಸರ್ಟನ್ ಪಿ ಎಚ್ ಮೇಂಟೈನ್ ಮಾಡಬೇಕಾಗುತ್ತೆ, ವೆದರ್ ಇಟ್ಸ್ ಅಸಿಟಿಕ್ ಆರ್ ಬೇಸಿಕ್ ಆರ್ ನ್ಯೂಟ್ರಲ್. ಸಬ್ಸ್ಟ್ರೇಟ್ ಅಂದರೆ ಸಬ್ಸ್ಟ್ರೇಟ್ಗಳು ಅಂದರೆ ಯಾವ ರಾ ಮೆಟೀರಿಯಲ್ಸ್ಗಳು ಹಾಕಬೇಕಾಗತ್ತೆ, ಸಾಲ್ಟ್, ವೈಟಮಿನ್ಸ್ ಆ್ಯಂಡ್ ಆಕ್ಸಿಜನ್. ಆಕ್ಸಿಜನ್ ಇಸ್ ವೆರಿ ಎಸೆನ್ಷಿಯಲ್. ಓಕೆ, ಆಕ್ಸಿಜನ್ ಡೆಲಿವರಿ ಸಿಸ್ಟಮ್ ಅಂತಲೇ ಇರುತ್ತೆ. ಸೊ ಟೋಟಲ್ ಆಗಿ ಇಷ್ಟನ್ನೂ ಕೂಡ ಏನು ಮಾಡುತ್ತೆ, ದಿಸ್ ಬಯೋರಿಯಾಕ್ಟರ್ ಈಸ್ ಯೂಶಲಿ ಪ್ರೊವೈಡ್ ಮಾಡುತ್ತೆ. And after that you can see what are the components of bioreactors. See, ಇದನ್ನೂ ಕೂಡ 5 ಮಾರ್ಕ್ಸ್ ಕೇಳ್ತಾರೆ. ಹೇಗೆ? ಈ ಡಯಾಗ್ರಾಮನ್ನು 3 ಮಾರ್ಕ್ಗೆ ಕೇಳಿ ಈ ಕಾಂಪೊನೆಂಟ್ಸನ್ನು 2 ಮಾರ್ಕ್ಗೆ ಕೇಳ್ಬೋದು. ಓಕೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಸಿಂಪಲ್ ಸ್ಟಿರ್ಡ್ ಬಯೋರಿಯಾಕ್ಟರ್, ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್, and name the components of bioreactor 2 plus 3. Okay, skill based question. ಬಟ್ ಆ್ಯಕ್ಚುಲಿ ಎಲ್ಲಿ ಡಯಾಗ್ರಾಮ್ ಕೇಳ್ತಾರೆ ಅಲ್ಲಿ ಎಕ್ಸ್ಪ್ಲನೇಷನ್ ಕೇಳೋ ಆಗಿಲ್ಲ ಅಕಾರ್ಡಿಂಗ್ ಟು ದ ರೂಲ್ಸ್. ಸೊ ಬಯೋರಿಯಾಕ್ಟರ್ ಹ್ಯಾಸ್ ದ ಫಾಲೋಯಿಂಗ್ ಕಾಂಪೊನೆಂಟ್ಸ್. ಒಂದು, ಎಜಿಟೇಟರ್ ಸಿಸ್ಟಮ್. ಎಜಿಟೇಟ್ ಮಾಡಬೇಕು, ಒಳಭಾಗದಲ್ಲಿ ಚೆನ್ನಾಗಿ ಅದನ್ನು ಕಲಕಬೇಕು. ಎಜಿಟೇಟರ್ ಸಿಸ್ಟಮ್ ಇರಬೇಕು, ಬಿಕಾಸ್ ಟು ಡಿಸ್ಟ್ರಿಬ್ಯೂಟ್ ದ ಆಕ್ಸಿಜನ್ ಯೂನಿಫಾರ್ಮ್ಲಿ ಎಜಿಟೇಟರ್ ಸಿಸ್ಟಮ್ ಇರಬೇಕು. ಎನ್ ಆಕ್ಸಿಜನ್ ಡೆಲಿವರಿ ಸಿಸ್ಟಮ್, ದಟ್ ಈಸ್ ವೆರಿ ಎಸೆನ್ಷಿಯಲ್. ಸೊ ಕಂಟಿನ್ಯೂಸ್ ಆಗಿ ಆಕ್ಸಿಜನನ್ನು ಡೆಲಿವರಿ ಮಾಡಬೇಕು. ಓಕೆ, ನೆಕ್ಸ್ಟು ಫೋಮ್ ಕಂಟ್ರೋಲ್ ಸಿಸ್ಟಮ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಫೋಮ್ ಬ್ರೇಕರ್, ಫೋಮ್ ಕಂಟ್ರೋಲ್ ಸಿಸ್ಟಮ್ ಇಲ್ಲೆಲ್ಲ ಇರುತ್ತೆ. ಆ್ಯಂಡ್ ಟೆಂಪ್ರೇಚರ್ ಕಂಟ್ರೋಲ್ ಸಿಸ್ಟಮ್, ವೆರಿ ಎಸೆನ್ಷಿಯಲ್. ಪಿ ಎಚ್ ಕಂಟ್ರೋಲ್ ಸಿಸ್ಟಮ್, ಸ್ಯಾಂಪ್ಲಿಂಗ್ ಪೋರ್ಟ್ಸ್ ಟು ವಿತ್ಡ್ರಾ ಕಲ್ಚರ್ ಪೀರಿಯಾಡಿಕಲಿ. ಅವಾಗ ಸೊ ಪ್ರಾಡಕ್ಟು ರೆಡಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಸ್ಯಾಂಪ್ಲಿಂಗ್ ಪೋರ್ಟ್ಸ್ಗಳಿರುತ್ತೆ ಟು ಒಬ್ಟೈನ್ ಪೀರಿಯಾಡಿಕಲಿ ಆ್ಯಂಡ್ ಟು ಟೆಸ್ಟ್ ದಾಟ್. So these are all the system, components of a bioreactors. ಕಾಮನ್ ಆಗಿ ಕೇಳ್ತಾರೆ. ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲಿ ಒಂದು ಮೋಟಾರ್ ಇದೆ. ದಿಸ್ ಇಸ್ ನಾಟ್ ಅ ಸ್ಮಾಲ್ ವೆಸಲ್. These are the huge tanks, large vessels with a volume of 100 to 1000 liters. Acid base for pH control, steam for sterilization. Sterilization ಅವಾಗ ಹೇಳಿದಾಗೆ ಮೆಥಡ್ ಜೊತೆಗೆ ಎಂಬಿಯನ್ಸ್ ಅನ್ನು ಮೇಂಟೈನ್ ಮಾಡುತ್ತೆ. ಯಾವುದೇ ಥರ ಅದರ ಒಳಭಾಗದಲ್ಲಿ ಕಂಟಾಮಿನೇಟ್ ಆಗಬಾರ್ದು. ಫ್ಲಾಟ್ ಬ್ಲೇಡೆಡ್ ಇಂಪೆಲ್ಲರ್, ಕಲ್ಚರ್ ಬ್ರಾತ್, ಅಗೇನ್ ಎಜಿಟೇಟರ್ ಸಿಸ್ಟಮ್, ಫೋಮ್ ಬ್ರೇಕರ್ ಆ್ಯಂಡ್ ಸ್ಟೆರೈಲ್ ಏರ್, ಈ ಥರ ಇರುತ್ತೆ. ಮತ್ತು 2 ಬಯೋರಿಯಾಕ್ಟರ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ ಇರುತ್ತೆ. ಯೂಶುವಲ್ ಆಗಿ ಇದನ್ನೇ ಕೇಳೋದು ಡಯಾಗ್ರಾಮ್, ಬಟ್ ಪ್ರಾಕ್ಟೀಸ್ ಮಾಡಿ ಇದನ್ನು ಕೂಡ. ಓಕೆ, ಸೊ ಸ್ಪರ್ಜ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್, ಸಿಂಪಲ್ ಸ್ಟಿರ್ಡ್ ಬಯೋರಿಯಾಕ್ಟರ್ ಇಲ್ಲೂ ಸೇಮ್. ಆದರೆ ಇಲ್ಲಿ ಫ್ಲ್ಯಾಟ್ ಬ್ಲೇಡೆಡ್ ಇಂಪೆಲರ್ ಇರೋದಿಲ್ಲ, ಲೈಟ್ ಆಗಿರೋ ಕೆಲವು ರಾಡ್ ಥರ ಶೇಪ್ ಇರುತ್ತೆ. ಅಲ್ಲೂ ಕೂಡ ನೀವು ಬಬಲ್ಸ್ ನೋಡ್ಬೋದು, ಗ್ಯಾಸ್ ಎಂಟ್ರೈನ್ಮೆಂಟ್ ಯಾವ ಥರ ಅದು ಹೊರಭಾಗಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಓಕೆ, ದಿಸ್ ಇಸ್ ಆಲ್ ಅಬೌಟ್ ದ ಬಯೋರಿಯಾಕ್ಟರ್ಸ್. ಫೈನಲ್ ಆಗಿ ಬಂದರೆ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್, ದ ಲಾಸ್ಟ್ ಒನ್. ಸಿ, ಇಲ್ಲಿ ಎಕ್ಸ್ಟ್ರಾಕ್ಷನ್ ಆಗುತ್ತೆ, ಮೀನ್ಸ್ ಸೆಪರೇಷನ್, ಪ್ಯೂರಿಫಿಕೇಶನ್, ಫಾರ್ಮುಲೇಷನ್, ಪ್ರಿಸರ್ವೇಷನ್ ವಿತೌಟ್ ಎಕ್ಸ್ಪ್ರೆಷನ್. ಈ ವರ್ಡ್ ನೆನಪಿರಲಿ ನಿಮಗೆ, ಇಲ್ಲಿ ಎಕ್ಸ್ಪ್ರೆಷನ್ ಆಗೋದಿಲ್ಲ. ಎಕ್ಸ್ಪ್ರೆಷನ್ ಇಸ್ ನಾಟ್ ಎ ಕಾಂಪೊನೆಂಟ್ ಆಫ್ ದ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್. Then what are the steps which are happening in the downstream processing? We are extracting the product, separating the product, we are formulating the product, purifying the product, preserving the product, then marketing. Now obtain ಮಾಡ್ಕೊಂಡಾದ್ಮೇಲೆ ಅದನ್ನು ನಾವು ಪ್ಯೂರಿಫೈ ಮಾಡಬೇಕಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಆಲ್ ದ ಪ್ರಾಸೆಸ್ ಟು ವಿಚ್ ಅ ಪ್ರಾಡಕ್ಟ್ ಈಸ್ ಸಬ್ಜೆಕ್ಟೆಡ್ ಟು ಬಿಫೋರ್ ಬೀಯಿಂಗ್ ಮಾರ್ಕೆಟೆಡ್ ಆಸ್ ಅ ಫಿನಿಶ್ಡ್ ಪ್ರಾಡಕ್ಟ್ ಆರ್ ಕಾಲ್ಡ್ ಡೌನ್ಸ್ಟ್ರೀಮ್ ಪ್ರಾಸೆಸಿಂಗ್. ಆಲ್ ದ ಪ್ರಾಸೆಸ್, okay, which a product is subjected to before being marketed, market ಆಗೋಕ್ಕೂ ಮುಂಚೆ as a finished product are called downstream processing. Separation of the product from the reactor, separate ಮಾಡಬೇಕು. Purification of the product, formulation of the product with the suitable preservatives, formulate ಮಾಡಬೇಕೀಗ. ಪ್ರಿಸರ್ವೇಟಿವ್ಸ್ ಅಂತ ಹೇಳಿದ್ರೆ, so these are the chemical substances which we are adding to increase the shelf life of the product. ಪ್ರಿಸರ್ವೇಟಿವ್ಸ್, ಈಗ ರೆಫ್ರಿಜರೇಟರ್ನ ಪ್ರಿಸರ್ವೇಟರ್ ಅಂತ ಹೇಳ್ಬೋದು, ಬಿಕಾಸ್ ದಟ್ ಪ್ರಿಸರ್ವ್ಸ್ ದ ಫುಡ್ ಫಾರ್ ಅ ಡೇ ಆರ್ ಅ ವೀಕ್, ರೈಟ್? ಸೊ ಹಾಗಾಗಿ ಪ್ರಿಸರ್ವೇಟಿವ್ಸ್ಗಳನ್ನು ಹಾಕಿ ಅದನ್ನು ಫಾರ್ಮುಲೇಟ್ ಮಾಡೋದು. ದೆನ್ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಆ್ಯಂಡ್ ಕ್ಲಿನಿಕಲ್ ಟ್ರಯಲ್ಸ್ ಇನ್ ಕೇಸ್ ಆಫ್ ಡ್ರಗ್ಸ್. ಅದು ಮೆಡಿಸಿನ್ ಆಗಿದ್ದರೆ ಕ್ವಾಲಿಟಿ ಕಂಟ್ರೋಲ್ ಟೆಸ್ಟಿಂಗ್ ಮಾಡಬೇಕಾಗತ್ತೆ, ಜೊತೆಗೆ ಕ್ಲಿನಿಕಲ್ ಟ್ರಯಲ್ಸ್ ರನ್ ಮಾಡಬೇಕಾಗುತ್ತೆ, ವೆದರ್ ಇಟ್ಸ್ ವರ್ಕಿಂಗ್ ಪ್ರಾಪರ್ಲಿ ಆರ್ ನಾಟ್. ಸೊ ಒನ್ಸ್ ದಟ್ ಈಸ್ ಫೈನಲೈಸ್ಡ್ ದೆನ್ ಓನ್ಲಿ ಇಟ್ ಈಸ್ ಮಾರ್ಕೆಟೆಡ್. ನಂತರ ಅದನ್ನು ಮಾರ್ಕೆಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಅನ್ನೋ ವರ್ಡ್ ಇಲ್ಲ, ಸೆಪರೇಷನ್ ಇದೆ, ಪ್ಯೂರಿಫಿಕೇಶನ್ ಇದೆ, ಫಾರ್ಮುಲೇಷನ್ ಇದೆ, ದಟ್ ಮೀನ್ಸ್ ಪ್ರಿಸರ್ವೇಷನ್, ಆ್ಯಂಡ್ ಫೈನಲ್ ಆಗಿ ಮಾರ್ಕೆಟಿಂಗ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಡೌನ್ ಸ್ಟ್ರೀಮ್ ಪ್ರಾಸೆಸಿಂಗ್.
ಸೊ ನಾವು ಐ ಗೆಸ್ ಕೆಲವು ಕ್ವಶನ್ಸ್ಗಳಿದೆ, ಆನ್ಸರ್ ಮಾಡ್ಬೋದು ನೀವು ಅನ್ಕೊಂತೀನಿ, ತುಂಬ ಈಸಿ ಆಗಿರೋ ಕ್ವಶನ್ಸ್ಗಳು. ಸೊ ವಾಟ್ ಈಸ್ ಪಿ ಸಿ ಆರ್? ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ಪಿ ಸಿ ಆರ್. ಯಾವ ಸ್ಟೆಪ್ಸ್ಗಳಿರುತ್ತೆ ಅದನ್ನು ಎಕ್ಸ್ಪ್ಲೈನ್ ಮಾಡಿ. ಲಿಸ್ಟ್ ದ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ರಿಕಾಮಿನೆಂಟ್ ಡಿ ಎನ್ ಎ. ಯಾವ ಸ್ಟೆಪ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ ಅನ್ನೋದನ್ನು ಎಲ್ಲಿ ರಿಕಾಮಿನೆಂಟ್ ಡಿ ಎನ್ ಎಲ್ಲಿ ಆಲ್ ದ 9 ಸ್ಟೆಪ್ಸ್ ಯಾವ ಟು ಮೆನ್ಷನ್. ಅಕಸ್ಮಾತ್ 5 ಮಾರ್ಕ್ಸ್ ಕೇಳಿದರೆ 1 or 2 ಸೆಂಟೆನ್ಸಲ್ಲಿ ಬರೋದಕ್ಕೆ ಟ್ರೈ ಮಾಡಿ. ನೋ ಪ್ರಾಬ್ಲಮ್ ವೆದರ್ ಇಟ್ ಈಸ್ ಕ್ರಾಸಿಂಗ್ ಆ್ಯನ್ಯುವಲ್ ಶೀಟ್ಗಳು ಬೇರೆ. ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೊಡೋ ಆನ್ಸರ್ ಬುಕ್ಲೆಟು ನಿಮ್ಮ A4 ಆ ಥರ ಇರಲ್ಲ, ಅಷ್ಟು ದೊಡ್ಡದಾಗಿರೋದಿಲ್ಲ, ಅಥವಾ ನೀವು ಯೂಸ್ ಮಾಡೋ ರೂಲ್ ಶೀಟ್ ಅಷ್ಟೇ ಇರೋಲ್ಲ. ಓಕೆ, ಅಥವಾ ಲೈನ್ಸ್ ಗ್ಯಾಪ್ ಜಾಸ್ತಿ ಇರುತ್ತೆ. ಯು ಕ್ಯಾನ್ ಯೂಸ್ ಇಟ್ ಮೋರ್ ದ್ಯಾನ್ 1 to 1.5 ಪೇಜ್ ಬರೀಬಹುದು. ಓಕೆ, ಸೊ ಹಾಗಾಗಿ ಕಂಪ್ಲೀಟಾಗಿ ಸ್ಟೆಪ್ಸ್ಗಳನ್ನು ಲೈಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡಿ. ಸುಮ್ಮನೆ ಆಗಿ ಐಸೋಲೇಷನ್ ಆಫ್ ಡಿ ಎನ್ ಎ ಅಂತ ಬರ್ಬಿಡೋದಲ್ಲ. ಐಸೋಲೇಷನ್ ಆಫ್ ಡಿ ಎನ್ ಎ ಬೈ ಯೂಸಿಂಗ್ ಸಮ್ ಎನ್ಸೈಮ್ಸ್, ಒಂದು 2-3 ಲೈನು. ಓಕೆ, ಅದೇ ಥರ ಸೆಪ್ರೇಷನ್ ಆಫ್ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಯಾವ ಥರ, ಪಿ ಸಿ ಆರ್ ಅಂದ್ರೆ ಏನು, ಅನೆಲಿಂಗ್ ಅಲ್ಲ, 1-2 ಲೈನಲ್ಲಿ ಬರಿತಾ ಹೋಗಬೇಕು. ಸೊ ನೆಕ್ಸ್ಟು ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಅ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಇದು 3 ಮಾರ್ಕ್ ಇರುತ್ತೆ. ಅಕಸ್ಮಾತ್ ಕಾಂಪೋನೆಂಟ್ಸ್ಗಳು ಕೇಳಿದ್ರೆ 5 ಮಾರ್ಕ್ ಆಗುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ ಇದನ್ನೇ 5 ಮಾರ್ಕ್ಗೆ ಕೇಳಬಹುದು. ಸೊ ಡಿಸ್ಕ್ರೈಬ್ ದ ಪ್ರಾಸೆಸ್ ಆಫ್ ಐಸೋಲೇಷನ್ ಆಫ್ ದ ಜೆನೆಟಿಕ್ ಮಟೀರಿಯಲ್ ಫ್ರಮ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್. ಮೀನ್ಸ್ ಡಿಫ್ರೆಂಟ್ ಸೆಲ್ಸ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಸೆಲ್ಸ್ ಆಫ್ ಡಿಫ್ರೆಂಟ್ ಆರ್ಗ್ಯಾನಿಸಮ್ಸ್ ಅಂದರೆ ಈಗ ಬ್ಯಾಕ್ಟೀರಿಯಾ ಕಂಪ್ಲೀಟಾಗಿ ಬರಿಬೇಕಾಗ ನಾವು ಏನೋ ರೈಬೋ ನ್ಯೂಕ್ಲಿಯಸ್ ಹೇಳಿದೆ, ಪ್ರೋಟಿಯಸ್ ಹೇಳಿದೆ, ಚಿಲ್ಡ್ ಎಥೆನಾಲ್, ಮತ್ತು ಸೆಲ್ಯುಲೇಸ್, ಆ್ಯಂಡ್ ಫೈನಲಿ ಕೈಟಿನೇಸ್ ಹೇಳಿದೆ ನಿಮಗೆ, ಲೈಸೋಸೈಮ್, ಈ ಥರ ಎಲ್ಲ ವರ್ಡ್ಗಳು ಇರಬೇಕು. 5 ಪಾಯಿಂಟ್ಸ್ ನೀಟಾಗಿ ಮೆನ್ಷನ್ ಮಾಡಿಬಿಡ್ಬೇಕು. ಓಕೆ, ದಿಸ್ ಆರ್ ಆಲ್ ದ ಕ್ವಶನ್ಸ್ ಆಫ್ ದಿಸ್ ಚಾಪ್ಟರ್. ಮತ್ತೊಮ್ಮೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ಈ ಚಾಪ್ಟರಿಂದ ಬರೋದು ನಿಮಗೆ 2+1. ಸೊ 2 ಅಂತ ಹೇಳಿದ್ರೆ 1 ಮಾರ್ಕ್ ಕ್ವಶನ್ಸ್ಗಳು, ಮೀನ್ಸ್ MCQ 2 ಕ್ವಶನ್ ಬರುತ್ತೆ. MCQ, ಓಕೆ ಜಸ್ಟ್ ಅ ಮಿನಿಟ್, MCQ 2 ಬರುತ್ತೆ, ಪ್ಲಸ್ 5 ಮಾರ್ಕ್ 1 ಬರುತ್ತೆ. 5 ಮಾರ್ಕ್ ದಟ್ ಈಸ್ ಯೂಶಲಿ ಲಾಂಗ್ ಆನ್ಸರ್ ಟೈಪ್ ಆಫ್ ಕ್ವಶನ್, ಲಾಂಗ್ ಆನ್ಸರ್. ಸೊ ಅಲ್ಲಿಗೆ 7 ಮಾರ್ಕ್ಗೆ ಈ ಚಾಪ್ಟರಿಂದ ಬರುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೊ ಫೈನಲ್ ಆಗಿ ಸ್ಟಡಿ ಮಾಡ್ಬೋದು ನೀವು. ಓಕೆ, ಸೊ ಏನಿಯೋ ಇನ್ನೂ ಕೆಲವು ಕ್ವಶನ್ಸ್ಗಳನ್ನು ನಾನು ನಿಮಗೆ DPPಯಲ್ಲಿ ಕೊಟ್ಟಿರ್ತೀನಿ. ಯು ಕ್ಯಾನ್ ಡೌನ್ಲೋಡ್ ದಾಟ್ ಆನ್ PW ಆ್ಯಪ್, ಸರ್ಚ್ ಫಾರ್ Kaveri second PUC batch, and then go for DPP section. You will download that. Okay, so I hope you understood the entire chapter of biotechnology principles and processes. Next ಇನ್ನೊಂದು ಚಾಪ್ಟರ್ ಜೊತೆ ಮತ್ತೆ ಸಿಗೋಣ. So till then, take care. Have a nice day everyone. Bye bye.